ಗಾಂಧೀಜಿ ಲಂಡನ್ಗೆ ಹೊರಟರು ಅನ್ನುವಲ್ಲಿಗೆ ಮಾತನ್ನು ನಿಲ್ಲಿಸಿದ್ವಿ. ಕಲಿಯೋದಕ್ಕೆ ಬ್ಯಾರಿಸ್ಟರ್ ಪದವಿ ಪಡ್ಕೋಬೇಕು ಅಂತ ಹೇಳಿ ಗಾಂಧೀಜಿ ಸೆಪ್ಟೆಂಬರ್ 4, 1888 ಮುಂಬೈನಿಂದ ಹೊರಟು ಆ ತಿಂಗಳ ಕೊನೆಗೆ ಲಂಡನ್ ಸೇರಿದರು ಅನ್ನೋದನ್ನು ಇನ್ನೇ ಗಮನಿಸ್ತಾ ಇದ್ವಿ. ಈ ಯಾತ್ರೆ ಬಹಳ ದೊಡ್ಡ ಯಾತ್ರೆ ಇದು ಆಗಿನ ಕಾಲದಲ್ಲಿ. ಆವಾಗ ಅನಿಸುತ್ತೆ ಎಷ್ಟು ಸಮಯ ಅವ್ರು ಕಳೀತಿದ್ರು ಹಡಗಿನಲ್ಲಿ ಅಂತ. ಈಗ ಲಂಡನ್ಗೆ ಹೋಗ್ಬೇಕಾದ್ರೆ 9 ತಾಸು ಬೇಕು ವಿಮಾನದಲ್ಲಿ ಹೋದರೆ. 9 ತಾಸೇ ತುಂಬ ದೀರ್ಘ ಯಾತ್ರೆ ಅನಿಸ್ಬಿಡುತ್ತೆ. ಕೆಲವರು 9 ತಾಸು ಹೋದರೆ ಜೆಟ್ ಲ್ಯಾಗ್ ಅಂತ 3 ದಿವಸ ಮಲ್ಕೋತಾರೆ. ಅಮೇರಿಕಕ್ಕೆ ಹೋಗಿ ಬಂದ್ರಂತೂ ಬಯೋಸೈಕಲ್ಲೇ ಚೇಂಜ್ ಆಗಿಬಿಡುತ್ತಲ್ಲ, ಪೂರ್ತಿ ಹಗಲು ರಾತ್ರಿ ವ್ಯತ್ಯಾಸ ಆಗಿಬಿಟ್ಟು ಬಂದಮೇಲೆ ಸ್ವಲ್ಪ ದಿಕ್ಕು ತೋಚಿದಂಗೆ ಆಗಿಬಿಡುತ್ತೆ. ಸ್ವಲ್ಪ ದಿವಸ 24 ತಾಸಲ್ಲಿ ಅಮೇರಿಕಾ ಮುಟ್ತೀವಿ. ಸೌತ್ ಆಫ್ರಿಕಾಕ್ಕೆ ಹೋದರೆ ನೀವೊಂದು 18-20 ತಾಸಲ್ಲಿ ಸೌತ್ ಆಫ್ರಿಕಾ ಮುಟ್ಬೋದು. ಅದನ್ನೆಲ್ಲ ಲೆಕ್ಕ ಹಾಕ್ತಿದ್ದೆ ಬೆಳಗ್ಗೆ ನಾನು ಬರ್ಕೋಬೇಕಾದ್ರೆ. ಲಂಡನ್ನಿಗೆ ಹೋಗಬೇಕಾದ್ರೆ ಗಾಂಧೀಜಿ ಹೊರಟರು, 1 ತಿಂಗಳಾಯಿತು ಹೋಗಿ ಮುಟ್ಟಬೇಕಾದ್ರೆ ಅಂತ. 1 ತಿಂಗಳು ಹಡಗಿನಲ್ಲಿ ಏನು ಮಾಡ್ತಾಯಿದ್ರು, ಏನೇನು ಕೆಲಸ ಅಂತ. ಅದನ್ನು ಎಷ್ಟು ಚೆನ್ನಾಗಿದೆ ಅಂದರೆ, ಇವ್ರಿಗೆ ಮೊದಲೇ ಸಂಕೋಚ ಸ್ವಭಾವ, ನಾಚಿಕೆ, ಯಾರ ಹತ್ರ ಮಾತಾಡೋರಲ್ಲ. ಹೆಂಡತಿ ಮಕ್ಕಳನ್ನ ಬೇರೆ ಬಿಟ್ಟು ಹೋಗಿದ್ದಾರೆ. ಹಡಗಲ್ಲಿ ಹೊರಟಾಗ ಯಾರ ಹತ್ರನೂ ಹೋಗ್ತಿರ್ಲಿಲ್ಲಂತೆ. ತಮ್ಮ ರೂಮಲ್ಲಿ ಕೂತ್ಕೊಂಡ್ಬಿಡೋದು, ಅಲ್ಲೇ ಪುಸ್ತಕ ಓದೋದು, ಅಲ್ಲೇ ಇರೋದು, ಒಟ್ಟು ಹೊರಗೆ ಬರೋದಿಲ್ಲ. ಆವಾಗ ಡೆಕ್ ಮೇಲೆ ಬಂದು ದಂಡೆಯನ್ನು ಸಮುದ್ರ ನೋಡ್ಕೊಂಡು ನಿಂತ್ಕೊಳ್ಳೋದು. ತಾಯಿಗೆ ಮಾತು ಕೊಟ್ಟಿದ್ರಲ್ಲ, ಮಾಂಸ ಮದ್ಯ ಸೇವಿಸೋದಿಲ್ಲ ಅಂಥೇಳಿ, ಅದರ ಪ್ರಕಾರ ಮಾಡಲಿಲ್ಲ, ಅದನ್ನು ಮುಟ್ಲಿಲ್ಲಂತೆ. ಸಸ್ಯಾಹಾರ ಅದು ಇದು ಏನು ಸಿಗತ್ತೆ ನೋಡ್ಕೊಂಡು ತಿನ್ನೋರು. ಇದೊಂದು ಹೊಸ ಮಾತನ್ನ ಹೇಳ್ತಿದ್ದೆ, ನನಗನ್ಸಿದ್ದು ಯಾವಾಗಲೂ ಹಾಗೆ. ಈಗಿನ ಜಗತ್ತು ಹೇಗಿದೆ ಅಂದರೆ, ಯು ಶುಡ್ ನಾಟ್ ಓನ್ಲಿ ಬಿ ಗುಡ್ ಬಟ್ ಡೆಮಾನ್ಸ್ಟ್ರೇಟ್ ಯು ಆರ್ ಗುಡ್ ಅಂತ. ಈಗಿನ ಕಾಲದಲ್ಲಿ ಬರೀ ಚೆನ್ನಾಗಿದ್ದರೆ ಸಾಲದು, ಚೆನ್ನಾಗಿದ್ದೇನೆ ಅಂತ ತೋರಿಸ್ಕೋಬೇಕಾಗತ್ತೆ. ಪ್ರಸಂಗ ಹಂಗೆ ಬಂದಿದೆ ಈಗ. ಇದು ಬಹುಶಃ ಗಾಂಧೀಜಿಗೂ ಹೊಳೆದಿತ್ತು ಅನಿಸುತ್ತೆ ಆಗಿನ ಕಾಲಕ್ಕೆ. ಅವರು ಮಾಂಸ ಮದ್ಯ ಸೇವಿಸದೇ ಇರೋದು ಅಷ್ಟೇ ಅಲ್ಲ, ಜೊತೆಗಿದ್ದಂಥ ಒಬ್ಬ ಪ್ರಯಾಣಿಕರ ಕಡೆಯಿಂದ ಒಂದು ಸರ್ಟಿಫಿಕೇಟು ತೊಗೊಂಡಿದ್ದಾರೆ. ಈತ ಹಡಗಿನಲ್ಲಿ ಯಾವತ್ತೂ ಮಾಂಸ ಮದ್ಯ ಸೇವಿಸಲಿಲ್ಲ ಅಂತ ಬರೆಸಿಟ್ಕೊಂಡಿದ್ದಾರೆ, ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ. ಯಾಕೆ ಅಂದರೆ ಅಕಸ್ಮಾತ್ತಾಗಿ ನಾಳೆ ಯಾರಾದರೂ ಕೇಳಿದರೆ, ಇವ್ರು ನೋಡಿ ಇವ್ರು ಕೊಟ್ಟಿದ್ದಾರೆ, ತಿಂದಿಲ್ಲ ನಾನು ಅಂತ ಹೇಳಬೇಕು ಅಂತ ಸರ್ಟಿಫಿಕೇಟ್ ತೊಗೊಂಡು ತೊಗೊಂಡಿದ್ದೆ ನಾನು ಅಂತ. ದಿನ ಸಾಯಂಕಾಲ ಏನು ಮಾಡಬೇಕು, ರಾತ್ರಿ ಕೂತ್ಕೊಂಡು ಹೊತ್ತು ಹೋಗಲ್ಲ. ಹಡಗಿನಲ್ಲಿ ಹೋದವ್ರಿಗೆ ಗೊತ್ತಿರುತ್ತೆ ಎಷ್ಟು ಫಜೀತಿ ಇರುತ್ತೆ ಅಂತ. ಹಗಲು ಚೆನ್ನಾಗಿರುತ್ತೆ, ರಾತ್ರಿ ಭಾಳ ಕಷ್ಟ. ಮಲ್ಕೊಂಡಾಗ ನಾವು ಈ ಸ್ಲೀಪರ್ ಕೋಚ್ ಅಂತ ಹೋಗ್ತೀವಲ್ಲ ಬಸ್ಸಲ್ಲಿ, ಆ ಕೋಚು ಅಲ್ಲ ಸ್ಲೀಪರು ಅಲ್ಲ, ಅದು ಮಲ್ಕೊಳ್ಳೋದಂತೂ ಸಾಧ್ಯ ಇಲ್ಲ, ತಿರುಗಿಸ್ತಾ ಇರುತ್ತೆ. ಆ ಬಸ್ ತಿರುಗಿದಾಗೊಮ್ಮೆ ಹಿಡ್ಕೋಬೇಕೇನಾದರೂ, ಹಿಡ್ಕೊಂಡು ನಿದ್ದೆ ಹೆಂಗೆ ಬರುತ್ತೆ ಅದು. ಈ ಪ್ರಸಂಗ ಇದೇ ಪರಿಸ್ಥಿತಿ ಹಡಗಿನಲ್ಲೂ ಆಗುತ್ತೆ. ಹಡಗಿನಲ್ಲಿ ದೊಡ್ಡ ಹಡಗು ವೇವ್ಸ್ ಬಂದಾಗ ಹಿಂಗೆ ಅಲುಗಾಡ್ತಾ ಇರುತ್ತೆ. ಅದರಲ್ಲಿ ನಿಮ್ಮ ಡೆಕ್ ಮೇಲೆ ಇದ್ರಂತೂ ದೇವರೇ ಪಾರು ಮಾಡ್ಬೇಕು ನಿಮ್ಮನ್ನು. ಅದಕ್ಕೆ ಸೀ ಸಿಕ್ನೆಸ್ ಅಂತ ಬರೋದು, ಎಲ್ಲರಿಗೂ ಜುಮ್ಮಜ್ ಬರುತ್ತೆ. ಸಮುದ್ರದ ನಾಶಿಯ ಬಂದು ವಾಂತಿ ಮಾಡ್ಕೊಂಡು ತುಂಬ ಕಷ್ಟ ಆಗುತ್ತೆ, ಊಟ ಹೋಗಲ್ಲ. ಅಂಥದ್ದು ಇವು ಸಾಯಂಕಾಲ ಏನು ಮಾಡಬೇಕು, ಹಗಲೊತ್ತಾದರೆ ಸಮುದ್ರ ನೋಡ್ಬೋದು, ಜನ ಮಾತಾಡ್ಬೋದು, ಏನು ಮಾಡ್ಬೋದು. ರಾತ್ರಿ ಏನು ಮಾಡೋದು? ಅದಕ್ಕೆ ಇವ್ರೇನು ಮಾಡಿದರು ಅಂದರೆ, ರಾತ್ರಿ ಕೂತ್ಕೊಂಡು ಇವ್ರು ಬೆಳಗ್ಗೆಯಿಂದ ಏನು ಮಾಡಿದೆ ಅಂತ ಬರೆಯೋಕ್ಕೆ ಶುರು ಮಾಡಿದ್ರಂತೆ. ಏನು ಮಾಡಿದೆ ಅಂತ ಅವ್ರು ಹೇಳ್ತಾರೆ, ನನ್ನ ಡೈರಿ ಬರೆಯೋ ಪದ್ಧತಿ ಅವತ್ತು ಶುರು ಆಯಿತು ಅಂತ. ಸಾಯಂಕಾಲ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಬರೆಯೋಕ್ಕೆ ಶುರು ಮಾಡಿದ್ದು. ಮುಂದೆ ಜೀವನದುದ್ದಕ್ಕೂ ಗಾಂಧೀಜಿ ಡೈರಿ ಬರ್ಕೊಂಬಂದರು, ಡೈರಿ ಬರೆಯೋ ತಪ್ಪಿಸ್ಲಿಲ್ಲ. ಲಂಡನಿಗೆ ಬಂದಿಳಿದ ದಿವಸ ಅಲ್ಲೊಂದು ವಿಕ್ಟೋರಿಯಾ ಹೋಟೆಲ್ ಅಂತ ಹೋಟೆಲಲ್ಲಿ ಇಳ್ಕೊಂಡಿದ್ರಂತೆ, ಅಲ್ಲಿ ವ್ಯವಸ್ಥೆ ಮಾಡಿದರು. ಇವ್ರು ನೋಡೋದಕ್ಕೆ ಇವ್ರ ಕುಟುಂಬದ ಸ್ನೇಹಿತರಾದಂಥ ಒಬ್ಬರು PJ ಮೆಹ್ತಾ ಅಂತ ಬಂದರು. ಮೊದಲೇ ದಿವಸ ಆದಂಥ ಘಟನೆ ಎಷ್ಟು ಚೆನ್ನಾಗಿ ಬರೀತಾರೆ ಗಾಂಧೀಜಿ ಅಂದರೆ. ಅವು ಮೆಹ್ತಾ ನೋಡೋಕೆ ಬಂದಾಗ ಅವರು ಒಂದು ರೇಷ್ಮೆ ಹ್ಯಾಟ್ ಹಾಕೊಂಬಂದಿದ್ದಾರೆ. ಅಲ್ಲಿ ಇಂಗ್ಲೀಷ್ ಹಾಕೊಳ್ಳುವಂಥ ಹ್ಯಾಟು PJ ಮೆಹ್ತಾ, ಒಳ್ಳೆ ರೇಷ್ಮೆ ಹ್ಯಾಟು. ಈ ವೆಲ್ವೆಟ್ ಅಂತೀವಲ್ಲ ನಾವು, ವೆಲ್ವೆಟ್ ಕೋಟಿಂಗ್ ಇರುವಂಥದ್ದು ಒಂದು ಹ್ಯಾಟು, ತುಂಬ ಚೆನ್ನಾಗಿರೋದು. ಅದನ್ನು ತಂದು ಹಂಗೆ ಟೇಬಲ್ ಮೇಲಿಟ್ಟು ಈ ಹುಡುಗ 19 ವರ್ಷದ ಹುಡುಗ ಗಾಂಧೀಜಿ ಮಾತಾಡ್ತಾ ಇದ್ರಂತ. ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ PJ ಮೆಹ್ತಾ ನೋಡೋದಕ್ಕಿಂತ ಹೆಚ್ಚು ಇವರು ಹ್ಯಾಟ್ ನೋಡ್ತಾ ಇದ್ರು. ತುಂಬ ಚೆನ್ನಾಗಿ ಅನಿಸ್ಬಿಟ್ಟಿದೆ. ಅಷ್ಟೇ ಮಾಡಲಿಲ್ಲ, ಆ ಹ್ಯಾಟ್ ಕೈಯಲ್ಲಿ ಹಿಡ್ಕೊಂಡು ಆ ಮೇಲಿನ ತುಪ್ಪಳ ಇರುತ್ತಲ್ಲ, ಅದು ಹಿಂಗೆ ಕೈ ಆಡಿಸಿ ಅಥವಾ ನೋಡಿರಬೇಕು, ವೆಲ್ವೆಟನ್ನು ಒಂದು ದಿಕ್ಕಿಗೆ ಕೈ ಆಡಿಸಿದರೆ ಸಮ ಆಗುತ್ತೆ, ಇನ್ನೊಂದು ದಿಕ್ಕಿಗೆ ಮಾಡಿದರೆ ಅದೆಲ್ಲ ಕೆದರಿ ಹೋಗುತ್ತೆ. ಇವ್ರಿಗೆ ಗೊತ್ತಿಲ್ಲ, ಅಂಥವ್ರು ಕೈ ಆಡಿಸಿ ಎಲ್ಲ ಕೆದರಿಬಿಟ್ರಂತೆ. ಮೆಹ್ತಾ ಮೊದಲನೇ ಪಾಠ ಕಲಿಸಿದ್ರು ನನಗೆ ಲಂಡನ್ನಲ್ಲಿ ಅಂತ ಹೇಳ್ತಾರೆ ಅವರು. ಲಂಡನ್ಗೆ ಬಂದುಬಿಟ್ಟಿದ್ಯಾ ನೀನು ನಮ್ಮೂರಿಗೀಗ, ಇಲ್ಲಿ ಹೇಗಿರಬೇಕು ಅಂತಂದರೆ ಯಾರೂ ಮಾತಾಡಿಸ್ದೆ ನೀನಾಗಿ ಮಾತಾಡೋಕ್ಕೆ ಹೋಗಬೇಡ, ಮೊದಲನೇ ಕಂಡೀಷನು. ಅವರು ಪ್ರಶ್ನೆ ಕೇಳಿದರೆ ಮಾತ್ರ ಉತ್ತರ ಕೊಡು. ನೀನಾಗಿ ಇಬ್ಬರು ನಡು ಮಾತಿನ ಮೂಗು ತೋರಿಸ್ಕೊಂಡು ಹೋಗಬೇಡ. ಯಾರನ್ನೂ ಸರ್ ಅಂತ ಕರಿಬೇಡ.
ಯಾಕೆ ನಮ್ಮಲ್ಲಿ ನಮ್ಮ ಭಾರತದಲ್ಲಿ ವಯಸ್ಸಾದ ತಕ್ಷಣ ನಮ್ಮ ನೈಟ್ಹುಡ್ ಬಂದುಬಿಡುತ್ತೆ. ನಮಗೆ ಬ್ರಿಟನ್ ರಾಣಿ ನೈಟ್ಹುಡ್ ಕೊಡ್ತಾಳೆ ಸರ್ ಅಂತ ಆಗಬೇಕಾದ್ರೆ. ನಮಗೆ ಸ್ವಲ್ಪ ವಯಸ್ಸಾದ ತಕ್ಷಣ ನೈಟ್ಹುಡ್ ಬಂದ್ಬಿಟ್ಟು ಎಲ್ಲರೂ ಸರೇ. ಸರ್ ಅಂದೇ ಹೋದರೆ ಬಣ ಆಗುತ್ತೆ ನಮಗೆ ಯಾರಾದರೂ. ಅಲ್ಲಿ ಸರ್ ಅನ್ನೋಂಗಿಲ್ಲ. ಅದು ಹೇಳಿದ್ರಂತೆ ಮೆಹ್ತಾ, ಸರ್ ಅಂತ ಅನ್ಬೇಡ ಯಾರಿಗೂ, ಸರ್ ಅನ್ನೋದು ಗುಲಾಮಗಿರಿಯ ಸಂಕೇತ, ಇದು ಅದು ಹೇಳಬೇಡ ಅಂತ ಹೇಳಿದ್ರಂತೆ. ಅದು ಮೊದಲನೇ ಪಾಠ ಆಯಿತು ನನಗೆ ಅಂತ ಗಾಂಧೀಜಿ ಹೇಳ್ತಾರೆ. ಆಮೇಲೆ ಅವರೊಂದು ಬುದ್ಧಿ ಮಾತು ಹೇಳಿದ್ರಂತೆ, ವಿಕ್ಟೋರಿಯಾ ಹೋಟೆಲಲ್ಲಿ ಇದೆಯಪ್ಪ ನೀನು, ಚೆನ್ನಾಗಿದೆಯಾ, ಆದರೆ ತಿಳ್ಕೊ ಇದು ರೆಂಟ್ ಎಷ್ಟು ಗೊತ್ತಾ, ದಿನಕ್ಕೆ £1. ದಿನಕ್ಕೆ £1 ಆಗಿನ ಕಾಲಕ್ಕೆ ತುಂಬ ಜಾಸ್ತಿ ಆಗ್ತದೆ. ಈ ಗಾಂಧಿಗೆ ಏನಾಗ್ಬಿಟ್ಟಿದೆ ಅಂದರೆ ಅಲ್ಲಿ ಲೈಟು, ಆ ಲಿಫ್ಟು ನೋಡಿ ಗಾಬರಿ ಆಗಿಬಿಟ್ಟಿದೆ. ಅಷ್ಟು ಲೈಟು, ಆ ಲಿಫ್ಟ್ ಒಂದು ಅದ್ಭುತ ಅವ್ರಿಗೆ. ದಿನಕ್ಕೊಂದು 20 ಸಲ ಹೋಗಿ ಬಂದಿರ್ಬೇಕು ಮೇಲೆ ಕೆಳಗೆ ಅವರು. ಆ ಲಿಫ್ಟ್ ನೋಡಿ ಸಂತೋಷ ಆಗಿಬಿಟ್ಟಿದೆ. ಅಲ್ಲಿರಬೇಕು ಅಂತ ಅವ್ರು ಹೇಳಿದ್ರು, ಮೆಹ್ತಾ ಹೇಳಿದ್ರಂತೆ ಇಲ್ಲಿ ಇರಬೇಡ, ದಿನಕ್ಕೆ £1 ತುಂಬ ಜಾಸ್ತಿ ಆಗ್ತದೆ, ಬೇರೆ ಕಡೆ ಮಾಡು ಅಂತ. 4 ದಿವಸ ಮಾತ್ರ ವಿಕ್ಟೋರಿಯಲ್ಲಿ ಇದ್ದರು ಇವರು. ಆನಂತರ ನೋಡಿಕೊಂಡು ಯಾವುದೋ ಒಂದು ಭೋಜನ ಶಾಲೆ, ಒಬ್ಬ ಹೆಣ್ಮಗಳು ಭೋಜನ ಶಾಲೆ ನಡೆಸ್ತಾ ಇದ್ದು, ಅಲ್ಲಿ ಇದ್ಕೊಂಡು ಸಸ್ಯಾಹಾರ ಊಟ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ತಾವೇ ಏನೇನು ಪ್ರಯೋಗ, ಒಂದು 20 ಪೇಜ್ ಇದೆ ಬಯೋಗ್ರಫಿಯಲ್ಲಿ. ಅದು ಅಡುಗೆ ಏನೇನು ಮಾಡಿಕೊಂಡೆ, ಗೋಧಿದು ಹೆಂಗೆ ಮಾಡಿಕೊಂಡೆ ಎಲ್ಲ ಬರ್ತಾರೆ. ಎಲ್ಲ ಪ್ರಯೋಗಗಳನ್ನು ಮಾಡಿಕೊಂಡು ಕೊನೆಗೆ ತಿಂಗಳಿಗೆ 17 ಶಿಲಿಂಗಲ್ಲಿ ನಾನು ಜೀವನ ಮಾಡ್ತಿದ್ದೆ ಅಂತ ಬರೀತಾರೆ. ₹1 £1 ಅಂದರೆ 1 ಶಿಲಿಂಗ್ 1 ಪೈಸಾ ಇದ್ದ ಹಾಗೆ. ಅಂಥದ್ದು 17 ಶಿಲಿಂಗ್ ಒಂದು ತಿಂಗಳಿಗೆ ಆಗೋ ಖರ್ಚಲ್ಲಿ ಜೀವನ ಮಾಡೋಕ್ಕೆ ಶುರು ಮಾಡಿದೆ. ಯಾಕಂದರೆ ಮಿನಿಮಮ್ ಮಾಡ್ಕೋಬೇಕಾಯ್ತು ಖರ್ಚು ಅಂತ ಹೇಳ್ತಾರೆ. ಈ ಹೊತ್ತಿಗೆ ಇನ್ನೊಂದು ಹವ್ಯಾಸ ಶುರು ಆಯಿತು. ನೋಡಿ ಹೇಗೆ ಜೀವನದ ಅನಿವಾರ್ಯತೆಗಳು ನಮ್ಮನ್ನು ಬೇರೆ ಬೇರೆ ದಿಕ್ಕಿಗೆ ಕಳಿಸ್ತವೆ ಅಂತ. ಮಾತಾಡೋಕ್ಕೆ ಸ್ನೇಹಿತರು ಜಾಸ್ತಿ ಇಲ್ಲ, ಪರಕೀಯ ವಾತಾವರಣ, ಎಲ್ಲಿ ಮಾತಾಡಿದ್ರೆ ಏನಾಗ್ತದೋ ಅಂತ ಭಯ, ಮೊದಲೇ ಸಂಕೋಚ ಸ್ವಭಾವ. ಇದಿದ್ದವ್ರು ಏನು ಮಾಡೋಕ್ಕೆ ಶುರು ಮಾಡಿದರು ಅಂದರೆ ಅಲ್ಲಿ ಸಿಗುವಂಥ ಎಲ್ಲ ಪತ್ರಿಕೆಗಳನ್ನು ತರಿಸೋಕೆ ಶುರು ಮಾಡಿದರು. ಊಟದ ಖರ್ಚು ಕಮ್ಮಿ ಮಾಡಿಕೊಂಡ್ರು, ಪತ್ರಿಕೆಗಳನ್ನು ತರಿಸೋಕೆ ಶುರು ಮಾಡಿದ್ರಂತೆ. ಅವ್ರು ಹೇಳ್ತಾರೆ, ರೆಗ್ಯುಲರ್ ಆಗಿ ನಾನು ಡೈಲಿ ಟೆಲಿಗ್ರಾಫ್, ಡೈಲಿ ನ್ಯೂಸ್ ಮತ್ತು ಪಲ್ಮಾಲ್ ಗ್ಯಾಜೆಟ್ ಅಂತ ಒಂದು ಫೇಮಸ್ ಪತ್ರಿಕೆ. ಅವಾಗ ಈ 3 ತರಿಸೋಕೆ ಶುರು ಮಾಡಿದೆ. ರೆಗ್ಯುಲರ್ ಆಗಿ ಮೊದಲನೇ ಪುಟದಿಂದ ಕೊನೆ ಪುಟ ತನಕ ಓದೋಕೆ ಶುರು ಮಾಡಿದೆ ಅಂತ. ನೋಡಿ, ಗಾಂಧಿ ಇಂಗ್ಲೆಂಡಿಗೆ ಹೋಗೋದಕ್ಕಿಂತ ಮೊದಲು ಅವರೇ ಹೇಳ್ತಾರೆ, ನನ್ನ ಪಠ್ಯಪುಸ್ತಕ ಬಿಟ್ಟು ಇನ್ನೇನೇನೂ ಓದ್ತಿರ್ಲಿಲ್ಲ ಬೇರೆ ನಾನು ಅಂತ. ಈಗ ಅಲ್ಲಿ ಹೋದ್ಮೇಲೆ ಪ್ರಸಂಗ ಹೇಗೆ ಬಂತು ಅಂದರೆ ಓದಲೇಬೇಕಾದಂಥ ಅನಿವಾರ್ಯತೆ ಬಂತು. ಆದ್ದರಿಂದ ಎಲ್ಲ ಪತ್ರಿಕೆಗಳು ಓದೋಕೆ ಶುರು ಮಾಡಿದರು. ಒಂದು ಸಲ ಪತ್ರಿಕೆ ಓದೋಕೆ ಶುರು ಮಾಡಿದರೆ ಏನಾಗ್ತದೆ, ಸಾಮಾನ್ಯ ಜ್ಞಾನ ಹೆಚ್ಚಾಗ್ತದೆ, ವಿಷಯ ತಿಳಿತದೆ, ಧೈರ್ಯ ಬರ್ತದೆ, ಇದೆಲ್ಲ ಆಗೋಕ್ಕೆ ಶುರು ಆಯಿತು. ಇನ್ನೊಂದು ವಿಷಯ ತಲೆ ಕೆಡ್ತಾಯಿತ್ತು, ಸಸ್ಯಾಹಾರದ ಹೋಟೆಲ್ ಎಲ್ಲಿದೆ ಅಂತ. ಹೋಗೋ ಮೊದಲು ಸಾಕಷ್ಟು ಚರ್ಚೆ ಆಗಿದೆ. ಅಲ್ಲಿ ಹೋದವರೆಲ್ಲ ಮಾಂಸಾಹಾರಿ ಆಗಬೇಕಾಗ್ತದೆ ಅಂತ ಯಾರೋ ಹೇಳಿದ್ರಂತೆ. ಇದು ಆಗಬೇಕಾಗಿಲ್ಲ, ನಾ ಕೇಳಿದ್ದೀನಿ ಅಂತ ಇವ್ರು ಹೇಳಿದರು. ಅದಕ್ಕೇನು ಮಾಡಿದರು ಅಂದರೆ ಈ ಸಸ್ಯಾಹಾರದ ಹೋಟೆಲ್ ಹುಡ್ಕೋಕೆ ಶುರು ಮಾಡಿದ್ರಂತೆ. ಇದು ನಮಗೆಲ್ಲ ಸಾಮಾನ್ಯವಾಗಿ ಬರುವಂಥ ರೋಗ. ಬೇರೆ ದೇಶಕ್ಕೆ ಹೋದಾಗ ಭಾಳ ಕಷ್ಟ ಆಗಿಬಿಡುತ್ತೆ. ನನಗೆ ಪಾಶ್ಚಿಮಾತ್ಯ ದೇಶಕ್ಕೆ ಹೋದಾಗ ಯಾವತ್ತೂ ತೊಂದರೆ ಆದದ್ದಿಲ್ಲ, ನನಗೆ ಅಷ್ಟು ತೊಂದರೆ ಆದದ್ದಿಲ್ಲ. ಈ ಪೌರ್ಯಾತ್ಯ ದೇಶಕ್ಕೆ ಹೋದಾಗಲೇ ತೊಂದರೆ ಆದದ್ದು ನನಗೆ. ಈ ಸಿಂಗಪೂರ್, ಇಂಡೋನೇಷ್ಯಾ, ಹಾಂಗ್ಕಾಂಗ್, ಥೈಲ್ಯಾಂಡ್, ಬೇಡಪ್ಪ ಅವಸ್ಥೆ ನಮ್ಮದು. ಅಲ್ಲಿ ಹೋದರೆ ನಿಮಗೆ ಏನೂ ಸಿಗಲ್ಲ, ಕಷ್ಟ ಆಗಿಬಿಡುತ್ತೆ. ಆದರೆ ಹುಡುಕಬೇಕು. ನಮ್ಮಂಥವ್ರು ಏನು ಮಾಡ್ತೀವಿ, ಕೆಲವು ಕಡೆ ವೆಜಿಟೇರಿಯನ್ ಕಾನ್ಸೆಪ್ಟೇ ಬೇರೆ ಇದೆ. ಸಿಂಗಪುರದಲ್ಲಿ ಹೋಗಿ ಸೂಪ್ ಕೊಡು ಅಂತ ಕೇಳಬೇಕು ನೀವು. ಅವನು ಚಿಕನ್ ಸೂಪ್ ಮಾಡಿ ಇಟ್ಟಿರ್ತಾನೆ. ನಾನು ವೆಜಿಟೇರಿಯನ್ ಬೇಕು ಅಂದರೆ ಹೌದಾ ಅಂತಾನೆ, ಚಿಕನ್ ಪೀಸ್ ತೆಗಿತಾನೆ, ತೊಗೊಳ್ಳಿ ಅಂತಾನೆ. ಅವನ ದೃಷ್ಟಿಯಲ್ಲಿ ವೆಜಿಟೇರಿಯನ್ ತೆಗೆದಿದ್ದೇನಲ್ಲ, ಮತ್ತು ಇನ್ನೇನು ಕಿರಿಕಿರಿ ನಿಮ್ಮದು ಅಂತ. ನನಗೆ ಅಮೆರಿಕದಲ್ಲಿ ಹಾಗೆ ಆಗಿತ್ತು. ಯೂನಿವರ್ಸಿಟಿಯಲ್ಲಿ ಕ್ಯೂದಲ್ಲಿ ನಿಂತ್ಕೊಂಡು ಸ್ಯಾಂಡ್ವಿಚ್ ಕೊಡು ಅಂತ ಹೇಳಿದೆ. ಅವ್ನು ಸ್ಯಾಂಡ್ವಿಚ್ ಎಸ್ ಅಂದ. ಇಂಟ್ರೋಲ್ ಟೈಮಲ್ಲಿ ಬರ್ತಾರೆ ಅಂತ ಗೊತ್ತಿದೆಯಲ್ಲ, ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದಾನೆಲ್ಲ ಬ್ರೆಡ್ ಜೋಡಿಸಿ. ಅವ್ರೇನು ಮಾಡ್ತಾರೆ ಅಂದರೆ ಬ್ರೆಡ್ಡು ಮೇಲೆ ಸ್ವಲ್ಪ ಚೀಸ್ ಹಾಕಿ, 1-2 ತರಕಾರಿ ಹಾಕಿ, ಮೇಲೊಂದು ಬೀಫದ್ದು ಒಂದು ಲೇಯರ್ ಹಾಕಿರ್ತಾರೆ. ಬೀಫ್ ಅಂದರೆ ಎಮ್ಮೆ ಮಾಂಸನ ಕೋಣನ ಮಾಂಸನ ಹಾಕಿರ್ತಾರೆ. ಹಾಕಿ ಅದ್ರ ಮೇಲೆ ಒಂದು ಲೇಯರ್ ಇಟ್ಟಿರ್ತಾರೆ. ನಾನು ಹೋಗಿ ವೆಜಿಟೇರಿಯನ್, ಓಕೆ ವೆಜಿಟೇರಿಯನ್ ಅಂದ, ಪೀಸ್ ತೆಗೆದ, ಆ ಬೀಫ್ ತೆಗೆದ, ಮತ್ತೆ ಕೊಟ್ಟ. ನಮಗೆ ಅದು ಪಕ್ಕದಲ್ಲಿದೆ ಅಂದರೆ ಊಟ ಹೋಗಲ್ಲ. ಈಗ ಜೋಡಿಸಿದ್ದು ಹೆಂಗಾಗುತ್ತೆ, ಅದಕ್ಕೆ ನಾವು ವ್ಯವಸ್ಥೆನ ಮಾಡ್ಕೋಬೇಕು. ಹೀಗಾಗಿ ನಾವೇನು ಮಾಡ್ತೀವಿ ಗೊತ್ತಾ, ಸಸ್ಯಾಹಾರಿಗಳಾಗಿದ್ದವ್ರು ಬೇರೆ ಕಡೆ ಹೋದಾಗ ಈ ಸರ್ವೆ ಶುರು ಮಾಡ್ತೀವಿ. ಎಲ್ಲಿ ಹೋಟೆಲ್ ಇದೆ, 4 ಜನ ಕೇಳ್ಕೊಂಡು ಹೋಗೋದು ಮೊದಲೇ ಎಲ್ಲಿದೆ ಅಂತ. ಹಂಗೆ ಇವರು ಶುರು ಮಾಡಿದ್ರಂತೆ. ಲಂಡನ್ಗೆ ಹೋದಾಗ ಸಸ್ಯಾಹಾರದ ಹೋಟೆಲ್ ಎಲ್ಲಿದೆ ಅಂತ ಹುಡ್ಕೋಕೆ ಶುರು ಮಾಡಿದ್ರಂತೆ. ಹುಡುಕಿ ಒಂದು ವಿಶೇಷ ಹೋಟೆಲ್ ಸಿಕ್ತು ನನಗೆ ಏನು ಬರೀತಾರೆ, ವಿಶೇಷವಾದ ಹೋಟೆಲ್ ಅದು. ಅಲ್ಲಿ ಏನಂದರೆ ಅವನು ಸಸ್ಯಾಹಾರ ಮಾತ್ರ ಕೊಡುವಂಥವನು. ಸಸ್ಯಾಹಾರ ಮಾತ್ರ ಕೊಡೋದಲ್ಲ, ಅವನೊಂದು ಪೇಪರ್ ಬೇರೆ ತರ್ತಿದ್ದ, ಸಸ್ಯಾಹಾರದಿಂದ ಆಗುವಂಥ ಲಾಭ ಏನು ಅಂತ. ಅಷ್ಟಲ್ಲದೆ ಅವ್ರು ಬರುವಂಥ ಗಿರಾಕಿಗಳನ್ನ ಕಂಡೀಷನ್ ಬೇರೆ ಇರೋದು. ನಮ್ಮಲ್ಲಿ ಊಟ ಮಾಡೋರು ಸಸ್ಯಾಹಾರದ ಪ್ರಚಾರವನ್ನು ಮಾಡಬೇಕು ಹೊರಗಡೆಗೆ ಅಂತ. ಇದಕ್ಕಿಂತ ಒಳ್ಳೆಯ ಅವಕಾಶ ಸಿಕ್ಕಿತ್ತ ಗಾಂಧೀಜಿಗೆ. ಹೋಗೇ ಬಿಟ್ಟರು, ಪರ್ಮನೆಂಟ್ ಮೆಂಬರ್. ಅಲ್ಲಿ ಹೋಗಿ
ಆ ಅಂಗಡಿ ಓನರ್ ಒಬ್ಬ ಸಾಲ್ಟ್ ಅಂತ, ಅವನ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ. ಈ ಸಸ್ಯಾಹಾರಿ ಅಂಗಡಿ ಓನರ್ ಸಾಲ್ಟ್ ಅಂತ ಅವನ ಹೆಸರು, SALT, ಸಾಲ್ಟೆ. ಅವನು ಆರ್ಟಿಕಲ್ ಬರೀತಿದ್ದಂತೆ, ಸಸ್ಯಾಹಾರದಿಂದ ಆಗುವ ಲಾಭಗಳೇನು ಅಂತ ಬರೀತಿದ್ದಂತೆ. ಅವನೊಂದು ಸೊಸೈಟಿ ಮಾಡಿದ್ದ, ಪ್ಲೀ ಫಾರ್ ವೆಜಿಟೇರಿಯನಿಸಮ್ ಅಂತ. ಅಂದರೆ ಸಸ್ಯಾಹಾರಕ್ಕೋಸ್ಕರ ಒಂದು ಪ್ರಾರ್ಥನೆ ಅಂತ, ಅಥವಾ ಸಸ್ಯಾಹಾರ ಸಮರ್ಥನೆ ಅಂತ ಅನ್ಕೋಬಹುದು. ಅಂಥ ಒಂದು ಸೊಸೈಟಿ ಮಾಡಿದ್ದ. ಅಂಥ ಒಂದು ಗ್ರಂಥ ಬೇರೆ ಬರೆದ್ಬಿಟ್ಟಿದ್ದಾನು ಅವನು, ಪ್ಲೀ ಫಾರ್ ವೆಜಿಟೇರಿಯನಿಸಮ್ ಅಂತ. ಆ ಪುಸ್ತಕ ಗಾಂಧೀಜಿ ಓದಿದರು, ಬಹಳ ಭಕ್ತಿಯಿಂದ ಓದಿರ್ಬೇಕು ಅದನ್ನು. ಓದಿ ಕೊನೆಗೆ ಬರೀತಾರೆ, ನನ್ನ ತಂದೆ ತಾಯಿಗೆ ಹೆದರಿ ನಾನು ಮಾಂಸಾಹಾರ ಮಾಡೋದನ್ನು ಬಿಟ್ಟಿದ್ದೆ, ಸುಳ್ಳು ಹೇಳಬೇಕಾಗತ್ತಲ್ಲ ಅಂತ. ತಾಯಿಗೆ ಮಾತು ಕೊಟ್ಟಿದ್ದೆ ಬರಬೇಕಾದ್ರೆ, ತಾಯಿಗೆ ಮಾತು ಕೊಟ್ಟಿದ್ದೆ ಅಂತ ಮಾಂಸಾಹಾರ ಬಿಟ್ಟಿದ್ದೆ ವಿನಃ ಮೊದಲಿದ್ದದ್ದೇನು ಹೇಳಿ ಮಾಂಸಾಹಾರ ಬಿಟ್ಟದಲ್ಲ, ಪೋಸ್ಟ್ಪೋನ್ ಮಾಡಿದ್ದು. ತಂದೆ ತಾಯಿ ಹೋದ್ನ ಮತ್ತೆ ತಿನ್ನಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಆದರೆ ಹೇಳ್ತಾರೆ, ಈ ಪುಸ್ತಕ ಓದಿದ ಮೇಲೆ ನನಗೆ ಖಾತ್ರಿ ಆಯಿತು, ನಾನು ಮಾಡ್ತಿರೋ ಸರಿ ಇದು. ಇನ್ಮೇಲೆ ತಾಯಿ ಕೊಟ್ಟ ಮಾತು ಅಷ್ಟೇ ಅಲ್ಲ, ಇದು ನನಗೆ ಒಳ್ಳೆಯದು ಅಂತ ನಂಬಿಕೆ ಬಂದು ನಾನು ಮೊಟ್ಟ ಮೊದಲ ಬಾರಿಗೆ ಮನಃಪೂರ್ವಕ ಸಸ್ಯಾಹಾರಿ ಆದೆ ಅಂತ ಬರ್ಕೋತಾರೆ. ಮನಃಪೂರ್ವಕ ಸಸ್ಯಾಹಾರಿ ಆದೆ ಅಂತ ಬರ್ಕೋತಾರೆ. ಆಮೇಲೆ ಅವರಿಗೆ ಹುಚ್ಚು ಒಂದು ಸ್ವಲ್ಪ ಇದೆಯಲ್ಲ, ಇದು ಆಗುವಂಥದ್ದೇ. 18-20 ವರ್ಷಕ್ಕೆ ಸಡನ್ನಾಗಿ ನೀವು ವೆಸ್ಟರ್ನ್ ವರ್ಲ್ಡಿಗೆ ಹೋದಾಗ, ಬೇರೆ ಪ್ರಪಂಚಕ್ಕೆ ಹೋದಾಗ ಅದು ಎಳೀತದೆ. ಪ್ರಪಂಚ ತುಂಬ ಎಳೀತದೆ. ಹೊರಗಡೆ ಹೋದರೆ ಅನುಭವ ಆಗುತ್ತೆ. ಕಣ್ಣಿಗೆ ಕಾಣುತ್ತಲ್ಲ, ಯಾವಾಗಲೂ ಆಳ ಕಮ್ಮಿ ಇದ್ದಲ್ಲಿ ಸೆಳೆತ ಹೆಚ್ಚು. ತಾವು ನೋಡಿರಬೇಕು, ನೀರಿನ ಪ್ರಭಾವ ಆಳ ಕಮ್ಮಿ ಇದ್ದಲ್ಲಿ ಸೆಳೆತ ಹೆಚ್ಚು, ಆಳ ಹೆಚ್ಚಿದ್ದಲ್ಲೇ ಪ್ರವಾಹ ಕಾಣಿಸೋಲ್ಲ. ಇಲ್ಲಿ ಸೆಳೆತ ತುಂಬ ಜಾಸ್ತಿ. ಇಲ್ಲಿ ಪೋರ್ಬಂದರದಿಂದ ಹೋದಂಥ ಹುಡುಗ ಒಂದೇ ಸಲ ಲಂಡನ್ಗೆ ಹೋದರೆ ಏನಾಗಬೇಕ್ರಿ ಅವನಿಗೆ? ಅಲ್ಲೇನು ಮಾಡಿದ್ದು, ತಾನು ಬ್ರಿಟನ್ನಿನ ಗೃಹಸ್ಥರಂಗೆ ಆಗಬೇಕು ಅಂತ ಅಪೇಕ್ಷೆ. ಈ ಸೂಟ್ ಬೂಟ್ ಹಾಕ್ಕೋಬೇಕು, ಭರ್ಜರಿಯಾಗಿರಬೇಕು ಅಂತ ಹೇಳಿ ತುಂಬ ಖರ್ಚು ಮಾಡಿದ್ರಂತೆ. ನವೀನವಾಗಿ ಹೊಲಿಸಿದ್ರಂತೆ, ದುಡ್ಡು ಕೊಟ್ಟು ಆ ಹ್ಯಾಟು, ಕೋಟು, ಬೋಟಾಯ್ ಅದೆಲ್ಲ ಸೂಟ್ ಹಾಕ್ಕೊಂಡು ಹೊಲಿಸಿದ್ರು. ಈವ್ನಿಂಗ್ ಡ್ರೆಸ್ ಬೇರೆ ಮತ್ತೆ ಹಾಕ್ಕೊಳ್ಳೋದಕ್ಕೆ, ಈವ್ನಿಂಗ್ ಡ್ರೆಸ್ಸು. ಆಮೇಲೆ ಕ್ರಾಪ್ ಹಿಕ್ಕೋಬೇಕು, ಅದೊಂಥರ ಥರದ ಹಣಿಗೆಗಳನ್ನು ತರೋದು, ಆ ಟಾಯ್ ಕಟ್ಕೊಳ್ಳೋ ಪ್ರಯತ್ನ ಎಲ್ಲ ಮಾಡಿ ಕನ್ನಡಿ ಮುಂದೆ ತುಂಬ ಟೈಮ್ ಖರ್ಚು ಮಾಡ್ತಿದ್ದೆ ಅಂತ ಬರೆದಿದ್ದಾರೆ. ಇಷ್ಟೆಲ್ಲ ಮಾಡಿ ಅಷ್ಟಕ್ಕೆ ಬಿಡಲಿಲ್ಲ, ಪಿಟೀಲ್ ಕಲಿಬೇಕು ಅಂತ, ವೆಸ್ಟರ್ನ್ ಮ್ಯೂಸಿಕ್ ಕಲಿಬೇಕು ಅಂತ ಅದಕ್ಕೊಂದು ಕ್ಲಾಸಿಗೆ ಹೋದರು. ಅಷ್ಟೇ ಸಾಕಾಗಲಿಲ್ಲ, ಡಾನ್ಸ್ ಕಲಿಬೇಕಲ್ಲ, ವೆಸ್ಟರ್ನ್ ಡಾನ್ಸು, ಅದು ಕ್ಲಾಸಿಗೆ ಸೇರಿಕೊಂಡ್ರಂತೆ. ಆ ಡಾನ್ಸಿಗೆ ಸೇರಿಕೊಂಡು ಒದ್ದಾಡಿದ್ರು 3 ತಿಂಗಳು. ಹೇಳ್ತಾರೆ 3 ತಿಂಗಳು ನೃತ್ಯದ ಕ್ಲಾಸಿಗೆ ಹೋದೆ, ಆಮೇಲೆ ಏನಾಯಿತು ಅಂತ ಬರೀತಾರೆ. 3 ತಿಂಗಳು ಹೋದ್ಮೇಲೆ ಇದೆಲ್ಲ ಪ್ರಯೋಗ ಮಾಡಿದ ಮೇಲೆ ಎಲ್ಲವನ್ನೂ ಪ್ರಯತ್ನಿಸಿ ಕೊನೆಗೆ ಅದನ್ನೆಲ್ಲ ಬಿಟ್ಟು ಶ್ರದ್ಧಾವಂತ ವಿದ್ಯಾರ್ಥಿ ಆದೆ ಅಂತ. ವಿದ್ಯಾರ್ಥಿ ಆಗಬೇಕು ಅಂತ ತಲೆಗೆ ಬಂತ 3 ತಿಂಗಳಾದ್ಮೇಲೆ. ಸಸ್ಯಾಹಾರದಿಂದ ಆದಂಥ ಉಪಕಾರಗಳು 2 ಗಾಂಧೀಜಿಗೆ. 2 ಉಪಕಾರ ಆಯಿತು ಸಸ್ಯಾಹಾರದಿಂದ. ಏನಾಯಿತು ಅಂದರೆ, ಮೊದಲನೇದು ಸಸ್ಯಾಹಾರದ ಬಗ್ಗೆ ಇನ್ನೊಂದು ಹೇಳ್ತೀನಿ, ಇದು ಹೊಸ ಸ್ವಲ್ಪ ಆಳವಾಗಿ ಚಿಂತನೆ ಮಾಡುವಂಥ ವಿಷಯ. ಯಾವುದಾದ್ರೂ ಒಂದು ಹೊಸ ವಿಚಾರ ಮನಸ್ಸಲ್ಲಿ ಹೋದರೆ ಅದ್ರ ಬಗ್ಗೆ ನಾವು ತುಂಬ ಚಟುವಟಿಕೆಯಿಂದ ಕೆಲಸ ಮಾಡ್ತೇವೆ. ಇದು ಮತ ಆಗಬಹುದು, ಧರ್ಮ ಆಗಬಹುದು, ನಂಬಿಕೆ ಆಗಬಹುದು, ಯಾವುದೇ ಆಗಲಿ. ಹೊಸದಾಗಿ ಬಂದಂಥ ನಂಬಿಕೆ, ಅದ್ರ ಬಗ್ಗೆ ಹೆಚ್ಚು ಚಿಂತೆ, ಕಾಳಜಿ. ಮನೇಲಿ ಹೊಸ ಸಾಮಾನು ತಂದರೆ ಒರೆಸಿ ಇಡಲ್ವ ನಾವು? 3 ದಿವಸ ಒರೆಸ್ತೀವಿ ಅಷ್ಟೇ. 3 ದಿವಸ ತುಂಬ ಪ್ರೀತಿ ಇರುತ್ತೆ ಹೊಸ ಸಾಮಾನು ಬಗ್ಗೆ. ಹಾಗೆ ಇವ್ರಿಗೇನಾಯ್ತು, ಸಸ್ಯಾಹಾರದ ಬಗ್ಗೆ ಹೊಸ ಕಲ್ಪನೆ ಬಂದುಬಿಟ್ಟಿದೆಯಲ್ಲ, ಅದಕ್ಕೇನು ಮಾಡಿದ್ರು, ತಾನೇ ಒಂದು ಕೂಟ ರಚನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಸಸ್ಯಾಹಾರಿಗಳು ಒಂದು ಒಕ್ಕೂಟ ಮಾಡಬೇಕು ಅಂಥೇಳಿ ಅದಕ್ಕೊಂದು ಹೆಸರು ಕೊಟ್ಟರು, ಬೇಸ್ ವಾಟರ್ ಅಂತ. ಬೇಸ್ ವಾಟರ್ ಒಕ್ಕೂಟ ಅಂಥೇಳಿ ಒಂದಿಷ್ಟು ಜನ ಸೇರಿಸಿ ಸಸ್ಯಾಹಾರಿಗಳನ್ನು ಕಡೆ ಬನ್ನಿ ಅಂತ ಇದೊಂದು ಶುರು ಮಾಡಿದರು. 2ನೇದು, ಸಸ್ಯಾಹಾರಿ ಪತ್ರಿಕೆ ಇತ್ತಲ್ಲ, ಸಾಲ್ಟ್ ಮಾಡುವಂಥದ್ದು, ಅದಕ್ಕೆ ಲೇಖನಗಳನ್ನು ಬರೆಯೋಕ್ಕೆ ಶುರು ಮಾಡಿದ್ರಂತೆ. ಯಾವ ಲೇಖನ ಅದು? ಹಿಂದೂ ಪದ್ಧತಿಗಳು ಮತ್ತು ಆಹಾರ ಅಂತ. ಹಿಂದೂ ಪದ್ಧತಿಗಳಲ್ಲಿ ಆಹಾರ ಹೆಂಗಿರ್ತದೆ ಅಂಥೇಳಿ ಅದು ಸಹ 9 ಆರ್ಟಿಕಲ್ ಬರದೆ ಅಂತ ಹೇಳ್ತಾರೆ. ಇದು ಯಾಕೆ ನನಗೆ ಅದು ಗಾಂಧೀಜಿಗೆ ವೈಯಕ್ತಿಕ ಲಾಭ ಆದದ್ದು ಅಂತಂದರೆ, ಅಲ್ಲಿವರೆಗೂ ತಮ್ಮ ಪಠ್ಯಪುಸ್ತಕವನ್ನು ಬಿಟ್ಟು ಬೇರೆ ಬರೆದದ್ದೆಲ್ಲ ಓದಿದವರಲ್ಲ. ಈಗ ನೋಡಿ 2 ಕೆಲಸ ಆಯಿತು. ಒಂದು ಒಕ್ಕೂಟ ಸ್ಥಾಪನೆ ಮಾಡಬೇಕು ಅಂದರೆ ಆರ್ಗನೈಸೇಷನಲ್ ಸ್ಕಿಲ್ ಬೇಕು, ಸಂಸ್ಥೆ ಕಟ್ಟುವ ಶಕ್ತಿ ಬೇಕಾಗುತ್ತೆ. ಸಂಸ್ಥೆ ಕಟ್ಟುವಾಗ 4 ಜನರನ್ನು ಸೇರಿಸ್ಕೋಬೇಕಾಗುತ್ತೆ, ಅವ್ರು ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ಬಹುಶಃ ಮುಂದೆ ಅನುಕೂಲ ಆಯಿತು ಅವರಿಗೆ. ಮುಂದೆ ರಾಷ್ಟ್ರ ಕಟ್ಟುವ ಪ್ರಕ್ರಿಯೆ ಬಂದಾಗ ಸೌತ್ ಆಫ್ರಿಕಾಗೆ ಹೋದಾಗ ಬೇಕಾಗ್ತದೆ, ಜನ ಕಟ್ಟಬೇಕಾಗತ್ತೆ. ಇಲ್ಲಿ ಶುರು ಆದಂಥದ್ದು ಬೀಜ ಅದು. ಸಸ್ಯಾಹಾರ ಮಾಡುವಂಥವ್ರನ್ನೆಲ್ಲ ಸೇರಿಸಿಕೊಂಡು ಒಂದು ಒಕ್ಕೂಟ ಮಾಡಿಕೊಂಡೆ, ಆರ್ಗನೈಸೇಷನ್ ಸ್ಕಿಲ್ ಬೆಳೆಸ್ಕೊಂಡೆ. 2ನೇದು, ಆ ಪತ್ರಿಕೆಗೆ ಲೇಖನ ಬರೆಯೋಕ್ಕೆ ಶುರು ಆಯ್ತಲ್ಲ, ಬರೀ ಚಿಂತನೆಯಲ್ಲಿದ್ದಂಥದ್ದು ಬರವಣಿಗೆಯಲ್ಲಿ ಬರೋಕ್ಕೆ ಶುರು ಆಯಿತು. ಸ್ನೇಹಿತರು, ಒಂದು ಮಾತು ಹೇಳ್ತೀನಿ, 1 ತಾಸು ಮಾತಾಡೋದು ಬಹಳ ಕಷ್ಟ ಅಲ್ಲ, 1 ಪೇಜ್ ಬರೆಯೋದು ಬಹಳ ಕಷ್ಟ. ಯಾಕೆ ಗೊತ್ತಾ? ಬರವಣಿಗೆಯಲ್ಲಿ ನಿಮ್ಮ ವಿಚಾರ ಅತ್ಯಂತ ಹರಿತವಾಗ್ತದೆ, ಸ್ಫುಟವಾಗ್ತದೆ, ಹರಳುಗಡ್ತದೆ. ಮಾತನ್ನು ಹೆಚ್ಚು ಕಡೆ ಬರ್ಸೋಕೆ ಆಗೋದಿಲ್ಲ. ಮಾತಲ್ಲಿ ಉಡಾಫಿಯನ್ನು ಯಾಕೆ ಮಾತಾಡ್ಬಿಡ್ಬೋದು, ಬರೆಯೋಕೆ ಹೋದಾಗ ಅದನ್ನೆಲ್ಲ ಪರಿಷ್ಕಾರ ಮಾಡಬೇಕಾಗ್ತದೆ. 9 ಆರ್ಟಿಕಲ್ ಗಾಂಧೀಜಿ ಬರೆದ್ರು ಅಂದರೆ ಅವ್ರ ಬರವಣಿಗೆ ಸ್ವಲ್ಪ ಸ್ಖಾಲಿತ್ಯವನ್ನು ಪಡ್ಕೊಳ್ತಾ ಇತ್ತು, ಬರವಣಿಗೆಗೆ ಆಸಕ್ತಿ ಬರ್ತಾ ಇತ್ತು ಅಂತಾಯಿತು. 2 ವೈಯಕ್ತಿಕ ಲಾಭ ಅವ್ರಿಗಾಯಿತು.
ಅವ್ರು ಹೇಳ್ತಾರೆ, ನ್ಯಾಯಶಾಸ್ತ್ರ ಪರೀಕ್ಷೆ ಭಾಳ ಕಷ್ಟಪಡೋದು ಏನಿರಲಿಲ್ಲ ನೋಡಿ, ಓದದ್ದೇ ಅದಕ್ಕೇನು ಜಾಸ್ತಿ ಕಷ್ಟಪಡೋದು ಅವಶ್ಯಕತೆ ಇರಲಿಲ್ಲ. ಆದರೂ ಅವ್ರ ತಲೆಗೆ ಬಂತಂತೆ, ನೋಡಿ ಹೇಗೆ ಬರುತ್ತೆ, ಒಂದು ಸಲ ಓದಿನ ಕಡೆ ಮನಸ್ಸು ಹೋದರೆ ಹೇಗಾಗ್ತದೆ ಅಂತ. ನ್ಯಾಯಶಾಸ್ತ್ರ ಪರೀಕ್ಷೆ ಕಷ್ಟಪಡಬೇಕಾಗಿಲ್ಲ, ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಅಂಥೇಳಿ ಲಂಡನ್ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆ ಕೂಡಬೇಕು ಅಂದ್ಕೊಂಡ್ರು. ಲಂಡನ್ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆ ಕೂಡಬೇಕು ಅಂದ್ಕೊಂಡ್ರಂತೆ. ಮೊದಲನೇ ಬಾರಿ ಕೂತರು, ಎಲ್ಲ ಸಬ್ಜೆಕ್ಟ್ ತೊಗೊಂಡು ಲ್ಯಾಟಿನ್ ಪರೀಕ್ಷೆಯಲ್ಲಿ ಪಾಸ್ ಆಗಿಬಿಟ್ರು, ಫೇಲ್ ಆದರು. ಮತ್ತೆ 6 ತಿಂಗಳ ನಂತರ ಪರೀಕ್ಷೆ ತೊಗೊಂಡ್ರಂತೆ. ಆಗ ಕೆಮಿಸ್ಟ್ರಿ ಬದಲಾಗಿ ಅವ್ರು ಹೇಳ್ತಾರೆ ಶಾಖ ಮತ್ತು ಬೆಳಕು, ಲೈಟ್ ಆ್ಯಂಡ್ ಹೀಟ್, 2 ಚಾಪ್ಟರ್ಸ್ ತೊಗೊಂಡು ಪರೀಕ್ಷೆ ಕೂತ್ಕೊಂಡೆ, ಪರೀಕ್ಷೆ ಪಾಸ್ ಆದೆ. ಲಂಡನ್ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆನೂ ಪಾಸ್ ಆದರು. ಆಮೇಲೆ ಇನ್ನೊಂದೇನಾಯ್ತು, ಹೊತ್ತಿಗೆ 1889ರಲ್ಲಿ ಥಿಯೋಸಾಫಿಸ್ಟ್ ಪರಿಚಯ ಆಯಿತು ಅವ್ರು ಲಂಡನ್ನಲ್ಲಿ. ಅಂದರೆ ಯಾವ್ಯಾವ ನಮಗೆ ಗೊತ್ತಿಲ್ಲದ ಹಾಗೆ, ಪರಿಚಯದ ಹಾಗೆ ಯಾವ್ಯಾವ ಪರಿಚಯ ಆಗಿ ನಮ್ಮ ಜೀವನ ಹೇಗೆ ವೃದ್ಧಿ ಆಗ್ತಾ ಹೋಗ್ತದೆ ಅಂಥೇಳಿ. ಅವರು ಥಿಯೋಸಾಫಿಕಲ್ ಸೊಸೈಟಿ ಮೆಂಬರ್ಸ್ ಪರಿಚಯ ಆದಾಗ ಅಲ್ಲಿ ಅವರು ಭಗವದ್ಗೀತೆಯನ್ನು ಓದ್ತಾ ಇದ್ರಂತೆ. ನೋಡಿ, ಇಂಗ್ಲೆಂಡಲ್ಲಿ ಥಿಯೋಸಾಫಿಸ್ಟ್ರು ಅರ್ನಾಲ್ಡ್ ಬರೆದಂಥ ಸಾಂಗ್ ಸೆಲೆಸ್ಟಿಯಲ್ ಅಂತ ಹಾಡು, ದೊಡ್ಡ ಪದ್ಯ ಅದು, ಸಾಂಗ್ ಸೆಲೆಸ್ಟಿಯಲ್, ಅದನ್ನು ದಿವ್ಯ ಗೀತೆ ಅಂತ ಕನ್ನಡಕ್ಕೆ ಹೇಳ್ತಾರೆ. ಇನ್ನೊಂದು ದಿ ಲೈಟ್ ಆಫ್ ಏಷ್ಯಾದ ಜ್ಯೋತಿ ಅಂತ ಒಂದು. ಅವೆರಡನ್ನ ಸಾಕಷ್ಟು ಜನ ಥಿಯೋಸಾಫಿಸ್ಟ್ ಓದ್ತಾ ಇದ್ರಂತೆ. ಗಾಂಧೀಜಿನೂ ಸೇರಿಸ್ಕೊಂಡ್ರು ಅದರೊಳಗೆ, ನೀವು ಬನ್ನಿ ಸಾಂಗ್ ಸೆಲೆಸ್ಟಿಯಲ್ ಓದೋಣ ಅಂತ. ಓದ್ಬಿಟ್ಟು ಕೇಳಿದ್ರಂತೆ, ನೀವು ಮೂಲದಲ್ಲಿ ಓದಿದ್ದೀರಾ ಭಗವದ್ಗೀತೆನ? ಸಾಂಗ್ ಸೆಲೆಸ್ಟಿಯಲ್ ಅಂದರೆ ಭಗವದ್ಗೀತೆ ಮೂಲ, ಅದಕ್ಕೆ ಮೂಲವಾದದ್ದು, ಅದನ್ನು ಅರ್ನಾಲ್ಡ್ ಬರೆದಂಥದ್ದು. ಮೂಲದಲ್ಲಿ ಓದಿದ್ದೀರಾ ಅಂತ. ಇವರು ಓದಿಲ್ಲ ಅಂದರು. ಹಾಗೆ ಓದಬೇಕು ಮೂಲದಲ್ಲಿ ಅಂತ. ಇವರು ಆ ಸ್ನೇಹಿತರ ಜೊತೆಗೆ, ಥಿಯೋಸಾಫಿ ಜೊತೆಗೆ ಕೂತಿ ಆ ಸಾಂಗ್ ಸೆಲೆಸ್ಟಿಯಲ್ ಓದ್ತಾ ಇದ್ದಾರಲ್ಲ, ಕೂತು ಓದುವಾಗ ಅನಿಸ್ತಂತೆ, ಇದೇ ಎಷ್ಟು ಚೆನ್ನಾಗಿರ್ಬೇಕಾದ್ರೆ ಮೂಲ ಇನ್ನೂ ಚೆನ್ನಾಗಿರ್ಬೇಕಲ್ಲ ಅಂಥೇಳಿ ಭಗವದ್ಗೀತೆ ಓದೋದಕ್ಕೆ ಒಂದು ಪ್ರೇರಣೆ ಆಯಿತು ಅಂತ ಹೇಳ್ತಾರೆ. ಆ ನಂತರ ಅವರು ಇನ್ನೊಂದೇನು ಮಾಡಿದ್ರು ಅಂದರೆ, ಅವ್ರ ಜೊತೆಗೆ ಬರೋ ಓಲ್ಡ್ ಫ್ರೆಂಡ್ ಅಂತ ಒಬ್ಬರು ಇದ್ರಂತೆ. ಓಲ್ಡ್ ಫೀಲ್ಡ್ ಅಂತ ಮನುಷ್ಯ, ಇವ್ರ ಜೊತೆಗೆ ಸ್ನೇಹಿತ ಆಗಿದ್ದವನು. ಅವನು ನೋಡಿದ ಗಾಂಧೀಜಿಗೆ ಸ್ವಲ್ಪ ಧಾರ್ಮಿಕ ಕಡೆ ಮನಸ್ಸಿದೆ, ಆದ್ದರಿಂದ ನಿಧಾನಕ್ಕೆ ಇವ್ರನ್ನ ಚರ್ಚಿಗೆ ಕರ್ಕೊಂಡು ಹೋಗಿ ಪರಿವರ್ತನೆ ಮಾಡೋಕ್ಕೆ ಸಾಧ್ಯ ಇದೆ ಏನೋ ಇವ್ರನ್ನ ಅಂಥೇಳಿ ಚರ್ಚಿಗೆ ಕರ್ಕೊಂಡು ಹೋಗೋರಂತೆ. ಇವರು ಹೋಗ್ತಿದ್ರು, ಚರ್ಚಿಗೆ ಹೋಗೋರು, ಮಾತು ಕೇಳೋರು. ಹೇಳ್ತಾರೆ, ನನಗೆ 2 ಇಂಪ್ರೆಸ್ ಆದದ್ದು, ತುಂಬ ಖುಷಿಯಾದದ್ದು ಏನಪ್ಪ ಅಂದರೆ, ದಿ ಸರ್ಮನ್ ಆನ್ ದಿ ಮೌಂಟ್ ಭಾಳ ಇಷ್ಟ ಆಯಿತು. ಉಳಿದದ್ದು ಯಾವುದು ಅಷ್ಟು ಇಷ್ಟ ಆಗಲಿಲ್ಲ. ನ್ಯೂ ಟೆಸ್ಟಮೆಂಟ್ಸ್ ಸ್ವಲ್ಪ ಇಷ್ಟ ಆಗ್ತಾಯಿತ್ತು, ಉಳಿದು ಯಾವುದು ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಕೊನೆಗೆ ಬರೀತಾರೆ, ಆದರೆ ಪರಿವರ್ತನೆಯ ಪ್ರಯತ್ನ ನನಗೆ ಇಷ್ಟವಾಗಲಿಲ್ಲ ಅಂತ. ನನಗೆ ಸರ್ಮನ್ ಆನ್ ದಿ ಮೌಂಟ್ ಇಷ್ಟ ಆಯಿತು, ಆದರೆ ಅವ್ರು ಪ್ರಯತ್ನ ಮಾಡ್ತಿದ್ರಲ್ಲ ಪರಿವರ್ತನೆ ಮಾಡಬೇಕು ಅಂತ, ಪ್ರಯತ್ನ ಇಷ್ಟ ಆಗಲಿಲ್ಲ ನನಗೆ ಅಂತ. ಓದದ್ದು ನ್ಯಾಯಶಾಸ್ತ್ರ ಓದೋದಕ್ಕಲ್ವ. 1886 ನವೆಂಬರ್ದೊಳಗೆ ಇನ್ನರ್ ಟೆಂಪಲ್ ಅಂತ ಕರೀತಾರೆ, ಲಂಡನ್ನಿನ ನ್ಯಾಯವಾದಿ ಸಂಸ್ಥೆ, ಅದಕ್ಕೆ ಇವರು ದಾಖಲಾತಿ ಆಯಿತು, ಅಂದರೆ ರಿಜಿಸ್ಟ್ರೇಷನ್ ಆದ ಹಾಗೆ. ಇನ್ನು ಮುಂದೆ ಆ ಪರೀಕ್ಷೆ ಕೊಡ್ಬೇಕಾದ್ರೆ 3 ವರ್ಷ ಲಂಡನ್ನಲ್ಲಿ ಇರಬೇಕು ಅವ್ರು ತಮಾಷೆಯಾಗಿ ಬರೀತಾರೆ, ಅದು ಸೆನ್ಸ್ ಆಫ್ ಹ್ಯೂಮರ್ ಅನ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಈ ಪರೀಕ್ಷೆ ತೊಗೋಬೇಕಾದ್ರೆ 3 ವರ್ಷ ಲಂಡನ್ನಲ್ಲಿ ಇರಬೇಕಾಗಿತ್ತು, ನಾನು ಕನಿಷ್ಠ 6 ಭೋಜನಕೂಟಗಳಲ್ಲಿ ಭಾಗವಹಿಸಬೇಕಾಗಿತ್ತು ಅಂತ. ನ್ಯಾಯವಾದಿ ಆಗಬೇಕಾದ್ರೆ ಕನಿಷ್ಠವಾಗಿ 6 ಭೋಜನಕೂಟಗಳಲ್ಲಿ ಭಾಗವಹಿಸಬೇಕಾಗಿತ್ತು ಅಂತ. ಆ ಭೋಜನಕೂಟ ಹೇಗಿರ್ತಿತ್ತು ಅಂತ ಇಷ್ಟು ಈಸಿ ಅಂತ ಗೊತ್ತಿದ್ರೆ ಬಹುಶಃ ಭಾಳ ಜನ ಹೋಗ್ತಿದ್ರೇನು. 6 ಭೋಜನಕೂಟಕ್ಕೆ ಹೋದರೆ ಒಂದು ನ್ಯಾಯಶಾಸ್ತ್ರ ಡಿಗ್ರಿ ಸಿಗ್ತದೆ ಅನ್ನೋದಾದರೆ. ಅವ್ರು ಹೇಳ್ತಾರೆ, ಭಾಳ ಹಗುರ ಇತ್ತು, ಪರೀಕ್ಷೆ ಏನು ಕಷ್ಟ ಇರಲಿಲ್ಲ. ಆ ಭೋಜನಕೂಟಗಳಲ್ಲಿ ತುಂಬ ಜನ ಸೇರೋರು ಜೊತೆ ಮಾಡ್ತಿದ್ದರಂತೆ, ಇಬ್ಬಿಬ್ಬರನ್ನ 3 ಜನ ಜೊತೆ ಮಾಡಿ ಅವರಿಗೆ ಊಟ ವಸತಿ ಎಲ್ಲ ತುಂಬ ಇರೋದು. ಇವರು ವೆಜಿಟೇರಿಯನ್ ಅಲ್ಲ, ತಿನ್ನೋದು ಕಮ್ಮಿನೇ. ಆದರೆ ಏನು ಮಾಡ್ತಿದ್ರು ಅಂದರೆ, ಒಂದೊಂದು ಗುಂಪಿಗೆ, ಇಬ್ಬಿಬ್ಬರು ಗುಂಪಿಗೆ ಕುಡಿಯೋದಕ್ಕೊಂದು ವೈನ್ ಬಾಟಲ್ ಕೊಡ್ತಿದ್ರಂತೆ. ಇವ್ರ ಜೊತೆ ಆಗೋದಕ್ಕೆ ಭಾಳ ಜನ ಜಗಳಾಡ್ತಿದ್ರು ಅಂತ. ಇವ್ರ ಜೊತೆಯಾಗಿ ಬರೋದಕ್ಕೆ ಸಾಕಷ್ಟು ಜನ ಒದ್ದಾಡ್ತಾ ಇದ್ರು, ನಿಮ್ಮ ಜೊತೆ ಆಗ್ತೀನಿ, ಜೊತೆ ಗಾಂಧಿ ಜೊತೆ ಅಂತ. ಗಾಂಧಿ ಮೇಲಿನ ಪ್ರೀತಿಯಿಂದ ಅಲ್ಲ ಅದು. ಇವ್ರು ಹೇಗೆ ಕುಡಿಯಲ್ಲ, ಹಂಚುಗಳ ಬದಲು ಪೂರ್ತಿ ಬಾಟಲ್ ನನಗೆ ಬರುತ್ತೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಂತೆ ಅವರಿಗೆ. ಅವ್ರು ಹೇಳ್ತಾರೆ, ನನ್ನ ಇಷ್ಟು ಡಿಮಾಂಡ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ, ಭೋಜನಕೂಟಗಳ ಡಿಮಾಂಡ್ ಇದೆ ಅಂತ. ಆದರೆ ಅದಕ್ಕೆ ಹೋಗಿ ಅವ್ರು ಭೋಜನಕೂಟ ಮುಗಿಸ್ಕೊಂಡ್ರಂತೆ, ಓದಿಗೆ ಶ್ರಮ ಪಡಬೇಕಾಗಿಲ್ಲ ಅಂತ ಹೇಳಿ. ಆದರೂ ಒಂದು ಒಳ್ಳೆ ಕೆಲಸ ಮಾಡ್ತಾರೆ, ನಾ ಪಟ್ಟಿ ಮಾಡೋಕ್ಕೆ ಹೋಗಿಲ್ಲ ಇದರೊಳಗೆ, ನಾನು ಖಾಲಿ ಇರೋದ್ರಿಂದ ಏನು ಮಾಡಿದೆ, ಏನೇನು ಪುಸ್ತಕಗಳನ್ನು ಓದಿದೆ ಅಂತ ಬರೆದಿದ್ದಾರೆ. ಎಷ್ಟು ಆಳವಾಗಿ ಚಿಂತನೆ ಮಾಡಿದ್ದಾರೆ, ಎಷ್ಟು ಓದಿದ್ದಾರೆ. ನಮ್ಮ ರಾಜ್ಯಶಾಸ್ತ್ರ ಆಗಲಿ, ಧರ್ಮಶಾಸ್ತ್ರಗಳನ್ನಾಗಲಿ, ಬ್ರಿಟನ್ನಿನ ವಾತಾವರಣ ಹೇಗಿತ್ತು, ಯುರೋಪಲ್ಲಿ ಹೇಗಿತ್ತು, ಎಲ್ಲವನ್ನೂ ಸಾಕಷ್ಟು ಆಳವಾಗಿ ಅಧ್ಯಯನ ಮಾಡೋಕ್ಕೆ ಅವಕಾಶ ಆಯಿತು ಅವರಿಗೆ. ನೋಡಿ, ಇಲ್ಲೇನಾಯಿತು ಅಂದರೆ, ಆಳವಾದ ಜ್ಞಾನ ಬಂತು, ಬರವಣಿಗೆ ಹರಿತವಾಯಿತು, ಜನರ ಜೊತೆಗೆ ಬೆರೆಯುವಂಥ ಒಂದು ಅವಕಾಶ ಹೆಚ್ಚಾಯಿತು. ಇದು 3 ಒಳ್ಳೆ ಕಾರಣ ಆದಂಥದ್ದು. ಅವ್ರ ಕೊನೆಗೆ 1891 ಜೂನ್ 10ನೇ ತಾರೀಕಂದು ಪರೀಕ್ಷೆ ಪಾಸಾದರು.
ಆಗಿಬಿಟ್ಟು ನ್ಯಾಯವಾದಿಯಾಗಿ ಮರುದಿನವೇ ಶ್ರೇಷ್ಠ ನ್ಯಾಯಾಲಯದಲ್ಲಿ ವಕೀಲ ಅಂತ ರಿಜಿಸ್ಟ್ರೇಷನ್ ಆಯಿತು. ಡಿಗ್ರಿ ಆದಂಗೆ ಆಯಿತು, ಬಂದು ಪರ್ಪಸ್ ಕೆಲಸ ಆಯಿತು. ಈ 3 ವರ್ಷ ಕಾಲ ಗಾಂಧಿಗೆ ಅನೇಕ ವಿಷಯಗಳಲ್ಲಿ ಆಸಕ್ತಿ ಬಂತು. ಅವ್ರು ಹೇಳ್ತಾರೆ, ಇದು ಅಗಾಧ ಬೌದ್ಧಿಕ ಚಟುವಟಿಕೆಯ ಮತ್ತು ನಿರ್ಬಂಧರಹಿತ ವಾಕ್ ಸ್ವಾತಂತ್ರ್ಯದ ಕಾಲವಾಗಿತ್ತು. ಅವ್ರಿಗೆ ಇಂಗ್ಲೆಂಡ್ ತುಂಬ ಇಷ್ಟ ಆಗಿಬಿಡ್ತು. ಇಂಗ್ಲೆಂಡ್ ತುಂಬ ಇಷ್ಟ ಆಗಿತ್ತು ಅವರಿಗೆ. ಅವ್ರು ಹೇಳ್ತಾರೆ, ಇಡೀ ದೇಶ ಒಂದು ಚೈತನ್ಯ ಭರಿತ ವಿಶ್ವವಿದ್ಯಾಲಯದಂತಿತ್ತು ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಇಂಗ್ಲೆಂಡ್ ಹೇಗಿತ್ತು ಅಂತ, ಚೈತನ್ಯ ಭರಿತ ವಿಶ್ವವಿದ್ಯಾಲಯ ಇದ್ದ ಹಾಗಿತ್ತು ಅಂತ. ಅವ್ರು ಕೆಲವೊಂದು ಪಾಯಿಂಟ್ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಅಂದರೆ ಒಬ್ಬ ಶ್ರದ್ಧಾವಂತ ಮನುಷ್ಯ ಆಳವಾಗಿ ಚಿಂತನೆ ಮಾಡಿದಾಗ ಒಂದು ವಸ್ತುಸ್ಥಿತಿ ಹೇಗೆ ಕಾಣುತ್ತೆ ಅವನಿಗೆ ಅನ್ನೋ ಹಾಗೆ. ಇಂಗ್ಲೆಂಡಿನ ಇತಿಹಾಸದಲ್ಲಿ ಹಿಂದೆಂದೂ ಕಂಡು ಬರದ ಹೊಸ ವಿಚಾರಗಳ ಬೋಧನೆ ಆಚರಣೆ ನಾನಿದ್ದಾಗ ಕಂಡು ಬಂತು ಅಂತ ಬರೀತಾರೆ. ಯಾವ್ಯಾವುದು ಕಂಡು ಬಂತು ಅವರಿಗೆ ಅಂದರೆ, ಮೊದಲನೇದು 1887ರಲ್ಲಿ ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪಿತವಾಯಿತು. ಅಂದರೆ ಲೇಬರು, ಕಾರ್ಮಿಕರು ಒಂದಾಗಿರಲಿಲ್ಲ, ಆರ್ಗನೈಸ್ ಆಗಿರಲಿಲ್ಲ. ಮೊದಲನೇ ಬಾರಿಗೆ ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪನೆ ಆಯಿತು, ಲೇಬರ್ ಪಾರ್ಟಿ ಎಸ್ಟಾಬ್ಲಿಷ್ ಆಯಿತು. ಮುಂದೆ ಸಿಡ್ನಿ ವೆಬ್ ಮತ್ತು ಬರ್ನಾರ್ಡ್ ಶಾ ಅವರ ನಾಯಕತ್ವದ ಫೇಬಿಯನ್ ಸಮಾಜವಾದದ ಮತ್ತು ವೈಜ್ಞಾನಿಕ ವಿಚಾರಗಳನ್ನು ಜನಪ್ರಿಯಗೊಳಿಸುತ್ತಿತ್ತು. ಬರ್ನಾರ್ಡ್ ಶಾ ಮತ್ತು ವೆಬ್ ಅವರು ಕೂಡಿ ಫೇಬಿಯನ್ ಸಮಾಜ ಅಂತ ಮಾಡಿದರು, ಫೇಬಿಯನ್ ಸೊಸೈಟಿ ಅಂತ ಮಾಡಿ ಸಮಾಜವಾದದ ಅಲೆಗಳನ್ನು ಹೇಳ್ತಾ ಇದ್ರು. ಹೊಸ ವಿಚಾರ ಬರ್ತಾ ಇತ್ತು, ವೈಜ್ಞಾನಿಕ ವಿಚಾರಗಳನ್ನು ಹೇಳ್ತಾ ಇದ್ರು. ಮೂರನೇದು ಕಾರ್ಲ್ ಮಾರ್ಕ್ಸ್. ನೋಡಿ ಎಷ್ಟು ಪ್ರಭಾವ ಆಗುವಂಥದ್ದು ಒಬ್ಬ ಹುಡುಗನ ಮೇಲೆ, 19 ವರ್ಷ ಹುಡುಗನ ಮೇಲೆ ಪ್ರಭಾವ ಎಷ್ಟಾಗಿರಬೇಕು. ಕಾರ್ಲ್ ಮಾರ್ಕ್ಸನ ದಾಸ್ ಕ್ಯಾಪಿಟಾಲ್ ಗ್ರಂಥದ ಪ್ರಥಮ ಇಂಗ್ಲಿಷ್ ಸಂಪುಟ 1887ರಲ್ಲಿ ಇಂಗ್ಲೆಂಡಲ್ಲಿ ಬಂತಂತೆ ಇವರಿದ್ದಾಗ. ಅಂದರೆ ಎಷ್ಟು ಡಿಸ್ಕಷನ್ ಆಗಿರಬೇಕು. ಇವತ್ತಿಗಾದರೂ ಮಾರ್ಕ್ಸ್ವಾದದಿಂದ ಪ್ರಭಾವಿತರಾದವ್ರು ಬೇಕಾದಷ್ಟು ಜನ ಇದ್ದಾರೆ. ಆಗ ಮಾರ್ಕ್ಸ್ವಾದದ ಮೊದಲನೇ ದಾಸ್ ಕ್ಯಾಪಿಟಾಲ್ ಆಗ ಬುಕ್ ಬಿಡುಗಡೆ ಆಗಿ ಬಂದಿತ್ತು ಅಂದರೆ ಎಲ್ಲರೂ ಚಿಂತೆ ಮಾಡೋದು ಯಾವಾಗ, ಹೆಡ್ಲೈನ್ ನ್ಯೂಸ್ ಆವಾಗ ಅದು ಚರ್ಚೆ ಆಗ್ತಾಯಿತ್ತು. ನಾನಿದ್ದಾಗ ಅನುಕೂಲ ಆಯಿತು ನನಗೆ. 1889ರಲ್ಲಿ ಬರ್ನಾರ್ಡ್ ಶಾನ ಫೇಬಿಯನ್ ಎಸೇಸ್, ಭಾಳ ಫೇಮಸ್ ಅದು, ಫೇಬಿಯನ್ ಎಸೇಸ್ ಅಂತ ಬರೆದದ್ದು ಬರ್ನಾರ್ಡ್ ಶಾ, ಭಾಳ ಪ್ರಖ್ಯಾತನಾದ. ಅದರಿಂದ ಆ ಪುಸ್ತಕ ಬಿಡುಗಡೆ ಆಗಿತ್ತು, ಅದ್ರ ಬಗ್ಗೆ ಚಿಂತೆ ಆಗ್ತಾ ಇತ್ತು. 1879ರಲ್ಲಿ ಪ್ರಕಟವಾಗಿದ್ದಂಥ ಮತ್ತು ಹೊಸ ಯುಗವನ್ನೇ ಆರಂಭಿಸಿದ್ದ ಚಾರ್ಲ್ಸ್ ಡಾರ್ವಿನ್ನ ಡಿಸೆಂಟ್ ಆಫ್ ಮ್ಯಾನ್ ಬಹಳ ಜಿಜ್ಞಾಸೆಗೊಳಗಾಗಿತ್ತು. ನೋಡಿ, ಒಂದು ಕಾಲದಲ್ಲಿ ಏನು ಅದ್ಭುತ ಆಗಿಬಿಡುತ್ತೆ. ಅದು ಅನಿಸುತ್ತೆ ಒಂದೊಂದು ಕಾಲದಲ್ಲಿ ಹಂಗೆ ಆಗ್ಬಿಡುತ್ತೆ ಅನಿಸುತ್ತೆ. ನಾನು ನೋಡೋದು ವಿಜ್ಞಾನ ಅಂತಂದಾಗ 20ನೇ ಶತಮಾನದ ಮೊದಲನೇ ಭಾಗ, ಎಂಥಿಂಥ ವಿಜ್ಞಾನಿಗಳು ಒಂದೇ ಸಲ ಬಂದುಬಿಟ್ರು ಅಂತ ಅದ್ಭುತ ಅನಿಸುತ್ತೆ. ಥಾಮ್ಸನ್, ನೀಲ್ಸ್ ಬೋರ್, ರುದರ್ಫೋರ್ಡ್, ಆಮೇಲೆ ಹೈಸನ್ಬರ್ಗ್ ಒಂದೇ ಸಲ, ಐನ್ಸ್ಟೈನ್, ಇಂಥವರೆಲ್ಲ ಒಂದೇ ಕಡೆ ಬಂದುಬಿಡ್ತಾರೆ ಒಂದೇ ಸಲ. ಹಾಗೆ ಇಲ್ಲಿ ಆ ಕಾಲಕ್ಕೆಲ್ಲ ಆಗ್ತಾಯಿತ್ತು ಅಂತ. ಚಾರ್ಲ್ಸ್ ಡಾರ್ವಿನ್ ಹೇಳಿದ್ನಲ್ಲ, ಡಿಸೆಂಟ್ ಆಫ್ ಮ್ಯಾನ್, ಮನುಷ್ಯ ಹೇಗೆ ಮನುಷ್ಯನ ಬೆಳವಣಿಗೆ ಸಿದ್ಧಾಂತ ಹೇಗಿದೆ ಅಂತ ಅನ್ನೋದನ್ನು ಆಗ ಪುಸ್ತಕ ಬಿಡುಗಡೆ ಆಗಿ ಬಂದಿತ್ತದು. ಅದ್ರ ಬಗ್ಗೆ ಚರ್ಚೆ ತುಂಬ ಆಗ್ತಾಯಿತ್ತು ಅವಾಗ. ಅರ್ನಾಲ್ಡನ ಲೈಟ್ ಆಫ್ ಏಷ್ಯಾ ಮತ್ತು ಸಾಂಗ್ ಸೆಲೆಸ್ಟಿಯಲ್ ಬಗ್ಗೆ, ಭಾರತದ ಬಗ್ಗೆ ಆಸಕ್ತಿ ಹುಟ್ಟಿಸಿತ್ತು ಜನಕ್ಕೆ. ಈ ಪುಸ್ತಕ ಓದ್ಬಿಟ್ಟು ಪ್ರಭಾವಿತರಾಗಿ ಭಾರತದಲ್ಲಿ ಮತ್ತೇನೇನಿದೆ ಅಂತ ಪರೀಕ್ಷೆ ಮಾಡೋಕ್ಕೆ ಹೊರಟಿದ್ರು. ಇದ್ರ ಜೊತೆಗೆ ಬ್ರಿಟನ್ನಿನ ವಿದ್ವಾಂಸರಿದ್ದರಲ್ಲಾಗ ಅವ್ರೇನು ಮಾಡ್ತಿದ್ರು ಅಂದರೆ ಮ್ಯಾಕ್ಸ್ ಮಿಲ್ಲರ್ನ ಕರೆಸಿಬಿಟ್ಟು ಉಪನ್ಯಾಸಗಳನ್ನು ಏರ್ಪಡಿಸ್ತಿದ್ರು ಅಂತ. ಮ್ಯಾಕ್ಸ್ ಮಿಲ್ಲರ್ ಭಾರತದ ತತ್ವಜ್ಞಾನವನ್ನು ಹೊರಗಡೆ ಬೇರೆ ಭಾಷೆಗೆ ಕೊಟ್ಟಂಥ ಮನುಷ್ಯ. ಅದರ ಬಗ್ಗೆ ಸಾಕಷ್ಟು ಉಪನ್ಯಾಸ ಆಗೋದಂತೆ. ಗಾಂಧೀಜಿ ಬರೀತಾರೆ, ಅಲ್ಲಿ ಪಾಶ್ಚಿಮಾತ್ಯ ದೇಶಗಳ ಧರ್ಮದ ಬಗ್ಗೆ ಏನಾದರೂ ಚರ್ಚೆ ನಡೀತಾ ಇದ್ದರೆ 50-60 ಜನ ಬಂದಿರೋರು, ಆದರೆ ಮ್ಯಾಕ್ಸ್ ಮಿಲ್ಲರ್ ಭಾಷಣಕ್ಕೆ ಸಾವಿರಾರು ಜನ ಬರ್ತಾ ಇದ್ರು ಅಂತ. ಇದು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ನಾವು. ಅಂದರೆ ಭಾರತದ ಬಗ್ಗೆ ಜನಕ್ಕೆ ಆಸಕ್ತಿ ಬರ್ತಾ ಇತ್ತು. ಸಾಂಗ್ ಸೆಲೆಸ್ಟಿಯಲ್, ಲೈಟ್ ಆಫ್ ಏಷ್ಯಾ ಪುಸ್ತಕದ ಬಗ್ಗೆ ಅಥವಾ ಮ್ಯಾಕ್ಸ್ ಮಿಲ್ಲರ್ ಲೆಕ್ಚರ್ ಬಗ್ಗೆ ಇಷ್ಟೊಂದು ಜನ ಪ್ರಭಾವಿತರಾಗಿ ಬರ್ತಾ ಇದ್ದಾರೆ ಅಂದರೆ ಭಾರತದ ಬಗ್ಗೆ ಒಂದು ತಿಳುವಳಿಕೆ ಬರ್ತಾ ಇತ್ತು ಜನಕ್ಕೆಲ್ಲ. ಆ ಕಾಲದಲ್ಲಿ ಗಾಂಧೀಜಿ ಅಲ್ಲಿದ್ದರು. ಗಾಂಧಿ ಲಂಡನನ್ನು ತುಂಬ ಇಷ್ಟಪಟ್ಟು ಅವರೊಂದು ಸೆಂಟೆನ್ಸ್ ಬರೀತಾರೆ, ಎಷ್ಟು ಚೆನ್ನಾಗಿತ್ತು ಮೈ ಡಿಯರ್ ಲಂಡನ್ ಅಂತ ಬರೀತಾರೆ. ಅವರು ಎಷ್ಟು ನಾಚಿಕೆ ಸ್ವಭಾವದಲ್ಲಿ ಇಷ್ಟ ಆದರೂ ಕೂಡ ಮಾತು ಸ್ವಲ್ಪ ಹೆದರಿಕೆನೆ. ಹೊರಡುವಾಗ ವಾಪಸ್ ಬಂತಲ್ಲ, 3 ವರ್ಷ ಮುಗಿದ್ಮೇಲೆ ವಾಪಸ್ ಬರಬೇಕು, ಒಂದು ಪಾರ್ಟಿ ಕೊಟ್ರಂತೆ ಇವರೇ ಸಸ್ಯಾಹಾರಿಗಳಿಗೆಲ್ಲ, ತಮ್ಮ ಸ್ನೇಹಿತರಿಗೆಲ್ಲ ಒಂದು ಪಾರ್ಟಿ ಕೊಟ್ಟು, ಹೇಗಿರುತ್ತೆ ನೋಡಿ ಚೆನ್ನಾಗಿ, ಎಲ್ಲರನ್ನೂ ಕರೆದು ಇವ್ರು ಮಾತಾಡಬೇಕು. ಹೋಸ್ಟ್ ತಾನೇ ಇವರು, ಮಾತು ಏನು ಆಡಿದರು ಅಂತ ಬರೆದಿದ್ದಾರೆ. ಅದು ಬರೆದಿದ್ದಾರೆ, ಹಿಂದೆಲ್ಲ ಆದಂತೆ ಗಾಂಧಿ ಇಂದೂ ವಿಫಲನಾದ. ಆತ ಹೇಳಿದ ಒಂದೇ ಸೆಂಟೆನ್ಸ್ ಅಂತೆ, ಗೃಹಸ್ಥರೇ, ನನ್ನ ಆಹ್ವಾನಕ್ಕೆ ಹೋಗೊಟ್ಟು ದಯಮಾಡಿ ಆಗಮಿಸಿರುವ ನಿಮಗೆಲ್ಲ ವಂದನೆಗಳು ಎಂದು ನೋಡಿದ ಹಠಾತ್ತನೆ ಕುಳಿತು ಬಿಟ್ಟ. ಮುಗಿತಷ್ಟೇ, ಅದೇ ಭಾಷಣ. ಮುಂದೆ ಅವರು ಲಂಡನ್ ಬಗ್ಗೆ ಬರೆದಿದ್ದಾರೆ, ಭಾರತವನ್ನು ಬಿಟ್ಟರೆ ಜಗತ್ತಿನಲ್ಲಿ ಇನ್ನೆಲ್ಲ ಸ್ಥಳಗಳಿಗಿಂತ ಲಂಡನ್ನಿನಲ್ಲಿ ನಾನು ಜೀವಿಸಲು ಅಪೇಕ್ಷಿಸುವೆ ಎಂದು ಗಾಂಧಿ ಭಾವಿಸಿದರು.
ಹೇಗೆ ಬರೆದ್ರು ಅಂದರೆ, ಲಂಡನ್ನಿಗೂ ಅದರ ವಾತಾವರಣಕ್ಕೂ ನಾನು ಅಷ್ಟೊಂದು ಹೊಂದಿಕೊಂಡಿದ್ದೆ. ಯಾರು ತಾನೇ ಆ ರೀತಿ ಆಗಲಾರರು? ಶಿಕ್ಷಣ ಸಂಸ್ಥೆಗಳು, ಸಾರ್ವಜನಿಕ ಪ್ರದರ್ಶನ ಸ್ಥಳಗಳು, ಸಾರ್ವಜನಿಕ ಉದ್ಯಾನವನಗಳು, ಸಸ್ಯಾಹಾರಿ ಹೋಟೆಲುಗಳು, ಇವುಗಳಿಂದೆಲ್ಲ ಕೂಡಿರುವ ಲಂಡನ್ ವಿದ್ಯಾರ್ಥಿಗೆ, ಪ್ರವಾಸಿಗೆ, ವ್ಯಾಪಾರಿನಿಗೆ ಇವೆಲ್ಲ ಯೋಗ್ಯ ಸ್ಥಳವಾಗಿದೆ. ಇದರಿಂದ ಪ್ರಿಯವಾದ ಲಂಡನ್ನನ್ನು ಬಿಟ್ಟು ಹೋಗುವಾಗ ನನಗೆ ವ್ಯಸನವಾಗದೇ ಇರಲಿಲ್ಲ. ಅದೇ ಸಮಯದಲ್ಲಿ ನನಗೆ ಹರ್ಷವೂ ಆಗಿತ್ತು. ಏಕೆಂದರೆ ಬಹಳ ಕಾಲದ ತರುವಾಯ ನಾನು ನನ್ನ ಭಾರತದ ಗೆಳೆಯರನ್ನು, ಸಂಬಂಧಿಗಳನ್ನು ಮತ್ತೆ ನೋಡುವವನಾಗಿದ್ದೆ. ಲಂಡನ್ವನ್ನು ಭಾರವಾದ ಮನಸ್ಸಿಂದ ಬಿಟ್ಟು ಭಾರತಕ್ಕೆ ಹೊರಟರು. ಜುಲೈ 12, 1891 ಇಸ್ವಿಗೆ ಹೊರಟು ಭಾರತಕ್ಕೆ ಪ್ರಯಾಣ ಮಾಡಿದರು. ಆ ತಿಂಗಳ ಕೊನೆಗೆ ಭಾರತ ಬಂದು ಮುಟ್ಟಿದರು, ಮುಂಬೈಗೆ. ಮುಟ್ಟಿದಾಗ ದುಃಖದ ಮೋಡ ಕವಿದಿತ್ತು ಅಂತ ಬರೀತಾರೆ. ಇವರು ಬರೋದಕ್ಕಿಂತ ಸ್ವಲ್ಪ ಮೊದಲೇ ಇವರ ಪ್ರೀತಿಯ ತಾಯಿ ಕಾಲವಾಗಿದ್ದರು. ತಾಯಿ ತೀರ್ಕೊಂಡು ಅನ್ನೋದನ್ನು ಅಣ್ಣ ಗಾಂಧಿಗೆ ಹೇಳಿರಲಿಲ್ಲ. ಪರೀಕ್ಷೆ ಓದ್ತಿದ್ದಾನೆ ಹುಡುಗ, ಯಾಕೆ ಹೇಳಬೇಕು ಅಂತಾನೋ, ಅಥವಾ ಬಂದ ಮೇಲೆ ಹೇಳಿದ್ರಾಯಿತು, ಹೇಳಿ ಬಂದು ಏನು ಮಾಡೋದಿದೆ, ದುಃಖ ಪಡ್ತಾನೆ ಅಂತಾನೋ, ಅಥವಾ ಪರೀಕ್ಷೆ ಬಿಟ್ಟು ವಾಪಸ್ ಬಂದರೂ ಬಂದೆ ತಾಯಿ ಬಗ್ಗೆ ಪ್ರೀತಿ ಇದೆ ಅಂತಾನೋ ಹೇಳಿ ಅಣ್ಣ ಹೇಳಿರಲಿಲ್ಲ. ಇಲ್ಲಿ ಬಂದ ತಕ್ಷಣ ಗೊತ್ತಾಯಿತು ತಾಯಿ ತೀರ್ಕೊಂಡಿದ್ದಾರೆ ಅಂಥೇಳಿ. ಗಾಂಧೀಜಿಗೆ ಭಾಳ ದುಃಖ ಆಯ್ತಂತೆ. ತಾಯಿ ಮಾದರಿ ಗಾಂಧೀಜಿಗೆ ಆದರ್ಶ ಅಂತ ಬರೀತಾರೆ. ತಾಯಿ ಹೋದ್ಲಲ್ಲ ಅಂತ ದುಃಖ ಆಯ್ತಂತೆ. ಮುಂದೆ ಮುಂಬೈಗೆ ಬಂದರು. ಮುಂಬೈಯಲ್ಲಿ ಸ್ವಲ್ಪ ದಿವಸ ಇದ್ದರು, ರಾಜ್ಕೋಟ್ಗೆ ಹೋಗೋದಕ್ಕಿಂತ ಮೊದಲು. ಅಲ್ಲಿ ಒಬ್ಬ ಯುವಕನ ಪರಿಚಯ ಆಗ್ತದೆ. ನಾನು ಪೂರ್ತಿ ಜೀವನ ಚರಿತ್ರೆ ಹೇಳ್ತಾ ಇಲ್ಲ, ಆರ್ಷ ಕೆಲವು ಘಟನೆಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ, ಯಾರು ಅವರ ಜೀವನ ಮೇಲೆ ಪ್ರಭಾವ ಬೀರಿದ್ರು ಅನ್ನುವಂಥ. ಅಲ್ಲಿದ್ದಾಗ ಆ PJ ಮೆಹ್ತಾ ಅವ್ರ ಮನೆಯಲ್ಲಿದ್ದರು, ಇಲ್ಲಿ ಬಾಂಬೆದಲ್ಲಿ. ಅವರು ಮನುಷ್ಯನ ಪರಿಚಯ ಮಾಡಿದ್ರಂತ. ಹುಡುಗ ತರುಣ, ಇವ್ರ ವಯಸ್ಸಿನವರೇ ಅವನು. ಅವನ ಹೆಸರು ರಾಜಚಂದ್ ರಾವ್ಜಿ ಭಾಯ್ ಅಂತ. ರಾಯಚಂದ್ ಅನ್ಬೋದು, ರಾಜಚಂದ್ ಅಂತೂ ಅನ್ಬೋದು. ಅವನಿಗೆ ರಾಜಚಂದ್ ಅಂತ ಗಾಂಧೀಜಿ ಕರೀತಾರೆ. ರಾಜಚಂದ್ ರಾವ್ಜಿ ಭಾಯ್ ಅಂತ. ರಾಜಚಂದ್ರನ್ ಬಗ್ಗೆ ಎಷ್ಟು ಪ್ರೀತಿ ಬಂತು ಅಂತ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಆತ ಭಾರತದ ತತ್ವಜ್ಞಾನವನ್ನು ಆಳವಾಗಿ ತಿಳ್ಕೊಂಡಿದ್ದಾನೆ ಅಂತ ಅನಿಸ್ಬಿಡ್ತದೆ. ಅವನಿಗೇನು ಶಕ್ತಿ ಇತ್ತು ಅಂದರೆ ನೆನಪಿನ ಶಕ್ತಿ ಅದ್ಭುತವಾಗಿತ್ತು ರಾಜಚಂದ್ರಂದು. ಅದು ಅಲ್ಲದೆ ಒಂದೇ ಕಾಲಕ್ಕೆ 10 ಕೆಲಸ ಮಾಡುವಂಥ ಸಾಮರ್ಥ್ಯ ಅವನಿಗಿತ್ತು. ಕೆಲವರಿಗಿರುತ್ತೆ ನೋಡಿ, ಒಂದೇ ಸಲ 5-6 ಕೆಲಸ ಆರಾಮಾಗಿ ಮಾಡ್ತಾರೆ. ಇನ್ನು ಕೆಲವು ಒಂದು ಕೆಲಸ ಹಿಡ್ಕೊಂಡ್ರೆ 3ನೇ 2ನೇದು ಹೇಳಿದ್ರೆ ಸಾಕು ತಲೆನೋವು ಬಂದ್ಬಿಡುತ್ತೆ. ಇದು ಇರೋ ಮರ, ಇದು ಮುಗಿಸ್ತೀನಿ ಮೊದಲು, ಇದು ಮುಗಿಸ್ತಾರೆ ಮತ್ತೊಂದು ಮಾಡೋಂಗಿಲ್ಲ. ಸಿಂಗಲ್ ಟ್ರ್ಯಾಕ್ ಅದು. ಕೆಲವು ಮಲ್ಟಿ ಟ್ರ್ಯಾಕ್ ಕೆಲವರು ಇರ್ತಾರೆ, 5-6 ಕೆಲಸ ಸೈಮಲ್ಟೇನಿಯಸ್ಲಿ ಮಾಡ್ತಾ ಇರ್ತಾರೆ. ಹಾಗೆ ಮಲ್ಟಿ ಟ್ರ್ಯಾಕಿಂಗ್ ಮನುಷ್ಯ ಆತ ಜೈನದವನಾದರೂ ಕೂಡ ಧರ್ಮಜ್ಞಾನದಲ್ಲಿ ಬಹಳ ಆಳವಾಗಿ ತಿಳ್ಕೊಂಡಿದ್ದ ಅಂಥೇಳಿ ಅವನ ಬಗ್ಗೆ ಒಂದು ಗಾಂಧೀಜಿನ ಮಾತು ಬರೀತಾರೆ. ಎಷ್ಟು ಪ್ರಭಾವಶಾಲಿ ಆಗಿದ್ದಿರಬೇಕು ಅಂತ ಹೇಳ್ತಾರೆ. ಈತ ಟಾಲ್ಸ್ಟಾಯ್ಗಿಂತಲೂ ಎಷ್ಟು ಉದಾತ್ತನೆಂದು ನಾನು ಭಾವಿಸಿದೆನು ಅಂತ. ಟಾಲ್ಸ್ಟಾಯ್ಗಿಂತ ಹೆಚ್ಚು ಉದಾತ್ತವಾಗಿದ್ದಾನೆ ರಾಜಚಂದ್ರ ಅಂತ ಅಂದ್ಕೊಂಡೆ ಅಂತ. ಮುಂದೆ ರಾಜ್ಕೋಟಿಗೆ ಬಂದರು. ರಾಜ್ಕೋಟ್ ಬರೋದ್ರಲ್ಲಿ ಇವ್ರ ಮೊದಲೇ ಮಗ ಹರಿಲಾಲ್ 4 ವರ್ಷದ ಹುಡುಗ ಆಗಿದ್ದ. 4 ವರ್ಷ ಹುಡುಗ. ಇವನು ದೊಡ್ಡ ಚಿಕ್ಕಪ್ಪನ ಮಕ್ಕಳು ಎಲ್ಲ ಜೊತೆಗಿದ್ದರು. ಅವ್ರಿಗೆಲ್ಲ ಇವರು ಕೋಚ್. ಏನು ಕೋಚು? ಈಗ ಪಾಶ್ಚಿಮಾತ್ಯ ದೃಷ್ಟಿಯನ್ನು ಹೇಳಿದರು. ಬಟ್ಟೆ ಹೆಂಗೆ ಹಾಕ್ಕೋಬೇಕು ಗೊತ್ತಾ? ಹೊಸ ಡ್ರೆಸ್ಸು, ಅವರಿಗೆಲ್ಲ ಪದ್ಧತಿ, ಅಲ್ಲಿ ಮಲ್ಕೊಳ್ಳೋ ವಿಧಾನ ಹೇಗೆ, ಕೂತ್ಕೊಳ್ಳೋ ವಿಧಾನ ಹೇಗೆ, ಮನೇನ ಹೇಗೆ ಇಟ್ಕೋಬೇಕು ಅಂಥೇಳಿ ಐರೋಪ್ಯ ಶೈಲಿಯ ವ್ಯವಸ್ಥೆ ಎಲ್ಲ ಮನೇಲಿ ಮಾಡ್ತಾಯಿದ್ರಂತೆ. ಸಂಸಾರದ ವೆಚ್ಚ ಹೆಚ್ಚಾಯಿತು, ಸಂಬಳ ಬೇಕಲ್ಲ, ಇವ್ರ ಗಳಿಕೆ ಇಲ್ಲ. ಹೇಳಿದ್ರಂತೆ ಎಲ್ಲರೂ, ಇಲ್ಲಿದ್ದರೂ ಪ್ರಯೋಜನ ಇಲ್ಲ, ಬಾಂಬೆಗೆ ಹೋಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೋದು, ನ್ಯಾಯಶಾಸ್ತ್ರ ಪ್ರಾಕ್ಟೀಸ್ ಮಾಡಿದರೆ ಸ್ವಲ್ಪ ಉತ್ಪನ್ನ ಬರ್ತದೆ ಅಂತ. ಗಾಂಧೀಜಿ ಬಾಂಬೆಗೆ ಹೋದ್ರಂತೆ. ಬಾಂಬೆಗೆ ಹೋಗಿ ಅವ್ರು ಹೇಳ್ತಾರೆ, ಒಬ್ಬ ಹುಡುಗನ ಕರ್ಕೊಂಡು ಹೋಗಿದ್ದೆ, ಅಡುಗೆವನ್ನು ಕರ್ಕೊಂಡು ಹೋಗಿದ್ದೆ, ಬ್ರಾಹ್ಮಣ ಹುಡುಗ ಅಂತ ಕರ್ಕೊಂಡು ಹೋಗಿದ್ದೆ. ಅದು ಅವನಕ್ಕಿಂತ ಕೊಳಕಾದ ಹುಡುಗನ ಜಗತ್ತೆಲ್ಲ ನೋಡಲಿಲ್ಲ ಅಂತ. ಆ ಹುಡುಗ ಇದ್ದಂತೆ, ಅವನು ಊಟ ಕಷ್ಟ ಆಗ್ತಿತ್ತಾನೆ ಮಾಡೋದಕ್ಕೆ. ಆಮೇಲೆ ಕೋರ್ಟಿಗೆ ಹೋಗೋದು, ಇವ್ರು ಮಾತಾಡೋಕ್ಕೆ ಆಗೋಲ್ಲ. 23-24 ವರ್ಷ ಹುಡುಗ ಯಾರು ಸೀರಿಯಸ್ ತಗೋತಾರೆ ಇವ್ರನ್ನ? ಇವ್ರಿಗಿಂತ ಭಾಳ ಸೀನಿಯರ್ ಆದಂಥ ಫಿರೋಜ್ ಶಾ ಮೆಹ್ತಾ ಅವರ ದೊಡ್ಡ ದೊಡ್ಡವರು ವಕೀಲರಿದ್ರಾಗ ಇವ್ರು ಕಷ್ಟಪಟ್ಟು ಒಂದು ಕೇಸ್ ಹಿಡ್ಕೊಂಡ್ರು, ಯಾವುದೋ ರೈತನ ಕೇಸು. ಅದೆಲ್ಲ ಹೋಗಿ ಪ್ರೆಸೆಂಟ್ ಮಾಡಬೇಕಲ್ಲ, ಅದನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ. ಅವ್ರು ಮತ್ತೊಂದು ಪರೀಕ್ಷೆ ಮಾಡಬೇಕಲ್ಲ ಅವ್ರನ್ನ. ನಿಂತ್ಕೊಂಡ್ರಂತೆ, ನಿಂತ್ಕೊಂಡಾಗ ಗಾಬರಿ ಆಗಿಬಿಡ್ತು. ಅವ್ರು ಹೇಳ್ತಾರೆ, ಬೆವರು ಕಿತ್ಕೊಂಡ್ಬಂದ್ಬಿಡ್ತು ನನಗೆ. ಆ ಜಡ್ಜಿನ ನೋಡಿದ ತಕ್ಷಣ ಮಾತೆಲ್ಲ ಮರೆತು ಹೋಗ್ಬಿಡ್ತು. ಟಕ್ ಅಂತ ಕೂತ್ಕೊಂಡ್ಬಿಟ್ಟೆ ಕೆಳಗಡೆ. ಕ್ರಾಸ್ ಎಕ್ಸಾಮಿನೇಷನ್ ಇಲ್ಲ, ಕೂತ್ಕೊಂಡ್ಬಿಟ್ಟು ಪಟೇಲ್ ಅಂತ ಇನ್ನೊಬ್ರು ಯಾರೋ ವಕೀಲರು, ಅವ್ರಿಗೆ ನೀವೇ ಕೇಸ್ ಮಾಡಿ ಅಂಥೇಳಿ ಅವ್ನು ಹೇಳಿದ್ರಂತೆ ರೈತನ ಕರೆದು, ನೀನು ನನಗೇನು ದುಡ್ಡು ಕೊಟ್ಟಿದ್ದೀನಪ್ಪ ವಾಪಸ್ ಕೊಡ್ತೇನೆ, ಇವ್ರು ಕೊಟ್ಟು ಅವ್ರು ಕೇಸ್ ನಡೆಸ್ಕೋತಾರೆ ಅಂಥೇಳಿ ಸೀದಾ ಮನೆಗೆ ಬಂದುಬಿಟ್ಟೆ ಅಂತ. ಒಂದು ಕೇಸ್ ಆರ್ಗ್ಯೂ ಮಾಡೋಕ್ಕಾಗಲಿಲ್ಲ. ಮನೆಗೆ ಬಂದರು. ಮನೆಗೆ ಬಂದು ಹಿಂಗಾದ್ರೆ ಸಾಕಾಗೋದಿಲ್ಲ ಅಂತ ವಿಚಾರ ಮಾಡಿದರು. ನನ್ನ ಶಕ್ತಿ ಏನು ಅಂತ. ಇದು ನಾವು ಸ್ವಾಟ್ ಅನಾಲಿಸಿಸ್ ಅಂತೀವಿ ಮಾಡಿದಾಗ. ನಮ್ಮ ಶಕ್ತಿ ಏನು, ನಮ್ಮ ಮಿತಿಗಳೇನು ಹಾಕ್ಕೋಬೇಕು ಅಂತ ಕೂತ್ಕೊಂಡು ವಿಚಾರ ಮಾಡಿದ್ರಂತೆ. ನನ್ನ ಶಕ್ತಿ ಮಾತಾಡೋದಷ್ಟಿಲ್ಲ, ನನಗೆ ತಯಾರಿ ಇಲ್ಲ, ಅನುಭವ ಇಲ್ಲ, ಆದರೆ ಬರವಣಿಗೆ ಚೆನ್ನಾಗಿದೆ ನಂದು. ಆದ್ದರಿಂದ ಅಫಿಡವಿಟ್ ಬರಿಬಹುದು, ದಾಖಲೆಗಳನ್ನು ಬರಿಬಹುದು.
ಬರಿಬೇಕಾದ್ರೆ ಬಾಂಬೆದಲ್ಲಿ ಹಾಕಿರಬೇಕು, ರಾಜ್ಕೋಟದಲ್ಲೇ ಬರಿಬೋದಲ್ಲ ಅಂತ ಹೇಳಿ ವಾಪಸ್ ರಾಜ್ಕೋಟೆಗೆ ಹೋದ್ರಂತೆ. ಈ ಬರೀ ಕಂಪ್ಲೇಂಟು, ಅಫಿಡೇವಿಟ್ಟು ಇಂಥವನ್ನೆಲ್ಲ ಬರೆದು ತಿಂಗಳಿಗೆ 200 ರೂಪಾಯಿ ಸಂಪಾದನೆ ಮಾಡ್ತಿದ್ದೆ ನಾನು ಒಂದು ಬರೆದಿದ್ದಾರೆ. ದೊಡ್ಡ ಅಮೌಂಟು, ತಿಂಗಳಿಗೆ 200 ರೂಪಾಯಿ ಸಂಪಾದನೆ ಮಾಡ್ತಿದ್ದೆ ಅಂತ. ಈ ಹೊತ್ತಿಗೆ ಒಂದು ಕೆಲಸ ಆಯಿತು. ಇನ್ನೊಂದು, ಬಾಂಬೆದಲ್ಲಿ ಅವರು ನ್ಯಾಯ ಅಂತೂ ಸಿಗಲಿಲ್ಲ, ಕೇಸ್ ಅಂತೂ ಸಿಗಲಿಲ್ಲ ಅವ್ರಿಗೆ. ಕೊನೆಗೆ ವಾಪಸ್ ಹೆಂಗೆ ಹೋಗೋದು? ಕೆಲವೊಂದು ಸಲ ಆಗುತ್ತೆ ನೋಡಿ, ನಾವು ಏನೋ ಸಾಧನೆ ಮಾಡ್ಕೊಂಬರ್ಬೇಕು ಅಂತ ಹೋಗಿರ್ತೀವಿ, ಅದಾಗದೆ ಹೋದಾಗ ವಾಪಸ್ ಮನೆಗೆ ಹೋಗಿ ಮುಖ ಇರಲ್ಲ, ಇನ್ನೇನಾದರೂ ಮಾಡ್ಕೊಂಡು ಹೋಗೋಣ ಅಂತ ಒಂದಿರುತ್ತೆ. ಅವ್ರು ಕೊನೆಗೆ ಹೇಳಿದಂತೆ ಪಾರ್ಟ್ ಟೈಮ್ ಟೀಚರ್ ಆದರೂ ಆಗೋಣ ಅಂತ ಟ್ರೈ ಮಾಡಿದ್ರಂತೆ. ಒಂದು ಸ್ಕೂಲಲ್ಲಿ ಟೀಚರ್ ಆಗಬೇಕು ಅಂತ ಅಪ್ಲೈ ಮಾಡ್ಕೊಂಡ್ರಂತೆ. ಲ್ಯಾಟಿನ್ ಬರುತ್ತೆ ನನಗೆ, ಹೇಗಿದ್ರು ಕೆಲಸ ಕೊಡಿ ಅಂತ. ಅವ್ರು ಅಂದ್ರಂತೆ ನೀವು ಗ್ರ್ಯಾಜುಯೇಟ್ ಅಲ್ಲ, ಅದಕ್ಕೆ ನಿಮ್ಗೆ ಕೊಡಲ್ಲ ಅಂದ್ರಂತೆ. ಇವರು ಇಂಗ್ಲೆಂಡಲ್ಲಿದ್ದೆ ನಾನು ಅಂತೆಲ್ಲ ಹೇಳಿದ್ರಂತೆ. ಎಲ್ಲೇ ಇರಿ ನೀವು, ನಮಗೆ ಡಿಗ್ರಿ ಸರ್ಟಿಫಿಕೇಟ್ ಬೇಕು, ಇಲ್ಲ ನಿಮಗೆ, ಆದ್ದರಿಂದ ಕೊಡಲ್ಲ ಅಂದ್ರಂತೆ. ಒಂದು ರೀತಿ ಅಕಸ್ಮಾತ್ ಡಿಗ್ರಿ ಆಗಿದ್ದರೆ ಏನಾಗಿರ್ತಿತ್ತು ಗಾಂಧೀಜಿದು ಅಂತ ವಿಚಾರ ಮಾಡ್ತಿದ್ದೆ. ಮೇಸ್ಟ್ರಾಗಿ ಉಳಿತಿದ್ರೇನವರು? ಅಲ್ಲ, ಪಾರ್ಟ್ ಟೈಮ್ ಕೆಲಸ ಫುಲ್ ಟೈಮ್ ಆಗ್ಬೋದಾಗಿತ್ತೇನೋ ಮುಂದೆ, ಟೀಚರಾಗೇ ಉಳಿತಿದ್ರು ಅವರು. ಅದಕ್ಕೆ ಯಾರೋ ಒಂದು ಹೇಳ್ತಾ ಇದ್ರು ಮೊನ್ನೆ ದಿವಸ ನನಗೆ, ಒಂದು ದೇವಸ್ಥಾನದಲ್ಲಿ ಒಂದಿಷ್ಟು ಜನ ಇರ್ತಾರಲ್ಲ, ಅರ್ಚಕರಿಂದ ಹಿಡಿದು ಕಸ ಗುಡಿಸೋರ್ಗೂ ಬೇರೆ ಬೇರೆ ಲೆವೆಲ್ ಇರ್ತವೆ. ಅಲ್ಲೊಬ್ಬ ಗಂಟೆ ಬಾರಿಸ್ತಿದ್ದಂತೆ. ಮಂಗಳಾರತಿ ಸಮಯ ಗಂಟೆ ಬಾರಿಸೋದು, ಕರೆಕ್ಟಾಗಿ ಬಾರಿಸ್ಬೇಕು ಅವನು, ಚೆನ್ನಾಗಿ ಬಾರಿಸೋನು. ಏನೋ ಸ್ವಲ್ಪ ಸುಧಾರಣೆ ಮಾಡಬೇಕು ಅಂತ ಬಂತು ಮ್ಯಾನೇಜ್ಮೆಂಟ್ದವ್ರಿಗೆ, ದೇವಸ್ಥಾನದವ್ರಿಗೆ. ಬ್ರಿಟಿಷರು ಬರ್ತಾ ಇದ್ದಾರೆ ಅಂಥೇಳಿ ಎಲ್ರಿಗೂ ಇಂಗ್ಲೀಷ್ ಬರಬೇಕು ಕಂಪಲ್ಸರಿ ಗಂಟೆ ಬಾರಿಸೋರಿಗೆಲ್ಲ ಅಂತ ಹೇಳಿದ್ರಂತೆ. ಎಲ್ರಿಗೂ ಅರ್ಚಕರಿಂದ ಎಲ್ಲ ಇಂಗ್ಲೀಷ್ ಬರಬೇಕು ಅಂತ. ಇವನಿಗೆ ಪಾಪ 40 ವರ್ಷ ವಯಸ್ಸಾಗಿದೆ, ಎಲ್ಲಿ ಭಾಷೆ ಹತ್ತುತ್ತೆ, ನನಗೆ ಆಗೋಲ್ಲ ಕ್ಷಮಿಸಿ ಅಂತ, ಅದೆಲ್ಲ ಗೊತ್ತಿಲ್ಲ, ಇಂಗ್ಲೀಷ್ ಬರೆದು ತೆಗೆದು ಹಾಕ್ತೀವಿ ಅಂದ್ರಂತೆ. ಅವ್ನು 3 ತಿಂಗಳು ಟೈಮ್ ಕೊಟ್ಟರು, ಇವನು ಬರಲಿಲ್ಲ, ಹೊರಗೆ ಹಾಕ್ಬಿಟ್ರು, ಕೆಲಸ ಬಿಟ್ಟು ಬಂದ. ಏನು ಎದೆ ಹೊಡೆದಿದ್ದು, ಬೇರೆ ಕೆಲಸ ಏನೂ ಬರಲ್ಲ, ಗಂಟೆ ಬಾರಿಸ್ಬಿಟ್ರೆ ಇನ್ನೇನು ಬರಲ್ಲ ಅವನಿಗೆ. ಹೊರಗೆ ಬಂದು ಏನು ಮಾಡ್ದ, ಆ ಕಡೆ ಓಡಾಡ್ದ, ಯಾರೋ ಸಹಾಯ ಮಾಡಿದ್ರು, ಒಂದು ಅಂಗಡಿ ಹಾಕ್ಕೊಳ್ಳೋ ಅಂದರು. ಸಣ್ಣ ಅಂಗಡಿ ಹಾಕ್ಕೊಂಡ, ಕಿರಾಣಿ ಸಾಮಾನು ಮಾರ್ಕೊಂಡ, ಒಂಚೂರು ಲಾಭ ಬಂತು, ಅದು ಇನ್ನೊಂದು ಅಂಗಡಿ ಹಾಕಿದ. ಒಂದು 8-10 ವರ್ಷದಲ್ಲಿ ಒಂದು 25-30 ಅಂಗಡಿ ಮಾಡ್ಕೊಂಡ್ಬಿಟ್ಟ. ಭಾರಿ ಶ್ರೀಮಂತ ಆಗಿಬಿಟ್ಟಂತೆ. ಭಾರಿ ಶ್ರೀಮಂತ ಆಗಿಬಿಟ್ಟು ಬ್ಯಾಂಕಲ್ಲಿ ದುಡ್ಡು ಇಟ್ಬಿಟ್ಟು ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋದಂತೆ ಡಿಪಾಸಿಟ್ ಮಾಡಬೇಕು ಅಂತ. ಮ್ಯಾನೇಜರ್ ಕೇಳಿದ್ರಂತೆ, ಅಲ್ಲಪ್ಪ ನೀವು ಇಷ್ಟು ಬುದ್ಧಿವಂತರಿದ್ದೀರಿ, ಇಷ್ಟೊಂದು ದುಡ್ಡು ಗಳಿಸಿದ್ದೀರಿ, ಶಾಲೆನೇ ಕಲ್ತಿಲ್ಲ ನೀವು, ಇಂಗ್ಲೀಷೇ ಬರಲ್ಲ, ಅಕಸ್ಮಾತ್ ನಿಮ್ಗೆ ಇಂಗ್ಲೀಷ್ ಬಂದಿದ್ದರೆ ಏನಾಗಿರೋದು? ಏನೂ ಬರದೇ ಇಷ್ಟು ಸಾಧಿಸಿದ್ದೀರಿ, ಇಂಗ್ಲೀಷ್ ಬಂದಿದ್ದರೆ ಏನಾಗಿರೋದು? ಆತಂದ ಗಂಟೆ ಬಾರಿಸ್ತಿದ್ದೆ ಅಂತೆ ಅವನು. ಹಾಗೆ ಪುಣ್ಯಕ್ಕೆ ಗಾಂಧೀಜಿ ಗ್ರ್ಯಾಜುಯೇಟ್ ಆಗಿದ್ದಿಲ್ಲ ಅಂತ ಒಳ್ಳೇದು. ಆಗಿದ್ರೆ ಅವ್ರು ಮೇಸ್ಟ್ರಾಗಿ ಕೂತ್ಕೊಂಡ್ಬಿಡ್ತಿದ್ರೇನೋ ಎಲ್ಲ ಒಂದು ಕಡೆಗೆ, ಆಗಿದ್ರೆ ಒಳ್ಳೆ ಮೇಸ್ಟ್ರೇ ಆಗ್ತಿದ್ರೇನೋ. ಆನಂತರ ಪೋರ್ಬಂದರ್ ಮಹಾರಾಜರಿಗೆ ಲಕ್ಷ್ಮೀದಾಸ್ ಇವರ ಅಣ್ಣ, ದೊಡ್ಡ ಅಣ್ಣ, ದಿವಾನ್ರಾಗುವಂಥ ಒಂದು ಅವಕಾಶ ಇತ್ತಂತೆ. ದಿವಾನ್ರಾಗಬೇಕು ಅಂತ ಅಪೇಕ್ಷೆ. ಅದಕ್ಕೆ ಒಂದು ಸ್ವಲ್ಪ ರೆಕಮೆಂಡೇಶನ್ ಬೇಕು, ಎಲ್ಲ ಕಡೆ ಸ್ವಲ್ಪ ಬೇಕಲ್ಲ, ಇನ್ಫ್ಲೂಯೆನ್ಸ್ ಬೇಕಾಗ್ತದೆ. ಆದರೆ ಏನೋ ಸ್ವಲ್ಪ ಇರಿಸುಮುರುಸಾಗಿದೆ. ಆ ಬ್ರಿಟಿಷ್ ಅಧಿಕಾರಿ ಇರ್ತಿದ್ನಲ್ಲ ರೀಜೆಂಟ್ ಅಂತ, ಅವನಿಗೂ ಲಕ್ಷ್ಮೀದಾಸ್ಗೂ ಸ್ವಲ್ಪ ಮಾತುಕತೆ ಆಗಿ ಸ್ವಲ್ಪ ಬಿರುಸಾಗಿರಬೇಕು. ಅವ್ರಿಗೇನಾದರೂ ಹೇಳಿದರೆ ಆಗ್ತದೆ ಕೆಲಸ ಅಂದ್ಕೊಂಡ್ರಂತೆ. ಅದಕ್ಕೆ ಗಾಂಧಿ ಹೇಳಿದ್ರಂತೆ, ಇದು ಸ್ವಲ್ಪ ಹಂಗಿರುತ್ತೆ, ಹೊರಗಡೆ ಹೋಗಿ ಬಂದಾಗ ಕಾನ್ಫಿಡೆನ್ಸ್ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗೋ ಚಾನ್ಸು ಇರುತ್ತೆ ಒಂದು ಕಡೆ. ಈ ಬ್ರಿಟಿಷ್ ರೀಜೆಂಟ್ ಇಂಗ್ಲೆಂಡಿಗೆ ಬಂದಾಗ, ಲಂಡನ್ಗೆ ಬಂದಾಗ ಅವನು ಭೇಟಿ ಆಗಿದ್ದಾರೆ ಗಾಂಧೀಜಿಯಲ್ಲಿ, ಇಂಡಿಯಾ ಹೌಸಲ್ಲಿ ಭೇಟಿಯಾಗಿದ್ದಾರೆ. ತಕ್ಷಣ ಅಣ್ಣಗೆ ಹೇಳಿದಂತೆ, ಏನು ಚಿಂತೆ ಮಾಡಬೇಡ, ನಾನು ಗೊತ್ತಿದ್ದಾರೆ ಅವರು ಅಂತ. ಆದರೂ ಸಂಕೋಚ ಹೇಳೋದಕ್ಕೆ. ಅಣ್ಣ ಹೇಳಿದಂತೆ, ನಿಮಗೆಲ್ಲ ಗೊತ್ತಿದೆ ಅಂತೆಯಲ್ಲೋ, ಪರಿಚಯ ಇದೆ ಅಂತೆಯಲ್ಲ ಅವರು, ನೀನು ಇಂಗ್ಲೆಂಡಿಗೆ ಹೋಗಿ ಬಂದಿದ್ದು ಸ್ವಲ್ಪ ಮರ್ಯಾದೆ ಇರುತ್ತೆ ಅಲ್ಲಿ, ಅದಕ್ಕೆ ನೀವು ಹೋಗಿ ಸ್ವಲ್ಪ ನನ್ನ ಬಗ್ಗೆ ಹೇಳು ಅಂದ್ರಂತೆ. ಇವರು ಹೋದರು, ಮನಸ್ಸು ಭಾರ ಮಾಡ್ಕೊಂಡು ಹೇಳ್ತೀನಿ ಹೇಗೋ ಮಾಡಿ ಅಂತ ಮನೆಗೆ ಹೋದ್ರಂತೆ. ಆ ಬ್ರಿಟಿಷ್ ರೀಸೆಂಟಿಗೆ ಹೋಗಿ ಹೇಳಿದ್ರಂತೆ, ನಾನು ನಿಮ್ಮನ್ನು ಭೇಟಿಯಾಗಿದ್ನಲ್ಲ ಲಂಡನ್ನಲ್ಲಿ, ಅಂದರೆ ನಾನು ಇದ್ದೆ ಲಂಡನ್ನಲ್ಲಿ ಅಂತ. ಹೌದು ಐ ಹ್ಯಾಡ್ ಸೀನ್ ಯು, ನೋಡಿದ್ದೆ ನಿಮ್ಮನ್ನು ಅಂದಂತ ಅವನು. ಅಂದ್ಬಿಟ್ಟು ನಮ್ಮ ಅಣ್ಣ ಅಂತ ಹೇಳೋಕೆ ಬಂದ್ರಂತೆ ಅವರು. ಯಾರ ಬಗ್ಗೆ ಹೇಳ್ತಿದ್ದೀರಿ ಅಂತ ಕೇಳಿದ. ನಮಗೆ ಸ್ವಲ್ಪ ಪರಿಜ್ಞಾನ ಇರಬೇಕಾಗತ್ತೆ. ಫ್ರೆಂಡ್ ಇನ್ ದ ಪಾರ್ಟಿ ಈಸ್ ಡಿಫ್ರೆಂಟ್ ಫ್ರಾಮ್ ಎನ್ ಆಫೀಸರ್ ಇನ್ ದಿ ಆಫೀಸ್. ಆ ವ್ಯತ್ಯಾಸ ನಮಗೆ ಅರ್ಥ ಆಗಬೇಕು. ಕೆಲವೊಂದು ಸಲ ಸಲಿಗೆ ತೊಗೊಂಡ್ಬಿಡ್ತೀವಿ, ನನ್ನ ಸ್ನೇಹಿತ ತಾನೇ, ಹೋಗೋಣ ಬನ್ನಿರಿ ಆಫೀಸಲ್ಲಿ ಇರ್ತಾನೆ ಅಂತ ಹೋದರೆ ಆಗೋಲ್ಲ. ಇವ್ರು ಹೋಗ್ಬಿಟ್ಟಿದ್ದಾರೆ. ಹೋಗ್ಬಿಟ್ಟು ಅವ್ನ ಸ್ನೇಹಿತ ಅಂಥೇಳಿ, ನಮ್ಮ ಅಣ್ಣ ಯಾರ ಬಗ್ಗೆ ಹೇಳ್ತಿದ್ದೀರಿ? ಲಕ್ಷ್ಮೀದಾಸ್ ಬಗ್ಗೆ. ಏನು ಹೇಳಬೇಡಿ ಅವ್ರ ಬಗ್ಗೆ, ಡೋಂಟ್ ಟೆಲ್ ಮಿ ಎನಿಥಿಂಗ್, ಅವ್ನು ಸರಿ ಇಲ್ಲ, ಅದು ಆಗೋದಿಲ್ಲ ಅಂದಂಥವ್ನು. ಇಲ್ಲ ಹಾಗಲ್ಲ, ನಮ್ಮ ಅಣ್ಣ ಅವನು, ನಿಮ್ಮ ಅಣ್ಣ ಇರಲಿ, ಅದ್ರ ಬಗ್ಗೆ ಮಾತಾಡಬೇಡಿ, ಲಾಸ್ಟ್ ಕ್ಲೋಸ್, ಥ್ಯಾಂಕ್ ಯು ಕ್ಯಾನ್ ಗೋ ನಾವು, ಹೋಗ್ಬಿಡಿ ಇನ್ನು ಅಂದ್ರಂತೆ. ಇವರಂದ್ರು ಅಲ್ಲೆಷ್ಟು ಸ್ನೇಹಿತರೆ ಮಾತಾಡ್ತಾ ಇದ್ದ ಇಂಗ್ಲೆಂಡಲ್ಲಿದ್ದಾಗ ಸ್ನೇಹಿತರಂತೆ ಮಾತಾಡ್ತಿದ್ದ. ಈಗ ನೀವು ಕಕ್ಷಿದಾರ ಅಂತ ಹೋಗಿದ್ದೀರಲ್ಲ, ಈಗ ನೀವು ಕಕ್ಷಿದಾರಂಗೆ ಟ್ರೀಟ್ ಮಾಡಬೇಕಲ್ಲ ನಿಮ್ಮನ್ನು. ಇವರು ಒತ್ತಾಯ ಮಾಡಿ, ಇಲ್ಲ ದಯವಿಟ್ಟು ನನ್ನ ಮಾತನ್ನು ಕೇಳಿ ನೀವು ಅಂದ್ರಂತೆ. ನೀವು ಹೊರಟು ಬಿಡು ಈಗ, ಇದರ ಪೊಲೀಸ್ ಕರಿಬೇಕಾಗ್ತದೆ ಅಂದ ಅವನು. ಇವು ನನ್ನ ಮಾತು ಕೇಳಿ ಅಂದರು. ಅವ್ನು ಮುಂದೆ ಮಾತು ಕೇಳಲೇ ಇಲ್ಲ. ಅಟೆಂಡರ್ ಕರೆದ ದಬ್ಬ ಹೊರಗೆ ಅವ್ರನ್ನ ಅಂದ. ಅವ್ನ ಕೈ ಕತ್ತು ಹಿಡಿದು ಹೊರಗೆ ತಳ್ಳಿಬಿಟ್ರಿ ಅವನು. ತಳ್ಳಿದ ತಕ್ಷಣ ಭಾಳ ಸಿಟ್ಟು ಬಂತು ಇವರಿಗೆ. ಹೊರಗಡೆ ಹೋಗಿ ಮುಖ ಕೆಂಪಾಗ್ಬಿಟ್ಟಿದೆ. 2 ಕಾರಣಕ್ಕೆ ಇನ್ಸಲ್ಟ್ ಆಗುತ್ತೆ ಗೊತ್ತಾ. ಒಂದು ಹೇಳ್ಕೊಂಬಂದಿರ್ತೇನೆ, ಮನೆಗೆ ಹೇಳಿ ಬಂದುಬಿಡ್ತೀನಿ ಅಂತ ಹೇಳಿ.
ಅದಾಗಲಿಲ್ಲ ಅಂತ ಅಷ್ಟೇ ತಳಿಸ್ಕೊಂಡು ಹೊರಗೆ ಬರೋದಿದೆಯಲ್ಲ, ಅದಕ್ಕೇನು ಕಾಗದ ಬರೆದ್ರಂತೆ, ನಾನು ಇನ್ಸಲ್ಟ್ ಮಾಡಿದ್ಯಾ ನೀನು, ಹೊರಗೆ ತಳಿಸಿದ್ಯಾ, ನಿಮ್ಮ ಅಟೆಂಡರ್ ಕಡೆ ತಳಿಸಿದ್ಯಾ ನಾನು, ಅದಕ್ಕೆ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೋತೀನಿ ನಾನು ಅಂತ ಬರೆದ್ರಂತೆ ಇವರು ಅವನಿಗೆ. ಅವನು ಬರೆದಂತೆ, ಅವನು ತಕ್ಷಣ ಬರೆದು ಕಳಿಸ್ತಾನೆ ಉತ್ತರ, ಹೌದು ನೀನು ಬಂದಿದ್ದೆ ಪರ್ಮಿಷನ್ ತೊಗೊಂಡು ಬರಲಿಲ್ಲ, ಎರಡನೇದು ನೀನು ಯಾವುದೋ ಸಂಬಂಧಿತ ಕೆಲಸ ತೊಗೊಂಡ್ಬಂದಿದ್ದೀಯಾ, ಮೂರನೇದು ಆಡಳಿತದಲ್ಲಿ ಮೂಗು ತೋರಿಸ್ತಾ ಇದೆಯಾ, ನಾಲ್ಕನೇದು ನನಗೆ ಆಗೋದಿಲ್ಲ ಹೋಗು ಅಂದರೂ ಹೋಗಲಿಲ್ಲ ನೀನು, ಎರಡನೇ ಸಲ ಹೇಳಿದ್ರು ಹೋಗಲಿಲ್ಲ, ಅದಕ್ಕೆ ಪೊಲೀಸ್ಗೆ ಹೊರಗೆ ಹಾಕ್ಸಿದ್ದೀನಿ, ಇನ್ನು ಬೇಕಾದ್ರೆ ಮಾಡ್ಕೋ ಅಂದ್ರಂತ ಬರ್ದವ್. ಚೀರಿ ಹಿಡ್ಕೊಂಡು ಮನೆಗೆ ಬಂದರು, ಅಣ್ಣನಿಗೆ ಹೇಳಿದ್ರು ಹಿಂಗಾಯಿತು ಅಂಥೇಳಿ. ಇದರಿಂದ ಏನು ತೊಂದರೆ ಆಯಿತು ಅಂದರೆ ಬರವಣಿಗೆನೇ ನಿಂತೋಯ್ತು. ಲೆಕ್ಕಪತ್ರ ಬರೋದು, ಇದನ್ನು ಪತ್ರ ಬರೋದು, ಅಫಿಡೇವಿಟ್ ಬರೋದು, ದುಡ್ಡು ಗಳಿಸ್ತಿದ್ದಿಲ್ಲ $200. ಯಾಕಂದರೆ ಎಲ್ಲರೂ ಇವನು ವಿರುದ್ಧ, ಬ್ರಿಟಿಷ್ ಅಧಿಕಾರಿ ವಿರುದ್ಧ ಆದ ತಕ್ಷಣ ಯಾರು ಈ ಕಡೆ ಬರ್ಸೋಳಕ್ಕೆ ಬರೋಲ್ಲ. ಹೀಗಾಗಿ ಇಲ್ಲೂ ಬದುಕು ಭಾರ ಆಯಿತು, ಚಿಂತೆ ಆಯಿತು. ನ್ಯಾಯವಾದ ಮಾಡೋಕ್ಕೆ ನನಗೆ ಆ ಶಕ್ತಿ ಇಲ್ಲ, ಈ ಬರವಣಿಗೆ ಸಾಧ್ಯ ಇಲ್ಲ, ಸಣ್ಣ ಊರಲ್ಲಿದ್ದು ಏನು ಮಾಡೋದಿದೆ ಬ್ಯಾರಿಸ್ಟ್ರಾಗಿ ನಾನು, ಈ ಬರೀಬೇಕು ಅಫಿಡೇವಿಟ್ ಬರೀದಕ್ಕೆ ಬ್ಯಾರಿಸ್ಟರ್ ಯಾಕೆ ಆಗಬೇಕಾಗಿತ್ತು ಒಂದು ದುಃಖ ಆಗಿ ಏನು ಮಾಡಬೇಕು ಅಂತ ದಿಕ್ಕು ತೋಚದೆ ಇದ್ದಾಗ ನಾನು ಹೇಳ್ತಿರ್ತೀನಿ ಯಾವಾಗಲೂ, ಇಫ್ ಯುವರ್ ಇಂಟೆನ್ಷನ್ಸ್ ಆರ್ ಪ್ಯೂರ್ ಆ್ಯಂಡ್ ಆನೆಸ್ಟ್ ಆ್ಯಂಡ್ ಯು ಆರ್ ವಿಲ್ಲಿಂಗ್ ಟು ವರ್ಕ್ ಹಾರ್ಡ್, ಗಾಡ್ ವಿಲ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ಯು ಅಂತ. ಯಾವುದೋ ರೀತಿಯಿಂದ ಒಂದು ಭಗವಂತನ ಕೃಪೆ ಬರ್ತದೆ. ಆ ಹೊತ್ತಲ್ಲಿ ಈ ಸೌತ್ ಆಫ್ರಿಕಾದಿಂದ ಒಂದು ಇನ್ವಿಟೇಷನ್ ಬಂತು ಅವರಿಗೆ. ಇಲ್ಲೊಬ್ಬರಿದ್ದರು ಸೌತ್ ಆಫ್ರಿಕಾದಲ್ಲಿ, ಅಣ್ಣನ ಸ್ನೇಹಿತರೊಬ್ಬರಿದ್ದರು. ಅವ್ರು ಹೇಳಿದ್ರಂತೆ, ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಅಬ್ದುಲ್ಲಾ ಅಂತಿದ್ದಾನೆ, ಸೌತ್ ಆಫ್ರಿಕಾದಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ, ಅವನಿಗೆ ವಕೀಲರಿಗೆ ಅಸಿಸ್ಟೆಂಟಾಗಿ ಯಾರಾದರೂ ಬೇಕಾಗಿದೆ. ವಕೀಲ್ ಅಂತ ಹೋಗ್ತಾ ಇಲ್ಲ ಇವರು, ದೊಡ್ಡ ದೊಡ್ಡ ವಕೀಲರು ಇಟ್ಕೊಂಡಿದ್ದಾರೆ, ಅವ್ರ ಅಸಿಸ್ಟೆಂಟಾಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಡ್ಬೇಕಲ್ಲ, ಅದಕ್ಕೋಸ್ಕರ ಒಬ್ರು ಬೇಕಾಗಿದೆ, ನಿಮ್ಮ ತಮ್ಮನ ಕಳಿಸು, ಹಿಂಗಾರೆ ಸ್ವಲ್ಪ ಅವ್ನ ಕೆಲಸ ಆಗುತ್ತೆ, ದೇಶ ನೋಡ್ಕೊಂಬರ್ತಾನೆ ಹೊರಗಡೆಗೆ ಅಂತ. ಇವ್ರು ಹೋಗಿ ಮಾತಾಡಿದ್ರಂತೆ, ಏನೇನು ಕೊಡ್ತೀರಿ, ಸಂಬಳ ಎಷ್ಟು ಕೊಡ್ತೀರಿ ಅಂತ. ಆತ ಹೇಳಿದಂತೆ, ನೋಡಪ್ಪ ನಿನಗೆ ಹೋಗಿ ಬರೋದಕ್ಕೆ ಫಸ್ಟ್ ಕ್ಲಾಸ್ ಫೇರ್ ಕೊಡ್ತೀವಿ ಹಡಗಿನಿಂದ, ಆನಂತರ ಊಟ ವಸತಿ ನಮ್ಗೆ ಗೆಸ್ಟ್ ಆಗಿರ್ತೀಯ ನೀನು, ವರ್ಷಕ್ಕೆ $105 ಕೊಡ್ತೇವೆ ನಿನಗೆ ಅಂತ ಹೇಳಿದ್ರಂತೆ. ಇವರು ವಿಚಾರ ಮಾಡಿದರು, ಊಟ ಖರ್ಚು ಎಲ್ಲ ಅವ್ರು ನೋಡ್ಕೋತಾರೆ, ಮೇಲೆ $105 ಕೊಡ್ತಾರೆ, ಅದು ಮನೆಗೆ ಕಳಿಸಿದ್ರೆ ಗೃಹ ಖರ್ಚಿಗೆ ಆಗ್ತದೆ, ಸ್ವಲ್ಪ ಮಕ್ಕಳನ್ನ ಬೆಳೆಸೋಕೆ ಅನುಕೂಲ ಆಗ್ತದೆ, ಮತ್ತು ಇಲ್ಲಿದ್ದೇನು ಸಾಧನೆ ಮಾಡೋದಿದೆ, ಬೇಡ ಅಂತ ಹೇಳಿ ನೈರಾಶ್ಯ ತುಂಬಿತ್ತು ನನ್ನ ಮನಸ್ಸಲ್ಲಿ ಏನು ಬರೀತಾರೆ, ನೈರಾಶ್ಯ ತುಂಬಿತ್ತು, ಒಂದು ಅವಕಾಶ ಇದೆಯಲ್ಲ ಹೋಗೋಣ ಅಂತ ಹೇಳಿ ಹೊರಡಬೇಕು ಅಂತ ತೀರ್ಮಾನ ಮಾಡಿ ಒಪ್ಪಿಗೆ ಕೊಟ್ಬಿಟ್ಟೆ ನಾನು ಹೋಗೋದಕ್ಕೆ ಅಂತ ಹೇಳ್ತಾರೆ. ಹೊರಟಾಗ ಏನಾಯಿತು, ಹೊರಟುವಾಗ ಮನೆಯಲ್ಲಿ ಚಿಂತೆ, ಈಗ ತಾನೇ 3 ವರ್ಷ ಮುಗಿಸ್ಕೊಂಡು ಬಂದಿದ್ದಾರೆ ಇಂಗ್ಲೆಂಡಿಗೆ ಹೋಗಿ, ಮತ್ತೆ ಹೋಗಬೇಕು, ಎಷ್ಟು ವರ್ಷ ಹೋಗಬೇಕು. ಅಬ್ದುಲ್ಲಾ ಕ್ಲಿಯರಾಗಿ ಹೇಳಿದ್ರಂತೆ, 1 ವರ್ಷ ಮಾತ್ರ ಗುತ್ತಿಗೆ ಮೇಲೆ ತೊಗೋತೀವಿ ನಿಮ್ಮನ್ನು, 1 ವರ್ಷ ಆದ್ಮೇಲೆ ವಾಪಸ್ ಬರಬೇಕು ನೀವು ಅಂತ. ಆಯ್ತು, 1 ವರ್ಷ ತಾನೇ ಹೇಗಾದರೂ ಮಾಡಿದ್ರಾಯಿತು ಅಂತ ಹೋದ್ರು ಇವರು. 1893 ಏಪ್ರಿಲಲ್ಲಿ ಗಾಂಧಿ ದಕ್ಷಿಣ ಆಫ್ರಿಕಾಗೆ ಹೊರಟರು ಅಂತ. ಮತ್ತು ಹಡಗಿನ ಪ್ರವಾಸ, ಈ ಸಲ ದೀರ್ಘ ಪ್ರವಾಸ ಇದು. ಆ ಪ್ರವಾಸದಲ್ಲಿ ಏನಾಯಿತು ಅಂತ ಭಾಳ ಚೆನ್ನಾಗಿ ಹೇಳ್ತಾರೆ. ಇವರು ಸಸ್ಯಾಹಾರಿ ಅಡ್ಡಾಡೋರು, ಸ್ವಲ್ಪ ಈಗ ಸಲಿಗೆ ಇದೆ ನೋಡಿ, ಎಷ್ಟು ಬದಲಾವಣೆ ಆಗಿದೆ ನೋಡಿ. ಮೊದಲು ಯಾರ ಹತ್ರ ಮಾತಾಡದೇ ಇರೋರು ಈಗ ಹುಡ್ಕಾಡ್ಕೊಂಡು ಕ್ಯಾಪ್ಟನ್ ಮಾತಾಡಿಸಿದ್ದಾರೆ. ಕ್ಯಾಪ್ಟನ್ ಸ್ನೇಹಿತ ಆಗಿಬಿಟ್ಟ ಇವರಿಗೆ. ಸ್ನೇಹಿತ ಅಷ್ಟೇ ಅಲ್ಲ, ಇವ್ರಿಗೆ ಪೇಷನ್ಸ್ ಜಾಸ್ತಿ ಗಾಂಧೀಜಿಗೆ. ಅವ್ರು ಚೆಸ್ ಕಲಿಸೋಕೆ ಶುರು ಮಾಡಿದ್ದಂತೆ ಇವರಿಗೆ, ಕ್ಯಾಪ್ಟನ್ ಫ್ರೀ ಇದ್ದಾಗ ಇವರು ಕಲಿಯೋಕ್ಕೆ ಶುರು ಮಾಡಿದರು. ಒಳ್ಳೆ ಸ್ಟೂಡೆಂಟ್ ಸಿಕ್ಕರೆ ಮೇಸ್ಟ್ರಿಗೆ ಭಾಳ ಖುಷಿ ಆಗಿಬಿಡುತ್ತೆ. ಇವರು ಕಲಿಸೋಕೆ ಶುರು ಮಾಡಿದ ಕ್ಯಾಪ್ಟನ್ ಚೆಸ್ ಕಲಿಸ್ತೀನಿ ಅಂತ. ಹೀಗೆ ಕ್ಯಾಪ್ಟನ್ ಹತ್ರ ಪ್ರೀತಿ ತುಂಬ ಹೆಚ್ಚಾಯಿತು ಅಂತ ಬರೋದು. ತುಂಬ ಹೆಚ್ಚಾದರೆ ಗಂಡಾಂತರನೂ ಆಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಬರೀತಾರೆ, ಗಂಡಾಂತರ ಆಗ್ತದೆ ಅಂತ. ಮುಂದೆ ಹಡಗು ಹೋಯ್ತಲ್ಲ, ಹೋದಾಗ ಲಾಮು ಅಂತ ಒಂದು ಪ್ರದೇಶಕ್ಕೆ ಬಂತು, ಅಲ್ಲಿ ಇಳ್ಕೊಂತು 3-4 ತಾಸು ನಿಂತಿತ್ತಂತೆ. ಕ್ಯಾಪ್ಟನ್ ಹೇಳ್ದ, ನೋಡು ನಿನಗೆ ಹೊರಗಿನ ಜಗತ್ತು ಗೊತ್ತಿಲ್ಲ, ಹೊರಗಡೆ ಹೋದರೆ ಹುಷಾರಾಗಿರಬೇಕು, ಹೇಳಿದ ಟೈಮ್ ಒಳಗೆ ಬಂದುಬಿಡಬೇಕು, 1 ತಾಸು ಮೊದಲೇ ಬರಬೇಕು ಹೇಳಿದ್ದಕ್ಕಿಂತ ಅಂತ. ಇವರಂದರು ಹಡಗು ಕಿತ್ಕೊಂಡು ಲಂಗರ್ಗೆ ಹೋಗ್ಬೇಕಾದ್ರೆ ಬೇಕಾಷ್ಟು ಟೈಮ್ ತೊಗೊಳುತ್ತೆ ಅಂತ ಯಾರ ಜೊತೆ ಹೋದ್ರಂತೆ. ಇಂಡಿಯನ್ಸ್ಗೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ರು ದಂಡೆ ಮೇಲೆ. ಇವರು ಹೋದ್ರು, ಸೇರಿಕೊಂಡ್ರು. ಜೋರ ಬಿರುಗಾಳಿ ಬೀಸೋಕೆ ಶುರು ಆಯಿತು, ಹಡಗ ಮೂವ್ ಆಗೋಕ್ಕೆ ಶುರು ಆಯಿತು, ಅಲಗಡಕ್ಕೆ ಶುರು ಆಯಿತು. ಆಗ ಓಡಿ ಬಂದರು ಇವರು. ಹೊರಟಾಗ ಆಗಲೇ ಲಂಗರ್ ತೆಗೆದಾಗಿದೆ, ಇನ್ನೇನು ಹೋಗ್ಬಿಡ್ತದೆ ಹಡಗ ಅಂತ ಅಂದಿತ್ತು. ಅಷ್ಟರಲ್ಲಿ ಪುಣ್ಯಕ್ಕೆ ಕ್ಯಾಪ್ಟನ್ ಸ್ನೇಹಿತ ಅಲ್ವ ಇವನು, ಅವನು ಹಗ್ಗ ಬಿಟ್ಟು ಹಗ್ಗದ ಮೂಲಕ ಎಳ್ಕೊಂಡಿದ್ದಾರೆ ಮೇಲೆ ಇವ್ರನ್ನ. ಅವ್ನು ಹೇಳಿದಂತೆ, ಇನ್ನು ಮೇಲೆ ಅದು ಬಿಟ್ಟು ಹೋಗ್ತೇನೆ ನಿನ್ನ ಅಂತ. ಇನ್ನು ಎಲ್ಲೂ ಬಿಟ್ಟು ಹೋಗಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರಂತೆ. ದೊಡ್ಡವ್ರು ಹೇಳಿದ್ದನ್ನು ಕೇಳಬೇಕು ಅಂತ ಖಾತ್ರಿ ಆಯಿತು ನನಗೆ ಅಂತ. ಮುಂದೆ ಅದು ಹೋದ್ಮೇಲೆ ಒಂದು ಝಂಝಿಬಾರ್ ಅಂತ ಒಂದು ಊರು, ಆಫ್ರಿಕಾ, ಅದೊಂದು ಆಫ್ರಿಕಾ ದೇಶ. ಝಂಝಿಬಾರ್ಗೆ ಹೋಗಿ ನಿಲ್ಲಿಸಿದ್ರು. ಇಲ್ಲಿ ಮಾತ್ರ 3-4 ತಾಸಲ್ಲ, 8-10 ದಿವಸ ಇರೋದು ಹಡಗಲ್ಲಿ, 10 ದಿವಸ ಇರಬೇಕು. ಒಂದು ದಿವಸ ಅವನು ಕ್ಯಾಪ್ಟನ್ ಹೇಳಿದಂತೆ, ಬಾರೋ ಹೋಗೋಣ ಹೊರಗಡೆ, ವಿಲ್ ಹ್ಯಾವ್ ಎನ್ ಔಟಿಂಗ್ ಅಂತ ಕೇಳಿದಂತೆ. ವಿಲ್ ಹ್ಯಾವ್ ಎ ನೈಸ್ ಔಟಿಂಗ್, ಬಂದ್ಬಿಟ್ಟು ನನ್ನ ಜೊತೆಗೆ ಅಂತ. ಕ್ಯಾಪ್ಟನ್ ಸ್ನೇಹಿತ ತಾನೇ ಇವನು, ಅವನ ಜೊತೆ ಇವರು ಹೋದ್ರಾಯ್ತು, ಸಂತೋಷ ಕೂಟಕ್ಕೆ ಹೋಗುತ್ತಾನೆ ಅಂತ ಹೋದ್ರಂತೆ. ಅದು ಎದಕ್ಕೆ ಸಂತೋಷ ಕೂಟ ಏನು ಅಂತ ಏನೂ ಗೊತ್ತಿಲ್ಲ. ಇವರು ಸ್ನೇಹಿತ ಇದ್ದಾನೆ ಅಂತ ಅವನ ಜೊತೆಗೆ ಹೋಗಿದ್ದಾರೆ. ಅವನು ಏನು ಮಾಡ್ದ ಅಂದರೆ, ಕ್ಯಾಪ್ಟನ್ ಇವನ ಜೊತೆಗೆ ಇನ್ನೊಂದು 5-6 ಜನ ಕರ್ಕೊಂಡು ಹೋಗಿದ್ದಾನೆ. ಇವ್ರ ಜೊತೆಗೆ ಕರ್ಕೊಂಡು ಹೋಗಿ ಒಬ್ಬ ನಿಗ್ರೋ ಮಹಿಳೆ ಮನೆಗೆ ಹೋದ್ರಂತೆ.
ಮಹಿಳೆಗೆ ಹೋದ ತಕ್ಷಣ ಅವನ ಕ್ಯಾಪ್ಟನ್ ಏನೋ ದುಡ್ಡು ಕೊಟ್ಟ ಆ ಮಹಿಳೆಗೆ, ಈ ಪ್ರತಿಯೊಬ್ಬರಿಗೂ ಒಂದೊಂದು ಕೋಣೆ ಕೊಟ್ಟು ಒಳಗೆ ಹೋಗಿ ಅಂತ ಹೇಳಿದ್ರಂತೆ. ಗಾಂಧೀಜಿ ಒಂದು ಕೋಣೆಗೆ ಹೋದಾಗ ಅಲ್ಲೊಬ್ರು ಹೆಂಗಸಿದ್ರು ಅಂತ ಹೋದಾಗ ಅರ್ಥ ಆಯ್ತು ಇವ್ರಿಗೆ ಏನು ಪರಿಸ್ಥಿತಿ ಇದೆ ಅಂತ ಗೊತ್ತಾಯ್ತಂತೆ. ಇವ್ರಿಗೆ ಗಾಬರಿಯಾಗಿ ಸ್ತಬ್ಧರಾಗಿ ನಿಂತ್ಕೊಂಡ್ಬಿಟ್ಟು ಮಾತಾಡೋಕ್ಕಾಗದೆ ಮೂಗರಾಗಿ ನಿಂತ್ಕೊಂಡು 5 ನಿಮಿಷ ನಿಂತು ಹೊರಗೆ ಬಂದುಬಿಟ್ರಂತ. ಹಾಗೇನೆ ಅವ್ರು ಹೇಳ್ತಾರೆ, ಹೊರಗೆ ಬಂದ ಎಷ್ಟು ನಾಚಿಕೆ ಆಯಿತು ಅಂದರೆ ಆ ಹೆಣ್ಮಗಳು ಏನು ಅಂದ್ಕೊಂಡ್ಲು ನನ್ನ ಬಗ್ಗೆ ಅಂತ ನಾಚಿಕೆ ಆಯಿತು ಅಂತ ಬರೀತಾರೆ. ಆದರೆ ಒಂದು ಮಾತು ಗಮನಿಸಬೇಕು, ಅವ್ರು ಎಷ್ಟು ಪ್ರಾಮಾಣಿಕವಾಗಿ ಹೇಳ್ತಾರೆ ಅಂತಂದರೆ, ಅಲ್ಲಿ ಹೋಗಿ ಬಂದೆ ನಿಜ, ಹೋಗಿ ಬಂದಾಗ ನನಗೆಷ್ಟು ಕೆಟ್ಟ ಅನ್ನಿಸ್ತು ಅಂತ ಬರೀತಾರೆ. ವೆನ್ ದ ಕ್ಯಾಪ್ಟನ್ ಕಾಲ್ಡ್ ಮೀ ಐ ಕೇಮ್ ಔಟ್ ಜಸ್ಟ್ ಆ್ಯಸ್ ಐ ಹ್ಯಾಡ್ ಗಾನ್ ಇನ್. ಹೀ ಸಾ ಮೈ ಇನ್ನೋಸೆನ್ಸ್. ನನ್ನ ಮುಗ್ಧತೆ ಅವನಿಗೆ ಅರ್ಥ ಆಯಿತು ಅಂತ. ಆಟ್ ಫಸ್ಟ್ ಐ ಫೆಲ್ಟ್ ವೆರಿ ಮಚ್ ಅಶೇಮ್ಡ್, but I could not think of the thing except with horror. The sense of shame wore away, and I thanked God that the sight of a woman had not moved me in the least. ಮಹಿಳೆಯಿಂದಾಗಿ ನನ್ನ ಮನಸ್ಸು ವಿಚಲಿತ ಆಗಲಿಲ್ಲ ಅಂತ ಸಂತೋಷ ಆಯಿತು ಅಂತ ಬರೀತಾರೆ. ಆದರೆ ಮುಂದೆ ಹೇಗಿದೆ ನೋಡಿ, ಐ ವಾಸ್ ಡಿಸ್ಗಸ್ಟೆಡ್. ಇದನ್ನು ನಾನು ಪ್ರಾಮಾಣಿಕತೆ ಅಂತ ಕರೆಯೋದು. ಐ ವಾಸ್ ಡಿಸ್ಗಸ್ಟೆಡ್ ಆಟ್ ಮೈ ವೀಕ್ನೆಸ್ ಆ್ಯಂಡ್ ಪಿಟಿಡ್ ಮೈ ಸೆಲ್ಫ್ ಫಾರ್ ನಾಟ್ ಹ್ಯಾವಿಂಗ್ ಹ್ಯಾಡ್ ದ ಕರೇಜ್ ಟು ರೆಫ್ಯೂಸ್ ಟು ಗೋ ಇನ್ ಟು ದ ರೂಮ್. ನಾನು ಹೋಗಿ ವಾಪಸ್ ಬಂದೇನೋ ದೊಡ್ಡದಲ್ಲ, ಹೋಗೋದಿಲ್ಲ ಅಂತ ಹೋಗ್ಬೇಕಾಗಿತ್ತು, ಆವಾಗ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ದಿಸ್ ಈಸ್ ಇನ್ ಮೈ ಲೈಫ್ ದ ಥರ್ಡ್ ಟ್ರಯಲ್ ಆಫ್ ಇಟ್ಸ್ ಕೈಂಡ್ ಅಂತ ಹೇಳ್ತಾರೆ. ಮೆನಿ ಎ ಯೂತ್ ಇನ್ನೋಸೆಂಟ್ ಎಟ್ ಫಸ್ಟ್ ಮಸ್ಟ್ ಹ್ಯಾವ್ ಬೀನ್ ಡ್ರಾನ್ ಇನ್ ಟು ಸಿನ್ ಬೈ ಎ ಫಾಲ್ಸ್ ಸೆನ್ಸ್ ಆಫ್ ಶೇಮ್. ಐ ಕುಡ್ ಕ್ಲೇಮ್ ನೋ ಕ್ರೆಡಿಟ್ ಫಾರ್ ಹ್ಯಾವಿಂಗ್ ಕಮ್ ಔಟ್ ಅನ್ಸ್ಕ್ಯಾಚ್. ಹೊರಗೆ ಬಂದದಕ್ಕೆ ನಾನು ಅಭಿಮಾನ ಪಟ್ಕೋಬೇಕಾಗಿಲ್ಲ ಬರೀತಾರೆ. ಐ ಕುಡ್ ಹ್ಯಾವ್ ಕ್ರೆಡಿಟ್ ಇಫ್ ಐ ಹ್ಯಾಡ್ ರೆಫ್ಯೂಸ್ ಟು ಎಂಟರ್ ದಟ್ ರೂಮ್. I must entirely thank the all-merciful for having saved me. The incident increased my faith in God and taught me to some extent to cast off false shame. ಜನ ಏನು ಅನ್ಕೋತಾರೆ, ನಾಚಿಕೋಬಾರ್ದು ಅಂತ ನನಗೆ ಅರ್ಥ ಆಯಿತು. ನಾನು ಆವಾಗಲೇ ಪ್ರತಿಭಟನೆ ಮಾಡಿ ಹೋಗಬಾರ್ದಾಗಿತ್ತು ಒಳಗಡೆಗೆ, ತಪ್ಪು ಮಾಡಿದೆ ಅಂತ ಹೇಳ್ತಾರೆ. ಆಮೇಲೆ ಕ್ಯಾಪ್ಟನ್ ಸ್ನೇಹ ಕಮ್ಮಿ ಆಯಿತು. ದರ್ಬಾನಿಗೆ ಬಂದರು. ದರ್ಬಾನಿಗೆ ಬಂದಿಳಿದ ತಕ್ಷಣ ಒಂದು ಅಬ್ದುಲ್ಲಾ ಬಂದಿದ್ದರು ಕರ್ಕೊಂಡು ಹೋಗೋದಕ್ಕೆ. ಒಂದು ವಾರದೊಳಗೆ ನ್ಯಾಯಾಲಯಕ್ಕೆ ಹೋಗಬೇಕಲ್ಲ ಇವರು, ತಮ್ಮ ವಕೀಲಿ ಪತ್ರ ತೋರಿಸಿ ಇವ್ರು ವಕೀಲರು ಅಂತ ಇರಬೇಕಲ್ಲ ಅಬ್ದುಲ್ಲಾ ಕಂಪನಿಗೆ. ಅಲ್ಲಿ ಹೋದಾಗ ಇವ್ರು ರುಮಾಲ್ ಸುತ್ಕೊಂಡು ಹೋಗೋರು, ಆಗಿನ ಪದ್ಧತಿ. ಜಡ್ಜ್ ಹೇಳಿದಂತೆ ರುಮಾಲ್ ತೆಗೀರಿ ಅದನ್ನು ಅಂತ ಹೇಳಿದಂತೆ, ರುಮಾಲ್ ತೆಗಿಬೇಕು ಅಂತ ಹೇಳಿದ್ರಂತೆ. ಇವ್ರು ಹೇಳಿದಂತೆ ರುಮಾಲ್ ತೆಗಿಯಲ್ಲ ನಾನು, ರುಮಾಲ್ ನಮ್ಮ ದೇಶದ ಸಂಕೇತ, ಅದು ತೆಗಿಯೋಲ್ಲ ಅಂತ ಅವ್ರು ಹೊರಗೆ ಹಾಕಿದ್ರಂತೆ. ಹೊರಗೆ ಬಂದರು, ಆದರೆ ರುಮಾಲ್ ತೆಗಿಲಿಲ್ಲ. ಅದನ್ನು ಮರುದಿವಸ ಪೇಪರಲ್ಲಿ ತುಂಬ ಬಂದುಬಿಡುತ್ತಂತೆ, ಅನ್ವಾಂಟೆಡ್ ವಿಸಿಟರ್ ಇನ್ ದ ಕೋರ್ಟ್ ಅಂತ. ಅಂದರೆ ಬೇಡವಾದಂಥ ಭೇಟಿಕಾರ ಇವನು ಅಂತ. ಅಂದರೆ ಮೊದಲೇ ದಿವಸನೇ ಇದು ಶುರು, ಪ್ರಥಮ ಗ್ರಾಸೆ. ಮೊದಲೇ ದಿವಸ ಹೋಗಿದ್ದಾರೆ ಇವರು, ರುಮಾಲ್ ತೆಗಿ ಅಂದರು, ತೆಗಿಲಿಲ್ಲ ಅಂದ ತಕ್ಷಣ ಹೊರಗೆ ಕಳಿಸಿದ್ರು. ಜಡ್ಜಿ ಕಳಿಸಿದ್ದು ಮೊದಲೇ ದಿವಸ ಆದಂಥದ್ದು. ಮುಂದೆ ಅಲ್ಲಿ ಗಾಂಧೀಜಿ ಗಮನಿಸಿದರು, ಭಾರತೀಯರು ಎಷ್ಟು ಜನ ಇದ್ದಾರೆ, ಏನೇನು ಮಾಡ್ತಾರೆ ಅಂತ ಗಮನಿಸಿದರು. ಅರ್ಥ ಆಯಿತು, ನಾನು ಬ್ಯಾರಿಸ್ಟರಾಗಿ ಬಂದಿದ್ದೇನೆ, ನಾನು ಮಾಡ್ತಿರೋ ಕೆಲಸ ಬ್ಯಾರಿಸ್ಟರ್ ಹುದ್ದೆಗೆ ಸಂಬಂಧಪಟ್ಟದ್ದಲ್ಲ. ಇದು ತುಂಬ ಸಣ್ಣ ಕೆಲಸ, ಮಾಹಿತಿ ಕಲೆಕ್ಟ್ ಮಾಡೋದು, ಅಂಕಿ ಸಂಖ್ಯೆಗಳನ್ನು ಕಲೆಕ್ಟ್ ಮಾಡಿ ವಕೀಲರಿಗೆ ಆರ್ಗ್ಯೂ ಮಾಡೋದು ಕೊಡೋದು. ಆದರೆ ಹೇಗೆ ಒಬ್ಬ ಶ್ರದ್ಧಾವಂತ ಮನುಷ್ಯ ನಂಬಿಕೆಯನ್ನು ಪಡ್ಕೋತಾನೆ ಅಂದರೆ, ಅವ್ರು ಹೇಳ್ತಾರೆ, ನನಗೆ ಖಾತ್ರಿ ಆಯಿತು, ನಾನು ಅಂಕಿ ಕೊಟ್ಟರೆ ತಾನೇ ಅವನು ಆರ್ಗ್ಯೂ ಮಾಡೋದು ಕೋರ್ಟಲ್ಲಿ. 75 ಭಾಗ ಕೋರ್ಟಲ್ಲಿ ಕೆಲವೊಂದು ಅಂಕಿ ಸಂಖ್ಯೆಗಳಿಂದ, ಆದರೆ ನನ್ನ ಕೆಲಸ ಬಹಳ ಮುಖ್ಯ ಅಂತ ಶ್ರದ್ಧೆಯಿಂದ ಮಾಡ್ತಾ ಇದ್ದೆ ಅಂತ ಬರೀತಾರೆ. ಜನರು ನೋಡಿದರು, ಅಲ್ಲಿ ಜನರು ಎಲ್ಲರೂ ಮುಖಕ್ಕೊಂದು ಮುಖವಾಡ ಹಾಕ್ಕೊಂಡಿದ್ದಾರೆ ಅನ್ನಿಸ್ತಂತೆ. ತಾವು ಹಿಂದೂಗಳಾಗಿದ್ದರು, ಹಿಂದೂ ಅಂತ ತೋರಿಸ್ಕೊಳಕ್ಕೆ ಹೆದರ್ತಾರೆ. ಪಾರ್ಸಿ ಹಂಗೆ ಡ್ರೆಸ್ ಹಾಕ್ಕೋತಿದ್ರಂತೆ, ಅರಬ್ಬಿ ಹಂಗೆ ಡ್ರೆಸ್ ಹಾಕ್ಕೊಳ್ಳೋರು, ಯಾಕಂದರೆ ಅದು ಸ್ವಲ್ಪ ಮರ್ಯಾದೆ ಇತ್ತು ಅಲ್ಲಿ ಅವರಿಗೆ. ಆದ್ದರಿಂದ ತಮ್ಮ ಹೇಳ್ತಾರೆ ಸಣ್ಣ ಗ್ರೂಪ್ ಮಾಡ್ಕೊಂಡಿರೋರು, ಒಗ್ಗಟ್ಟಾಗಿರಲಿಲ್ಲ ಯಾರು. ತಮ್ಮ ತಕ್ಷಣ ಅರ್ಥ ಆಯಿತು, ಇವ್ರಿಗೇನಾದರೂ ಹಾದಿ ಬರಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಬೇಕು ಇವರು ಅಂತ ಅನ್ನಿಸ್ತು ನನಗೆ ಅಂತ ಹೇಳ್ತಾರೆ. ದಕ್ಷಿಣ ಆಫ್ರಿಕಾದಲ್ಲಿ ನಡೆದಂಥ ಎಲ್ಲ ಘಟನೆಗಳ ಬಗ್ಗೆ ಹೇಳೋದು ಸಾಧ್ಯ ಇಲ್ಲ, ದಾಖಲೆ ಮಾಡೋದು ಸಾಧ್ಯ ಇಲ್ಲ ಸೀಮಿತ ಅವಧಿಯಲ್ಲಿ. ಅದು ಕೆಲವೊಂದು ಘಟನೆಗಳನ್ನು ಯಾಕೆ ಆರಿಸ್ಕೊಂಡಿದ್ದೇನೆ ನಾನು ಅಂದರೆ, ಯಾವ ಘಟನೆಗಳಲ್ಲಿ ಗಾಂಧೀಜಿಯವರ ಜೀವನ ಹರಳುಗಟ್ಟುತ್ತಾ ಹೋಯಿತು, ವ್ಯಕ್ತಿತ್ವ ಹರಳುಗಟ್ಟುತ್ತಾ ಹೋಯಿತು ಅನ್ನೋದು ನೋಡಿ ಮುಖ್ಯ ನನಗೆ. ಸೌತ್ ಆಫ್ರಿಕಾಗೆ ಹೋದ ಸ್ವಲ್ಪ ದಿವಸದಲ್ಲಿ 2 ಅಪಮಾನಕರ ಘಟನೆಗಳಾಯಿತು. ಒಂದಾಗಿದೆ ಈಗಾಗಲೇ, ಆ ಬ್ರಿಟಿಷ್ ರೀಜೆಂಟ್ ಹೊರಗೆ ಹೋಗಿದ್ದಲ್ಲ ಮೊನ್ನೆಯಿಂದ ಇವ್ರನ್ನ, ಅದಾಗಿದೆ. ಸೌತ್ ಆಫ್ರಿಕಾಗೆ ಬಂದ 2 ಘಟನೆಗಳು ತುಂಬ ಅಪಮಾನಕರಾದಂಥ ಸಂಗತಿಗಳಾಯಿತು ಅವರಿಗೆ. ಯಾವ್ಯಾವುದು? ಮೊದಲನೇದು ಬಹಳ ಪ್ರಸಿದ್ಧವಾದಂಥದ್ದು, ಎಲ್ಲರಿಗೂ ಗೊತ್ತಿರುವಂಥದ್ದು. ದರ್ಬಾನ್ನಿಂದ ಪ್ರಿಟೋರಿಯಾಗೆ ಹೋಗ್ತಾ ಇದ್ದಾರೆ, ಬಹಳ ಚೆನ್ನಾಗಿದೆ ಅದು. ಹೊರಟಾಗ ಮುಂದೆ ನೇತಾಲಿನ ರಾಜಧಾನಿ ಮೆರಿಟ್ಸ್ಬರ್ಗ್ ಅಂತ, ಆ ಜಾಗ ನೋಡಿದ್ದೆ ನಾನು, ಆ ಪ್ಲ್ಯಾಟ್ಫಾರ್ಮಲ್ಲಿ ಇಳಿದು ಅಲ್ಲಿ ನೋಡಿ ಬಂದಿದ್ದೀನಿ ಜಾಗ ಹೇಗಿದೆ ಅಂತ. ಒಂಥರ ಖುಷಿ ಆಗುತ್ತೆ, ರೋಮಾಂಚನ ಆಗುತ್ತೆ. ಈ ಜಾಗದಲ್ಲೇ ಗಾಂಧೀಜಿ ಒಂದು ತೀರ್ಮಾನ ಮಾಡಿದ್ದು ಸಂತೋಷ ಆಗುತ್ತೆ. ಆ ಮೆರಿಟ್ಸ್ಬರ್ಗ್ ಅಂತ ಸಣ್ಣ ಸ್ಟೇಷನ್, ಆ ಸ್ಟೇಷನಲ್ಲಿ ರಾತ್ರಿ 9 ಗಂಟೆಗೆ ಟ್ರೈನ್ ಹೋಗಿದೆ. ಅಲ್ಲೇ ಬಟ್ಟೆ ಕೊಡೋದು,
ಅವ್ರು ಹೇಳ್ತಾರೆ, ಟ್ರೈನ್ ಟಿಕೆಟ್ ಫಸ್ಟ್ ಕ್ಲಾಸ್ ತಗೊಟ್ಟಿದ್ರು ದಾದಾ ಅಬ್ದುಲ್ಲಾ. ಆಮೇಲೆ ನಿಮಗೆ ಎಕ್ಸ್ಟ್ರಾ ಬಟ್ಟೆ ಬೇಕಾದರೆ, ಅಲ್ಲಿ ಹಾಸಿಗೆ ಗೀಸಿಗೆ ಹೊದಿಕೆ ಬೇಕಾದರೆ 7 ಶಿಲಿಂಗ್ ಎಕ್ಸ್ಟ್ರಾ ಕೊಡಬೇಕಾಗ್ತಿತ್ತು. ನಮ್ಮಲ್ಲಿ ಮೊದಲಿತ್ತು ಗೊತ್ತಾ, ರೈಲ್ವೇದಲ್ಲಿ ನೈಟ್ ಜರ್ನಿ ಹೋಗಬೇಕಾದ್ರೆ 20 ರೂಪಾಯಿ ಕೊಟ್ಟರೆ ಬೆಡ್ಡಿಂಗ್ ಕೊಡ್ತಾರೆ ಅಂತ ಇರ್ತಿತ್ತು. ಈಗ ಅದನ್ನು AC ಕಂಪಾರ್ಟ್ಮೆಂಟಲ್ಲಿ ಕಾಮನ್ ಮಾಡಿಬಿಟ್ಟಿದ್ದಾರೆ, ಕೊಡ್ತಾರೆ ಅವರಿಗೆ. ಅಲ್ಲಿ ಏನು ಮಾಡಿದ್ರು ಅಂದರೆ, ಇಷ್ಟು 7 ಶಿಲಿಂಗ್ ಕೊಟ್ಟರೆ ನಿಮಗೆ ಹೊತ್ಕೊಳ್ಳೋಕೆ ಕೊಡ್ತಾರೆ ಅಂತ. ಇವರು ದುಡ್ಡು ಉಳಿಸ್ಬೇಕಲ್ಲ, ಬೇಡ ನನಗೆ ಅಂದ್ರಂತೆ. ಅಬ್ದುಲ್ಲಾ ಹೇಳಿದಂತೆ, ಸಂಕೋಚ ಮಾಡ್ಕೋಬೇಡಿ, ಬೇಕಾದ್ರೆ ತೊಗೊಳ್ಳಿ, ನಿಮ್ಮ ಕಡೆ ದುಡ್ಡು ಕೊಟ್ಟಿರ್ತೀನಿ ಅಂತ ಇಟ್ಕೊಂಡ್ರು. ಇವ್ರು ಮೆರಿಟ್ಸ್ಬರ್ಗಲ್ಲಿ ಅಲ್ಲಿ ಬಟ್ಟೆ ತೊಗೋಬೇಕು. ಅವ್ನು ಬಂದು ಕೇಳಿದಂತೆ, ಒಬ್ಬನು ಆಫೀಸರ್ ಬಂದು, ಬಟ್ಟೆ ಬೇಕಾ ನಿಮಗೇನಾದರೂ? ಇವ್ರು ಬೇಡ ನನ್ನ ಕಡೆ ಇದೆ ಅಂದರು. ಅಂದ್ಕೊಂಡು ಕೂತಿದ್ದಾರೆ. ಇನ್ನೊಬ್ಬ ಒಳಗೆ ಹತ್ತಿದ, ಒಬ್ಬ ಬಿಳಿ ಪ್ರವಾಸಿಗೆ ಒಳಗೆ ಹತ್ತಿಬಿಟ್ಟು ಇವ್ರ ಮೇಲೆ ಕೆಳಗೆ ನೋಡಿ ಕೆಳಗೆ ಇಳಿದು ಹೋದಂತೆ. ಒಂದು 5 ನಿಮಿಷಕ್ಕೆ ಮತ್ತಿಬ್ಬರು ಆಫೀಸರ್ ಬಂದರು ಒಳಗಡೆ. ಬಂದುಬಿಟ್ಟು 7 ಮೇಲೆ ಅಂದ್ರಂತೆ ಇವರಿಗೆ. ಯಾಕೆ ಅಂತ ಕೇಳಿದರು. ನೀನು ವ್ಯಾನಿಗೆ ಹೋಗು ಅಂತ. ವ್ಯಾನ್ ಅಂದರೆ 3rd ಕ್ಲಾಸ್, ವ್ಯಾನಿಗೆ ಹೋಗು ಅಂದ್ರಂತೆ. ಇಲ್ಲ, ನಾನು ಫಸ್ಟ್ ಕ್ಲಾಸ್ ಟಿಕೆಟ್ ಇದೆ ಅಂತ. ಟಿಕೆಟ್ ಯಾವುದಿದೆಯೋ ಮುಖ್ಯ ಅಲ್ಲ. ಈಗ ನಮ್ಮ ಬಿಳಿಯ ಬಂದಿದ್ದಾನೆ ಒಳಗಡೆ, ಅವನಿಗೆ ನೀವು ಕಂಡ್ರೆ ಇಷ್ಟ ಇಲ್ಲ, ಅವನು ಪರ್ಮಿಷನ್ ಕೊಟ್ಟರೆ ಕೂತ್ಕೋಬಹುದು ನೀವು. ಅವನಿಗೆ ಇರೋದು ಇಷ್ಟ ಇಲ್ಲ, ಅದರಿಂದ ಹೊರಗೆ ಹೋಗಬೇಕು ಅಂತ. ಅವನು ಇಷ್ಟಕ್ಕೆ ನಾನು ಯಾಕೆ ಹೊರಗೆ ಹೋಗಬೇಕು ಅಂತಿವರು. ನೀನು ಹೋಗ್ತೇ ಎತ್ತು ಹೊರಗೆ ಹಾಕ್ಲೋ ಅಂತ ಕೇಳಿದ್ರಂತವ್ರು. ಇವ್ರು ಹೇಳಿದ್ರಂತೆ, ನಾನಾಗಿ ಹೋಗೋದಿಲ್ಲ, ವಾಲಂಟರಿಲಿ ಐ ವಿಲ್ ನಾಟ್ ಗೋ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ವಾಲಂಟರಿಲಿ ನಾನು ನಾಟ್ ಗೋ, ನೀವು ಎತ್ತು ಹಾಕಿದ್ರೆ ಹಾಕ್ಬೋದು ಅಂತ. ಅವರು ಆ ಲಗೇಜನ್ನು ಹೇಗೆ ಪ್ಲ್ಯಾಟ್ಫಾರ್ಮಲ್ಲಿ ಎಸೆದ್ರೋ ಹಾಗೆ ಇವ್ರನ್ನೂ ಎತ್ತಿ ಎಸೆದ್ರು ಪ್ಲ್ಯಾಟ್ಫಾರ್ಮ್ ಮೇಲೆ. ರಾತ್ರಿ 9:30 ಆಗಿದೆ, ಚಳಿ ಆಗಿದೆ, ತುಂಬ ಚಳಿ ಆಗಿದೆ. ಸ್ವಲ್ಪ ಹೊತ್ತಿಗೆ ಗಾಡಿ ಹೊರಟು ಬಿಡ್ತು. ಇವು ಪ್ಲ್ಯಾಟ್ಫಾರ್ಮಲ್ಲಿ ಸಾಮಾನೆಲ್ಲ ಬಿದ್ದಿತ್ತಲ್ಲ, ಅದನ್ನು ರೈಲ್ವೆ ಆಫೀಸರ್ಸ್ ಎಲ್ಲ ಸೀಸ್ ಮಾಡ್ಕೊಂಡ್ರಂತೆ. ಕೈಯಲ್ಲಿ ಒಂದು ಹ್ಯಾಂಡ್ ಬ್ಯಾಗ್ ಹಿಡ್ಕೊಂಡು, ಆ ವೇಟಿಂಗ್ ರೂಮ್ ಇರುತ್ತಲ್ಲ ಪ್ರಯಾಣಿಕರು ಕೊಠಡಿ, ಅಲ್ಲೇ ಕೂತ್ಕೊಂಡ್ರು. ಚಳಿ ಜಾಸ್ತಿ ನೇತಾಲಲ್ಲಿ, ಅದು ಎತ್ತರದ ಪ್ರದೇಶ ಇದೆ, ತುಂಬ ಗಾಳಿ. ಕೆಲವೊಂದು ಕಡೆಯಿಂದ ಸೌತ್ ಆಫ್ರಿಕಾದಲ್ಲಿ ನೋಡಬೇಕು, ಜಾರ್ಜ್ ಗೀರ್ಜ್ ಅಂತ ಪ್ಲೇಸ್ ಇದೆ. ಗಾಳಿ ಎಷ್ಟಿರುತ್ತೆ ಅಂದರೆ, ನಾವು ಗಟ್ಟಿ ಇದ್ದವ್ರು ಹಿಂಗೆ ಹೋಗಬೇಕು, ಗಾಳಿ ಎಳ್ಕೊಂಡ್ಬಿಡುತ್ತೆ, ಅಷ್ಟು ಜೋರಾಗಿ ಗಾಳಿ ಬರುತ್ತೆ. ಆ ಚಳಿ ಗಾಳಿಗೆ ತುಂಬ ಕಷ್ಟ ಆಗಿದೆ. ಕೂತ್ಕೊಂಡಿದ್ದಾರೆ ಪ್ರಯಾಣಿಕರು ಕೊಟ್ಟಿರಿ, ಒಬ್ಬರೇ ಇದ್ದರಂತೆ. ಇನ್ನೊಬ್ಬ ಬಿಳಿಯ ಇದ್ದ, ಇವನು ಕಂಡ್ರೆ ಹೆದರಿಕೆ, ಅವನು ಕಂಡ್ರೆ ಇವರಿಗೆ, ಅವನು ಎಲ್ಲಿ ಮತ್ತೆ ಏನು ಮಾಡ್ತಾನನ್ನ ಅಂತ. ರಾತ್ರಿಯಲ್ಲಿ ನಡ್ಕೊಂಡು ಕೂತಿದ್ರಂತೆ, ಚಿಂತನೆ ಮಾಡಿದ್ರಂತೆ, ಮರಳಿ ಭಾರತಕ್ಕೆ ಹೋಗ್ಬಿಡ್ಲಾ ನಾನು, ಅಥವಾ ಇಲ್ಲೇ ಇದ್ದು ಬಿಡ್ಲಾ, ಇಲ್ಲೇ ನಿಂತು ಹೋರಾಡಿದರೆ ಒಳ್ಳೆಯದು ಅಂತ ನಿರ್ಧಾರ ಮಾಡಿದರು. ಕೊರೆಯೋ ಚಳಿಯಲ್ಲಿ ಒಂದು ಮನಸ್ಸು ಪರಿವರ್ತನೆ ಆಯಿತು ಅಂತ ಬರೀತಾರೆ. ನನ್ನ ಮನಸ್ಸು ಪರಿವರ್ತನೆ ಆದ ಕೊರೆಯೋ ಚಳಿಯಲ್ಲಿ ಇಲ್ಲೇ ನಿಂತ್ಕೊಂಡು ಹೋರಾಡಬೇಕು ಅಂತ ತೀರ್ಮಾನ ಮಾಡಿದೆ. ಇದು ಬಹಳ ಪ್ರಸಿದ್ಧವಾದಂಥ ಘಟನೆ. ಇದ್ರ ಮರುದಿನ ಆದಂಥ ಘಟನೆ ಜಾಸ್ತಿ ಪ್ರಸಿದ್ಧವಾಗಿಲ್ಲ, ಬಟ್ ಬಹಳ ಮುಖ್ಯವಾದ ಘಟನೆ ನನ್ನ ಮಟ್ಟಿಗೆ ಹೇಳೋದಾದರೆ. ಈ ಮೆರಿಟ್ಸ್ಬರ್ಗ್ ಇನ್ಸಿಡೆಂಟ್ಗಿಂತ ದೊಡ್ಡ ಘಟನೆ ಅದು. ಮರುದಿನ ಇವ್ರು ಟ್ರೈನ್ ಅಂತೂ ಹೋಗ್ಬಿಡ್ತಲ್ಲ ಇವ್ರದ್ದು. ಅದು ಮರುದಿನ ಏನು ಮಾಡಿದರು ಅಂದರೆ, ಚಾರ್ಲ್ಸ್ ಟೌನ್ ಅಂತ ಒಂದು ಊರು, ಅಲ್ಲಿ ಟ್ರೈನಲ್ಲಿ ಹೋದ್ರಂತೆ. ಅಲ್ಲಿಂದ ಮುಂದೆ ಕುದುರೆ ಬಂಡಿಯಲ್ಲಿ ಹೋಗಬೇಕು. ಆ ಕುದುರೆ ಬಂಡಿ ಹೇಗಿರ್ತಿತ್ತು ಅಂತ ಸ್ವಲ್ಪ ಕಲ್ಪನೆ ಬರಬೇಕು ನಿಮಗೆ. ಮುಂದೆ ಒಂದು ಕುದುರೆ ಹೂಡಿದ್ದಾರೆ. ತಾವು ನೋಡಿರಬೇಕು, ಸಾಮಾನ್ಯವಾಗಿ ಜಟ್ಕಾಗಿರೋ ಹಾಗೆ ಒಂದು ಎತ್ತರ ಕಾಲಿಡೋ ಜಾಗ, ಎತ್ತರ ಮೇಲೆ ಆ ಜಟ್ಕ ಸಾವಿ ಕೂತ್ಕೊಂಡಿರ್ತಾನೆ. ಹಿಂದೆ ಕೋಚ್ ಅಂತಿರ್ತದೆ, ಪೂರ್ತಿ ಬಾಕ್ಸ್ ಥರ ಕಟ್ಟಿರ್ತಾರೆ, ಒಳಗಡೆ ಜನ ಕೂಡೋದು. ಆಗಿನ ಕಂಡೀಷನ್ ಹೇಗಿತ್ತು ಅಂದರೆ, ಬಾಕ್ಸ್ ಒಳಗೆ ಯಾರಾದರೂ ಕೂಡ್ಬೋದು, ಆದರೆ ಬಿಳಿಯರು ಕರಿಯಾಗಿ ಕೂಡಬಾರ್ದು ಅಂದರೆ ಕರಿಯರಿಗೆ ಕೂಡೋಕೆ ಅವಕಾಶ ಇಲ್ಲ. ಈತ ಟಿಕೆಟ್ ತೊಗೊಂಡ್ಬಿಟ್ಟಿದ್ದಾರೆ, ಮೊದಲೇ ಬುಕ್ ಆಗಿದೆ ಇವ್ರದ್ದು, ಕೋಚಿಗೆ ಕೂಡ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ. ಹೋದ ತಕ್ಷಣ ಟಿಕೆಟ್ ಈಸ್ ಕ್ಯಾನ್ಸಲ್ಡ್ ಅಂದ್ಬಿಟ್ಟಂತೆ ಇವ್ರದ್ದು. ಇದೊಂದೇ ಕೋಚ್ ಇರೋದು ಹೋಗೋದಕ್ಕೆ ಮುಂದೆ. ಕ್ಯಾನ್ಸಲ್ ಯಾಕಾಯಿತು ಅಂದರೆ ಆಯ್ತಪ್ಪ ಅಷ್ಟೇ, ನಿನ್ನ ಜಾಗ ಇಲ್ಲ, ಕರಿಯನೇ ಜಾಗ ಇಲ್ಲ ಅಂತ ಹೇಳಿದ್ರಂತೆ. ಅವನ ಮಾಲೀಕ ಬಂದು ನೋಡ್ದ, ಕೋಚ್ ಒಳಗೆಲ್ಲ ಬಿಳಿಯರಿದ್ದಾರೆ, ಈ ಜಟ್ಕ ಓಡಿಸ್ತಾನಲ್ಲ ಅವನ ಪಕ್ಕದಲ್ಲಿ ಜಾಗ ಖಾಲಿ ಇದೆಯಲ್ಲ ಕೂತ್ಕೊಳ್ಳೋದಕ್ಕೆ, ಅಲ್ಲಿ ಕೂತ್ಕೋತೀಯ ನೀನು ಅಂತ ಕೇಳಿದ್ರಂತೆ. ಆಯಿತು ಅಂದರು ಇವರು. ಬಾಕ್ಸ್ ಒಳಗಂತೂ ಕೂಡಿಸಲ್ಲ. ಅವ್ರು ಹೇಳ್ತಾರೆ, ನಾನು ಮನಸ್ಸಿಗಾದಂಥ ಆಘಾತವನ್ನು ತಡ್ಕೊಂಡು ಸುಮ್ಮನೆ ಕೂತು, ಯಾಕಂದ್ರೆ ಕೆಲಸಕ್ಕೆ ಹೋಗ್ಬೇಕಲ್ಲ ಮರುದಿವಸ ನಾನು ಕೋರ್ಟಿಗೆ, ಇದೊಂದೇ ಕೋಚು ಅಂತ ಹೇಳಿ ಅವನ ಪಕ್ಕದಲ್ಲಿ ಕೂತ್ಕೊಂಡೆ. 3 ತಾಸು ಹೋಯ್ತು. 3 ತಾಸು ಪ್ರವಾಸ ಆಗಿ ಹೋಯಿತು. ಮುಂದೆ 3 ತಾಸು ಆದಮೇಲೆ ಏನಾಯಿತು ಅಂದರೆ, ಆ ಬಾಕ್ಸ್ ಇರುತ್ತಲ್ಲ, ಕಷ್ಟ ಅನುಕೂಲ ಇದೆ ಅನಾನುಕೂಲನೂ ಇದೆ. ಆ ಬಾಕ್ಸ್ ಒಳಗೆ ಕೂತಂದವ್ರು ಸಿಗರೇಟ್ ಸೇರ್ತಾ ಇದ್ರು. ಒಂದಿಬ್ಬರು ಜನ ಹೊಗೆ ತುಂಬ್ಕೊಂಡ್ಬಿಡುತ್ತೆ ಒಳಗಡೆ. ಒಬ್ಬನಿಗೆ ಸ್ವಲ್ಪ ಹೊಸ ಗಾಳಿ ಬೇಕು ಅನ್ನಿಸ್ತು ಒಬ್ಬನಿಗೆ. ಅದಕ್ಕೆ ಅವನೇನು ಮಾಡ್ದ, ಮುಂದೆ ಕೂತ್ಕೊಳ್ಳೋಣ, ಈ ಜಟ್ಕ ಓಡಿಸೋನ ಪಕ್ಕದಲ್ಲಿ ಕೂತ್ಕೋಬೇಕು ಅಂತ. ಇವನೆಲ್ಲಿ ಹೋಗ್ಬೇಕು ಅವಾಗ, ಒಳಗೆ ಕಳಿಸೋಂಗಿಲ್ಲ, ಒಳಗಿನ ಒಪ್ಪಲ್ಲ ಇವನ. ಅದಕ್ಕೆ ಅವನೇನು ಮಾಡಿದ ಗೊತ್ತಾ, ಎಷ್ಟು ಅಪಮಾನ ಅಂದರೆ, ಒಂದು ಕಾಲು ಒರೆಸೋ ಗೊಣಿ ಇರ್ತಲ್ಲ, ಗೊಣಿ ಚೀಲ, ಅದನ್ನು ತೊಗೊಂಡು ತನ್ನ ಕಾಲು ಹತ್ರ ಹಾಕ್ಕೊಂಡಂತೆ. ತಾನು ನೋಡಿರಬೇಕು, ಜಟ್ಕಾದಲ್ಲಿ ಹುಲ್ಲು ಹಾಕಿರ್ತಾರೆ, ಕುದುರೆ ಹುಲ್ಲು ಹಾಕಿರ್ತಾರೆ, ಕಾಲಿಡೋ ಜಾಗ ಅದು ಹಿಂಗೆ ಎತ್ತರದಿಂದ ಹೀಗಿರುತ್ತೆ. ಅಲ್ಲಿ ಆ ಗೋಣಿ ಚೀಲ ಎಸ್ಬಿಟ್ಟು, ಕೂಲಿ ಸ್ವಾಮಿ ಅಂತ ಕರೆದಂತೆ, ಸ್ವಾಮಿ ಕೂತ್ಕೋ ಅಲ್ಲಿ ಕೆಳಗಡೆ ಅಂದಂತೆ. ಇವ್ರು ಅಲ್ಲೇ ಕೂತ್ಕೋಬೇಕು ಅಂದರು. ಯಾಕಂದರೆ ನಾನು ಕೂತ್ಕೋಬೇಕಿಲ್ಲಿ, ಹೊಸ ಗಾಳಿ ಬೇಕು ನನಗೆ, ಒಳಗಡೆ ಹೊಗೆ ತುಂಬ್ಕೊಂಡ್ಬಿಟ್ಟಿದೆ. ಇವ್ರು ಹೇಳ್ದಂತೆ, ನೋಡು ನನಗೆ 2 ಹಾದಿ ಉಂಟು, ನಾನು ಇಲ್ಲೇ ಕೂತ್ಕೋಬೇಕು, ಇಲ್ಲ ಒಳಗೆ ಬಾಕ್ಸಲ್ಲಿ ಹೋಗಬೇಕು, ಇಲ್ಲಿ ಕೂತ್ಕೊಳ್ಳೋಕೆ ಒಪ್ಪಲ್ಲ ನಾನು ಅಂದ್ರಂತೆ. ಒಪ್ಪಲ್ಲ ಅಂದ ತಕ್ಷಣ ಅವನಿಗೆ ಏನು ಕೋಪ ಬಂತು ಅಂದರೆ, ಇವ್ರ ಕಿವಿ ಮೇಲೆ ಪಟ ಹೊಡೆಯೋಕ್ಕೆ ಶುರು ಮಾಡಿದ್ದಂತ. ಹೊಡೆದ. ಮೊದಲೇ ಇವರು ತೆಳ್ಳಗೆ,
ಆ ಕಂಬಿ ಹಿಡ್ಕೊಂಡಿದ್ದಾರೆ, ಹೀಗೆ ರೇಲಿಂಗ್ ಹಿಡ್ಕೊಂಡಿದ್ದಾರೆ ಕೈಯಿಂದ, ಎರಡು ಕೈಯಿಂದ. ಅವನು ಬಂದು ಇವ್ರಿಗೆ ಹೊಡಿತಾನೆ ಮುಖಕ್ಕೆ ಹೊಡೆದಾಗೆಲ್ಲ ಇವ್ರ ತಲೆ ಈ ಕಡೆ ಬಡಿದು ರಕ್ತ ಬರೋಕ್ಕೆ ಶುರು ಆಯ್ತು. ತಲೆಗೆ ಕೆನ್ನೆ ಹರಿದಿದೆ, ರಕ್ತ ಬರೋಕ್ಕೆ ಶುರು ಆಯ್ತು ಅಲ್ಲಿಂದ. ಅವನು ಎಳಿತಾನೆ, ಇವ್ರೇನು ಬಿದ್ದೇ ಹೋಗಬೇಕು. ಆದರೆ ಇವ್ರೇನು ಮಾಡಿದ್ರು ಅಂದರೆ ಹೇಳ್ತಾರೆ, ನಾನು ಅವನು ವಾಪಸ್ ಬೈಲೂ ಇಲ್ಲ, ಬಡಿಯೋದಂತೂ ದೂರ ಉಳಿತು, ಭಾಳ ಬಲಶಾಲಿ ಅವನು. ನಾನು ಮಾತು ಆಡಲಿಲ್ಲ, ಕೈನೂ ಬಿಡಲಿಲ್ಲ. ತಮಾಷೆ ಅಬ್ಸರ್ವ್ ಮಾಡಿ, ಪ್ರತಿರೋಧ ತೋರಿಸಲಿಲ್ಲ, ಆದರೆ ಸರೆಂಡರೂ ಆಗಲಿಲ್ಲ, ಗಟ್ಟಿ ಹಿಡ್ಕೊಂಡು ಕೂತ್ಬಿಟ್ಟಿದ್ದೆ. ಅದನ್ನು ಎಷ್ಟು ಮಟ್ಟಿಗೆ ಗಟ್ಟಿ ಹಿಡ್ಕೊಂಡಿದ್ದೆ ಅಂದರೆ ಹೇಳ್ತಾರೆ, ನನ್ನ ಈ ಮುಂಗೈದು ಇರುವಂಥ ಎಲುಬುಗಳು ಮುರಿದು ಹೋದ್ರೂ ಅಡ್ಡಿ ಇಲ್ಲ, ಕೈ ಬಿಡೋದಿಲ್ಲ ಅಂತ ಹಠ ಮಾಡಿ ಹಿಡ್ಕೊಂಡಿದ್ದೆ ನಾನು ಅಂತ. ಆಮೇಲೆ ಇದ್ದವ್ರಲ್ಲ ಅಂದ್ರಂತೆ, ಯಾಕೆ ಹೊಡಿತೀರಿ, ಸತ್ತೋಗ್ತಾನೆ ಪಾಪ ಅವ್ನು ಬಿಟ್ಬಿಟ್ರಿ ಅವನ್ನ ಅಂದ್ರಂತೆ. ಅವನು ಬಿಡಲಿಲ್ಲ, ಕೋಪದಿಂದ ಹೇಳಿದಂತೆ, ಇದು ಮುಗಿಲಿ, ಪ್ರವಾಸ ಮುಗಿದ ನೋಡ್ಕೋತೀನಿ ನಾ ಅಂತ ಹೇಳಿದಂತೆ. ಹೇಳಿಬಿಟ್ಟು ಮತ್ತು ನಾನು ಬಾಕ್ಸಿಗೆ ಹೋದ. ಇವರೇನು ಜಾಗ ಬಿಟ್ಟು ಹೋಗಲಿಲ್ಲ, ಅಲ್ಲೇ ಕೂತ್ಕೊಂಡ್ರಂತೆ. ಕೂತ್ಕೊಂಡ್ಬಂದು ರಾತ್ರಿ ಮನೆಗೆ ಬಂದು ಡೈರಿಯಲ್ಲಿ ಬರೀತಾರೆ, ನನ್ನ ಸಕ್ರಿಯ ಅಹಿಂಸೆ ಇಲ್ಲಿಂದ ಪ್ರಾರಂಭವಾಯಿತು ಅಂತ, ಪ್ಯಾಸಿವ್ ರೆಸಿಸ್ಟೆನ್ಸ್ ಇಲ್ಲಿಂದ ಶುರು ಆಯಿತು ಅಂತ. ಎಷ್ಟು ಅದ್ಭುತ ಮಾತು ಗೊತ್ತಾ. ಮುಂದೆ ಅವರ ಜೀವನದುದ್ದಕ್ಕೂ ಅವ್ರನ್ನ ನಡೆಸಿದ್ದಂಥದ್ದು ಪ್ಯಾಸಿವ್ ರೆಸಿಸ್ಟೆನ್ಸ್ ಇದು. ಇದನ್ನು ಅಲ್ಲಿ ಬಂತು ನನಗೆ ಅಂತ ಹೇಳ್ತಾರೆ. ಅಂದರೆ ನಾನು ವಾಪಸ್ ಹೊಡಿಲಿಲ್ಲ, ಹಿಂಸೆಯನ್ನು ಮಾಡಲಿಲ್ಲ, ಬಾಯಿಂದಾಗಲಿ ಕೈಯಿಂದಾಗಲಿ ಹಿಂಸೆಯನ್ನು ಮಾಡಲಿಲ್ಲ, ಆದರೆ ನನ್ನ ಸ್ಥಾನವನ್ನು ಬಿಟ್ಟುಕೊಡಲಿಲ್ಲ, ನನ್ನ ನಿರ್ಧಾರದಿಂದ ಹಿಂದೆ ಹೋಗಲಿಲ್ಲ, ಆದರೆ ಅವನು ಹೇಳಿದಂಗೆ ನಡ್ಕೊಳ್ಳಿಲ್ಲ ನಾನು. ಇದು ಪ್ಯಾಸಿವ್ ರೆಸಿಸ್ಟೆನ್ಸ್ ಶುರು ಆಯಿತು ಅಂತ ಹೇಳ್ತಾರೆ. ನನಗೆ ಈ ವಿಷಯದ ಬಗ್ಗೆ ತುಂಬ ಚಿಂತೆ ಉಂಟು. ಈ ಘಟನೆಗಳನ್ನು ನೋಡಿದರೆ ಅವರ ಜೀವನಕ್ಕೆ ತುಂಬ ಸಕಾರಾತ್ಮಕ ನಿರ್ದೇಶನವನ್ನು ಕೊಟ್ಟಂಥ ಈ ಘಟನೆಗಳಿವು. ಪಾಸಿಟಿವ್ ಡೈರೆಕ್ಷನ್ ಟು ಲೈಫ್ ಅಂತ ಹೇಳ್ತೇನೆ. ದಯವಿಟ್ಟು ಗಮನಿಸ್ಬೇಕು ಸ್ನೇಹಿತರೆ. ಸಾಮಾನ್ಯ ಮನುಷ್ಯರ ಮನಸ್ಸು ಹೆಂಗಿರ್ತದೆ ಅಂದರೆ, ಒಂದು ಅಪಮಾನ ಆದರೆ ಮನಸ್ಸು ಕುಗ್ಗಿ ಹೋಗ್ತದೆ, ಕಾರ್ಯದಿಂದ ಹಿಂದೆ ಹೋಗ್ತದೆ ಮನಸ್ಸು, ಕಾರ್ಯ ಮಾಡಬೇಕು ಅನಿಸಲ್ಲ, ಕುಗ್ಗಿ ಹೋಗಿ ಕೆಲಸ ಮಾಡಬಾರ್ದು ಅನಿಸುತ್ತೆ. ಆದರೆ ಸಾಮಾನ್ಯವಾಗಿ ಹಾಗಾದಾಗ ಕೆಲವರು ಹಿಂದೆ ಹೋಗ್ಬಿಡ್ತಾರೆ, ಕೆಲಸ ಬೇಡಪ್ಪ ನನಗೆ, ಬಿಟ್ಬಿಡಿ, ಏನಾರು ಮಾಡ್ಕೊಂಡು ಹೋಗಲಿ, ನನಗೆ ಉಸಾಬರಿ ಬೇಡ ಅಂತ ಬರೋದಂತು. ಆದರೆ ಇಲ್ಲಿ ನೆಗೆಟಿವ್ ಇನ್ಫ್ಲೂಯೆನ್ಸ್ ಹೇಗೆ ಪಾಸಿಟಿವ್ ಆಯಿತು ಅಂತ, ಇದು ನಾವು ಗಾಂಧಿ ಜೀವನದಲ್ಲಿ ನೋಡಬೇಕಾದಂಥ ಭಾಳ ದೊಡ್ಡ ವಿಷಯ ಅನಿಸುತ್ತೆ. ಸಾಮಾನ್ಯವಾಗಿ ನೆಗೆಟಿವ್ ಇನ್ಫ್ಲೂಯೆನ್ಸ್ ಆದರೆ ನಾವು ತುಂಬ ಕುಗ್ಗಿ ಹೋಗಿಬಿಡ್ತೇವೆ, ಆದರೆ ನೆಗೆಟಿವ್ ಇನ್ಫ್ಲೂಯೆನ್ಸನ್ನು ಹೇಗೆ ಪಾಸಿಟಿವ್ ಮಾಡಿಕೊಂಡ್ರು ಗಾಂಧಿ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಅದಕ್ಕೆ ನಾನು ಕೆಲವೊಂದು ಪಾಯಿಂಟ್ ಹಾಕ್ಕೊಂಡ್ಬಂದಿದ್ದೆ, ಏನು ಕಾರಣ ಇದ್ದಿರಬೇಕಿದು ಅಂತ. ಈ 24 ವರ್ಷದ ಅಯಶಸ್ವಿ ಬ್ಯಾರಿಸ್ಟರ್ ತನ್ನನ್ನು ವರ್ಣಭೇದದ ಗೋಲಿಯತ್ತನನ್ನು ಸೋಲಿಸಲು ಬಂದ ಡೇವಿಡ್ ಎಂದು ತಿಳ್ಕೊಂಡಿದ್ದು ಅವತ್ತಿಂದ ಅಂತ. ತಮಗೆಲ್ಲ ಡೇವಿಡ್ ಆ್ಯಂಡ್ ಗೋಲಿಯತ್ ಕತೆ ಗೊತ್ತು. ಗೋಲಿಯತ್ ಅಂದರೆ ದೊಡ್ಡ ರಾಕ್ಷಸ, ದೊಡ್ಡ ಮನುಷ್ಯ, ಅವನು ಭಾರಿ ಪರಪೀಡಕ, ತೊಂದರೆ ಕೊಡೋನು. ಡೇವಿಡ್ ಸಣ್ಣ ಹುಡುಗ, ಅವನು ಯಾರಿಗೂ ಸೋಲ್ಸೋಕ್ಕಾಗಲಿಲ್ಲ ಗೋಲಿಯತ್ತನ್ನು. ಡೇವಿಡ್ದಿಂದ ನಾನು ಸೋಲಿಸ್ತೀನಿ ಅವನ್ನ ಅನ್ನಂತೆ. ಅವಳು ನೀನು ಹೆಂಗೆ ಸೋಲಿಸ್ತೀಯಪ್ಪ, ಭಾಳ ದೊಡ್ಡವನು ಅವನು ಹೊಡೆಯೋದು ಸಾಧ್ಯ ಇಲ್ಲ ನೀನು ಅಂತ ಹೇಳಿದ್ರಂತೆ. ಅದಕ್ಕೆ ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ, ಅವನು ಎಷ್ಟು ದೊಡ್ಡವನು ಅಂದರೆ ನಾ ಹೊಡೆದನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅವನು ಅಂತ. ನೋಡೋ ರೀತಿ ಹೆಂಗಿದೆ ನೋಡಿ. ಸಣ್ಣ ಗುರಿ ಇದ್ದರೆ ಅದು ಕಲ್ಲು ಹೊಡಿಬೇಕಾದ್ರೆ ತುಂಬ ಪರಿಶ್ರಮ ಬೇಕು, ತುಂಬ ದೊಡ್ಡ ಗುರಿ ಇದ್ದರೆ ತಪ್ಪೋದೇ ಇಲ್ಲ, ಹೊಡೆದಿದ್ದೆಲ್ಲ ಬಡಿತದೆ. ಅವನು ತಾವು ಎಷ್ಟು ದೊಡ್ಡವನು ಅಂದರೆ ನಾ ಹೊಡೆದಿದ್ದೆಲ್ಲ ಬಡಿತದೆ ಅವನಿಗೆ ಅಂತ ಹೇಳಿ ಅವನು ಡೇವಿಡ್ ಹೊಡೆದು ಕಡೆ ಗೋಲಿಯತ್ತನ್ನು ಸೋಲಿಸಿದ ಅಂತ ಒಂದು ಕತೆ ಬರುತ್ತೆ ನಮ್ಮದು, ಡೇವಿಡ್ ಆ್ಯಂಡ್ ಗೋಲಿಯತ್ ಅಂತ. ಇಲ್ಲಿ ಈ 24 ವರ್ಷದ ಅಯಶಸ್ವಿ ಬ್ಯಾರಿಸ್ಟರ್ ತನ್ನನ್ನು ಡೇವಿಡ್ ಅಂತ ತಗೊಂಡು ಈ ವರ್ಣಭೇದ ನೀತಿ ಅಂತ ಒಂದು ದೊಡ್ಡ ಗೋಲಿಯತ್ತನ್ನು ಸೋಲ್ಸೋಕೆ ಹೊರಡಬೇಕು ಅಂತ ನಿರ್ಧಾರ ಮಾಡಿದ್ರಲ್ಲ, ಅದು ಅಲ್ಲಿಂದ. ಇದು ಹೇಗಾಯಿತು, ಇದು ಆದದ್ದು ಹೇಗೆ ಅಂತ. ಯಾವ ಶಕ್ತಿ ಅವರನ್ನು ಈ ಮೆರಿಟ್ಸ್ಬರ್ಗ್ ಪ್ಲ್ಯಾಟ್ಫಾರ್ಮ್ನಿಂದ ವಿಶ್ವಖ್ಯಾತಿ ಕರ್ಕೊಂಡು ಹೋಯಿತು ಅಂತ ನನಗೆ ಯಾವಾಗಲೂ ಇಸ್ ಮೆಸ್ಮರೈಸಿಂಗ್. ಯಾವ ಶಕ್ತಿಯಿಂದ ಇಲ್ಲಿವರೆಗೂ ಅಯಶಸ್ವಿ ಆದಂಥ ಮನುಷ್ಯ ಒಂದು ಘಟನೆಯಿಂದ ವಿಶ್ವಖ್ಯಾತಿಗೆ ಹೇಗೆ ಹೋದರು ಅವರು ಅಂತ. ಇನ್ನೊಂದು ಕಾರಣ ಇರ್ಬೋದಾ, ಕೆಲವರು ಮಾಡ್ತಾರೆ, ದೈಹಿಕ ಅಶಕ್ತತೆಯನ್ನು ಅಡಗಿಸ್ಲಿಕ್ಕೆ ನೈತಿಕ ಸ್ಥೈರ್ಯ ತೋರ್ಸೋಕೆ ಹೋಗ್ತಾರೆ. ಕೆಲವರು ಇರ್ತಾರೆ, ಕುಸ್ತಿ ಆಡೋದು ಬೇಡಪ್ಪ, ಎಸೆ ರೈಟಿಂಗ್ ಬರ್ತೀಯಾ ನನ್ನ ಜೊತೆಗೆ, ಕುಸ್ತಿ ಆಡೋಕ್ಕಾಗಲ್ಲ ನನ್ನ ಕಡೆಯಿಂದ, ಎಸೆ ರೈಟಿಂಗಲ್ಲಿ ಚೆನ್ನಾಗಿದ್ದೀನಿ ಅಂದರೆ ಯಾವುದು ದೈಹಿಕವಾಗಿ ಮಾಡೋಕ್ಕಾಗೋದಿಲ್ವೋ ಅದು ನೈತಿಕ ಮಾಡಿ ಇದನ್ನು ಮುಚ್ಚಿಡ್ಕೋಬೇಕು ಅಂತ. ಹಂಗೆ ಮಾಡೋಕ್ಕೆ ಹೋದರೆ ಗಾಂಧೀಜಿ ಏನಾದರೂ ದೈಹಿಕವಾಗಿ ಮಾಡೋಕ್ಕಾಗಲಿಲ್ಲ ಅಂತ. ಇನ್ನೊಂದು ವಿಚಾರ ಇರಬೇಕು ಅವರಿಗೆ. ಇಂಡಿಯಾಕ್ಕೆ ಹೋದರೆ ಏನು ಕಾದಿತ್ತು, ವಾಪಸ್ ಹೋದರೆ ಇವರಿಗೆ ಆಯ್ತಪ್ಪ ನಾನು ಬರೋಲ್ಲ, ವಾಪಸ್ ಇಂಡಿಯಾಗೆ ಹೋಗ್ತೀನಿ, ಏನು ಕಾಯ್ಕೊಂಡಿದ್ದು ಸಾಮ್ರಾಜ್ಯ ಇವರಿಗೆ? ಕೆಲಸ ಇಲ್ಲ, ಒಂದು ವೃತ್ತಿ ಮಾಡೋಕ್ಕಾಗಲಿಲ್ಲ, ಲೇಖನೆ ಬರೋದು ಸಾಧ್ಯ ಇಲ್ಲ. ಆದ್ದರಿಂದ ವಾಪಸ್ ಹೋದದ್ದು ಸಮೃದ್ಧ ಜೀವನ ಮಾಡ್ತೀನಿ ಅಂತ ನಂಬಿಕೆ ಇಲ್ಲ, ಆದ್ದರಿಂದ ಬೇರೆ ಆಪ್ಷನ್ ಇಲ್ಲ, ಇಲ್ಲೇ ಇದ್ಕೊಂಡಾದ್ರೂ ಜೀವನ ಮಾಡೋಣ ಅಂತ ಹಾಗೆ ಮಾಡಿದ್ರಾ? ಯಾವ ಕಾರಣಕ್ಕೋಸ್ಕರ ತೀರ್ಮಾನ ಮಾಡಿದರು ಅಂತ. ಅಥವಾ ಆ ಕ್ಷಣದೊಳಗೆ ಅನಿಸಿರ್ಬೇಕು ಅವರಿಗೆ, ನಾನು ಒಳಗೆ ಬೇಕಾದ ಶಕ್ತಿ ಇದೆ, ಸಮಾಜ ಕಾರ್ಯಕ್ಕೆ ತೊಡಸ್ಕೊಂಡಾಗ ಶಕ್ತಿ ಹೊರಗೆ ಬರ್ತದೆ ಅಂತ ಅನ್ನಿಸ್ತಾ ಅವರಿಗೆ. ಏನು ಕಾರಣ ಇರ್ಬೋದು? ಅದಕ್ಕೆ ನಾನು ಬರೆದಿದ್ದೆ, ಇದು ದೈವವೋ ವಿಧಿಯೋ ಅಥವಾ ಒಂದು ಅವರ್ಣನೀಯವಾದಂಥ ಘಟನೆಯೋ ಆಕಸ್ಮಿಕ ಘಟನೆಯೋ ಇದು ಅಂತ. ಬಹುಶಃ ಉತ್ತರ ಅಂದರೆ ಇವೆಲ್ಲ.
ಇದಲ್ಲದೆ ಸ್ವಾಭಿಮಾನ ಮತ್ತು ಅಪಮಾನದ ತೀವ್ರತೆ. ನಾವು ನೋಡಿದ್ದೇವೆ, ಅಪಮಾನ ತೀವ್ರ ಆದಾಗ ಮನುಷ್ಯ ಎಷ್ಟು ರೊಚ್ಚಿಗೇಳ್ತಾನೆ ಅಂತ. ನನಗೊಂದು ಸಲ ಆದದ್ದುಂಟು. ನಾನು ಡೆಲ್ಲಿ ಏರ್ಪೋರ್ಟಿಗೆ ಹೋದಾಗ ಆಗ ಈ ಖಲಿಸ್ತಾನ್ ಚಳವಳಿ ತುಂಬ ಜಾಸ್ತಿ ಆಗ್ತಾಯಿತ್ತು. ತಮ್ಗೆ ಗೊತ್ತಿರಬೇಕು, ನಮ್ಮ ಪಂಜಾಬ್ದಲ್ಲಿ ತುಂಬ ತೊಂದರೆ ಆಗ್ತಾಯಿತ್ತು. ಟೆರರಿಸ್ಟ್ ಆ್ಯಕ್ಟಿವಿಟಿ ತುಂಬ ಜಾಸ್ತಿ ಇತ್ತು. ಭಿಂದ್ರನ್ವಾಲೆ ಪೀಕಲ್ಲಿದ್ದಂಥ ಸಮಯ ಅದು. ಆಗ ಏರ್ಪೋರ್ಟಲ್ಲಿ ಎಷ್ಟು ನನಗೆ ಮಾನಸಿಕ ಹಿಂಸೆ ಆಯಿತು ನೋಡಿ ಅಂತಂದರೆ, ನಮಗೆಲ್ಲ ಸಾಮಾನ್ಯ ಬಿಟ್ಬಿಡೋರು ಏರ್ಪೋರ್ಟಲ್ಲಿ, ಹಿಂಗೆ ನೋಡಿ ಸುಮ್ಮನೆ ಚೆಕ್ ಮಾಡಿ ಬಿಟ್ಬಿಡೋರು. ಒಬ್ಬ ಯಾರಾದರೂ ಸರ್ದಾರ್ಜಿ ಬಂದರೆ ಅವನು ಪೂರ್ತಿ ಬ್ಯಾಗೆಲ್ಲ ಚೆಕ್ ಮಾಡಬೇಕು. ಅಷ್ಟು ಪರೀಕ್ಷೆ ಮಾಡೋರು ಅದೆಲ್ಲ. ಅಷ್ಟು ಮಾಡ್ತಾ ಇದ್ರಲ್ಲ. ಇಲ್ಲಿ ಒಬ್ಬ ಮುದುಕರು ಬಂದರು ವೀಲ್ ಚೇರ್ ಮೇಲೆ ಮುದುಕರು. ಮೊದಲೇ 78 ವರ್ಷ ಇರಬೇಕು, ಕಾಲಿಲ್ಲ, ವೀಲ್ ಚೇರ್ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಅಂಥ ಮುದುಕರು ನಿಲ್ಲಿಸ್ಬಿಟ್ಟು ವೀಲ್ ಚೇರಿಂದ ಕೆಳಗೆ ಕೂಡಿಸಿ ಚೆಕ್ ಮಾಡಿದಾಗ ಅವರೊಂದು, ನಾನು ಏನು ಪಾಪ ಮಾಡಿದ್ದೇನಪ್ಪ ಅಂತ ಕೇಳಿದ್ರು ಅವರು. 78 ವರ್ಷ ನಾನು ಆತ್ಮಗೌರವ ಬದುಕಿದಂಥ ಮನುಷ್ಯ ನಾನು, ಅದೇನು ಗೊತ್ತಿಲ್ಲ, ನಮ್ಗೆ ಇನ್ಸ್ಟ್ರಕ್ಷನ್ ಇರೋದು ಎಲ್ಲ 6 ಚೆಕ್ ಮಾಡಬೇಕು ಅಂತಿದೆ ಅಂಥೇಳಿ. ಆ ಮುದುಕರು ಎಷ್ಟು ನೊಂದ್ಕೊಂಡು ಹೇಳಿದ್ರು ಗೊತ್ತಾ, ನಾವು ತ್ಯಾಗ ಮಾಡಿದ 1% ನೀನು ಮಾಡಲಿಲ್ಲಲ್ಲೋ, ನಾನು ಪರೀಕ್ಷೆ ಮಾಡೋಕ್ಕೆ ಬರ್ತೀಯ ನೀನು ಅಂದು. ಅವನಿಗೆ ಎಷ್ಟು ಕೋಪ ಬಂತು ಅಂದರೆ, ಮುದುಕರನ್ನ ಕೆಳಗೆ ಕೂಡಿಸಿದ್ದಾರೆ ಅವ್ರನ್ನ, ಮತ್ತು ಎತ್ತಿ ಕೂಡಿಸ್ಬೇಕಲ್ಲ ಮೇಲೆ ವೀಲ್ ಚೇರ್ ಮೇಲೆ. ಯಾರೂ ಸಹಾಯ ಮಾಡಕ್ಕೆ ಬರಲಿಲ್ಲ, ನಾನೊಬ್ಬ ಹೋದೆ, ಇನ್ನೊಬ್ರು ಯಾರೋ ಇದ್ದರು. ಆ ಮುದುಕನಿಗೆ ಎಷ್ಟು ಕೋಪ ಬಂದು ಗೊತ್ತಾ, ಅವನು ಸೆಕ್ಯೂರಿಟಿ ಇದ್ನಲ್ಲ, ಇವನು ಚೆಕ್ ಮಾಡ್ತಾ ಇದ್ನಲ್ಲ, ಅವನು ಶರ್ಟ್ ಹಿಡಿದು ಹಿಂಗೆ ಎಳೆದ್ರು. 80 ವರ್ಷದ ಮುದುಕರು ಶರ್ಟ್ ಎಳೆದ್ರೆ ಶರ್ಟ್ ಹರ್ಕೊಂಬಂತ ಅವನು ಸಿಟ್ಟು ಬಂದು ನಿಜ. ಅಂದರೆ ಎಷ್ಟು ಕೋಪ ಬಂದಿರಬೇಕು ಅಂತ. ಅಂದರೆ ಅಪಮಾನದ ತೀವ್ರತೆ ಆದಾಗ ದೈಹಿಕ ರೊಚ್ಚ ಎಷ್ಟು ಬಂದ್ಬಿಡ್ತದೆ ಅಂತ. ಆ ರೊಚ್ಚನ್ನು ಕಂಡದ್ದು ಇವ್ರಿಗೆ ಆಗಿರ್ಬೇಕಲ್ಲ. ಹಾಗೆ ಬ್ಯಾರಿಸ್ಟರ್ ಅಂತ ಅಹಂಕಾರದಿಂದ ಹೋಗಿದ್ದಾರೆ, ಎಳೆದು ರಸ್ತೆ ಮೇಲೆ ಹಾಕಿಬಿಟ್ರೆ ಏನಾಗಿರಬೇಕು. ಹೊಡೆಸ್ಕೊಳ್ಳೋದಿದೆಯಲ್ಲ ಕೈಯಿಂದ, ಯಾನೋ ಜಡ್ಕ ಓಡಿಸೋನ್ ಕಡೆಯಿಂದ, ಇದೆಲ್ಲ ಅಪಮಾನದ ತೀವ್ರತೆಯಿಂದ ಹೇಗೆ ಮಾಡ್ಕೊಂಡ್ರೆ ಅವರು ಅಂತ ಹೇಳಿ ಇದಾಗಿರಬೇಕು ಅಂತ ಅನಿಸುತ್ತೆ. ಅಥವಾ ಆ ಪೋರ್ಬಂದರದಲ್ಲಿರುವಂಥ ಬ್ರಿಟಿಷ್ ರೀಜೆಂಟ್ ಇದ್ನಲ್ಲ, ಬ್ರಿಟಿಷ್ ಅಧಿಕಾರಿ, ಅಥವಾ ಮೆರಿಟ್ಸ್ಬರ್ಗದ್ದಂಥ ಪೊಲೀಸ, ಅಥವಾ ಈ ಬಿಳಿ ಕುದುರೆ ಓಡಿಸುವಂಥವನು ಚಾರ್ಲ್ಸ್ಟನ್ನವನು, ಇವರೆಲ್ಲ ತನ್ನನ್ನು ಮತ್ತು ತನ್ನ ಜನತೆಯ ನಿರ್ವೀರ್ಯತೆಯನ್ನು ಕೆಣಕುವ ಶಕ್ತಿಯ ಪ್ರತೀಕಗಳ ಕಂಡಿರಬೇಕು ಗಾಂಧೀಜಿಗೆ. ಎಲ್ಲ ಸಿಂಬಲ್ಸು, ಇವರೆಲ್ಲ ಇದ್ದಾರಲ್ಲ, ನಾನು ವಿರುದ್ಧ ಇದ್ದಾರೆ ಅಂತ ಸಿಂಬಾಲಿಸಮ್ ಆಗಿರಬೇಕು. ಅವನ್ನು ವಿರೋಧಿಸುವುದು ಅಗತ್ಯವಾಗಿತ್ತು. ಮತ್ತು ಗಾಂಧೀಜಿಗೆ ಪ್ರತಿಭಟನೆ ಮಾಡಲಿಕ್ಕೆ ಉಗ್ರ ಕ್ರಮವನ್ನು ಕೈಗೊಳ್ಳಲೇಬೇಕಾಗಿತ್ತು. ಆದ್ದರಿಂದ ಗಾಂಧೀಜಿ ಅಲ್ಲಿ ಉಳ್ಕೊಂಡ್ರು ಅನ್ನೋ ಮಾತನ್ನು ಹೇಳ್ತಾರೆ. ವಿಶೇಷವಾಗಿ ನೋಡಬೇಕಾದ್ದು ಅಂದರೆ ಇದು ಟ್ರಾನ್ಸಿಷನ್ ಪಾಯಿಂಟ್ ಅಂತ ಕರಿತೇನೆ ಗಾಂಧಿ ಜೀವನದಲ್ಲಿ. ಒಂದು ಗೆರೆ ಹಾಕ್ಬೋದು ನೀವು, ಅಷ್ಟು ಸ್ಪಷ್ಟವಾಗಿ ಕಾಣುತ್ತೆ ಅದು. ಅಲ್ಲಿಂದ ಆ ದಿವಸದಿಂದ ಅವರ ಜೀವನದಲ್ಲಿ ಎಂದೂ ಕೂಡ ನಿಷ್ಕ್ರಿಯತೆ ಒಂದು ಎಳೆ ಕಂಡು ಬರಲಿಲ್ಲ ಅಂತ. ನಿಷ್ಕ್ರಿಯತೆ, ಡಿಫಿಡೆನ್ಸು, ವೀಕ್ನೆಸ್ಸು ಒಂದು ಕಾಣಿಸ್ತಿಲ್ಲ ಮುಂದೆ. ಎಂದು ನುಗ್ಗಿ ಹೋಗ್ತಾರೆ, ಜನಾನ್ ಸೇಕರಿಸ್ತಾರೆ, ಮಾತಾಡ್ತಾರೆ, ಎಲ್ಲ ಬೆಳ್ಕೊಂಬಂತಲ್ಲ. ಒಂದು ಘಟನೆ ಮನುಷ್ಯನ ಜೀವನದಲ್ಲಿ ಹೇಗೆ ಬದಲಾವಣೆಯನ್ನು ತರ್ತದೆ ಅಂತ ಆಗ್ಬಿಟ್ಟು ಹೇಳ್ತಾರೆ. ನಿಷ್ಕ್ರಿಯತೆ ಎಳೆ ಕಾಣಿಸ್ತಿಲ್ಲ, ಅವರ ವಿರೋಧ ಯಾವಾಗಲೂ ಕ್ರಿಯಾತ್ಮಕವಾಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಕೇವಲ 1 ವರ್ಷ ಗುತ್ತಿಗೆ ಆಧಾರದ ಮೇಲೆ ಹೋದಂಥ ಗಾಂಧಿ ಅಲ್ಲಿ ಸುಮಾರು 21 ವರ್ಷ ಕಾಲ ಇದ್ದರು. 21 ವರ್ಷ ಇರೋದಷ್ಟೇ ಅಲ್ಲ, ಆ ಕಾಲದೊಳಗೆ ತನ್ನ ನೈತಿಕ ಬೌದ್ಧಿಕ ಮಟ್ಟವನ್ನು ಎಷ್ಟು ಹೆಚ್ಚಿಸಿಕೊಂಡ್ರು ಅಂತಂದರೆ ಒಂದು ಬೃಹತ್ ಜನಸಮೂಹಕ್ಕೆ ಸ್ವಾತಂತ್ರ್ಯ ತಂದು ಕೊಡುವಂಥ ಒಬ್ಬ ಶಿಲ್ಪಿ ಆದರು. 21 ವರ್ಷದಲ್ಲಿ ಆ ನಿರ್ಮಾಣ ಆಯಿತು, ವ್ಯಕ್ತಿತ್ವ ನಿರ್ಮಾಣ ಆಯಿತು ಅಂತ. ಅದಕ್ಕೆ ನಾನು ಮೊದಲೇ ದಿವಸ ಹೇಳಿದಾಗ ಡಾಕ್ಟರ್ ನೆಲ್ಸನ್ ಮಂಡೇಲಾ ಡಾಕ್ಟರ್ ಕಲಾಂ ಅವ್ರಿಗೆ ಹೇಳಿದ್ದನ್ನು ಹೇಳಿದ್ದೆ. ಕಲಾಂ ಅವ್ರಿಗೆ ಕೇಳಿದ್ರಂತೆ. ಕಲಾಂ ಅವ್ರು ಕೇಳಿ, ನಿಮ್ಮ ಸ್ಫೂರ್ತಿ ಯಾರು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಅಂತ ಮಂಡೇಲಾ ಅವ್ರು ಕೇಳಿದಾಗೆ, ಆಫ್ಕೋರ್ಸ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ ನೆಲ್ಸನ್ ಮಂಡೇಲಾ ಹೇಳಿದರು. ಹೇಳೋದಷ್ಟೇ ಅಲ್ಲ, ತಮಾಷೆಗೆ ಹೇಳಿದ್ರಂತೆ, ಯು ಗೇವ್ ಅಸ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಬಟ್ ಗೇವ್ ಯು ಬ್ಯಾಕ್ ಮಹಾತ್ಮ ಗಾಂಧಿ ಅಂತ. ಎಷ್ಟು ಒಳ್ಳೆ ಮಾತಿದೆ. 21 ವರ್ಷದಲ್ಲಿ ಒಂದು ಮಹಾತ್ಮ ಆಗುವಂಥ ತಯಾರಿಯನ್ನು ಮಾಡಿ ಕಳಿಸಿದ್ರು ಅಲ್ಲಿ ಅಂತ. ಇಂಗ್ಲೀಷರಿಗಿಂತ ಇಂಗ್ಲೀಷರಾಗಿದ್ದರು ಗಾಂಧೀಜಿ ಸೌತ್ ಆಫ್ರಿಕಾದಲ್ಲಿದ್ದಾಗ. ದರ್ಬಾನಲ್ಲಿ ಮನೆ, ದೊಡ್ಡ ಮನೆ. ಆ ಮನೆ ನೋಡಿದ್ದೆ ನಾನು. ತಮಾಷೆ ಅನಿಸ್ತದೆ ಆ ಮನೆ ನೋಡಿದಾಗೆಲ್ಲ ನನಗೆ. ಆ ದೊಡ್ಡ ಮನೆಯಲ್ಲಿ ಸಾಕಷ್ಟು ಜನ ಇರೋರಂತೆ ಅವ್ರ ಮನೇಲಿ. ದೊಡ್ಡ ಮನೆ ಇದ್ರೂ ಕೂಡ ಸ್ವಲ್ಪ ದಿವಸ ಆದಮೇಲೆ ಗಾಂಧೀಜಿಗೆ ಅನ್ಸೋಕೆ ಶುರು ಆಯಿತು, ಈ ಆಡಂಬರ ಜೀವನ ಚೆನ್ನಾಗಿಲ್ಲ, ಸರಳವಾಗಿರಬೇಕು ಅಂತ ಹೇಳಿ ತಮ್ಮ ಕೆಲಸ ತಾವು ಮಾಡ್ಕೋಬೇಕು ಅಂತೆಲ್ಲ ಹಾಕಿದರು. ಒಂದು ವಿಶೇಷ, ಅದು ಯಾಕೋ ನನಗೆ ಅರ್ಥ ಆಗಲಿಲ್ಲ. ಆ ಕಾರ್ಯಾಲಯದಲ್ಲಿ ಕೆಲಸ ಮಾಡ್ತಿದ್ರಲ್ಲ ಸಾಕಷ್ಟು ಜನ ಹಿಂದೂ ಮತ್ತು ಕ್ರೈಸ್ತ ಗುಮಾಸ್ತರಿದ್ರು, ಬರ್ಕೊಳ್ಳೋದಕ್ಕೆಲ್ಲ ಗುಮಾಸ್ತರೆಲ್ಲ ಕೂತ್ಕೊಳ್ಳೋರು, ಅಲ್ಲೇ ಇರೋರಿಗೆ, ಮನೆಯಲ್ಲೇ ಇರೋರಂತೆ. ಅವರವರಿಗೆ ಅವ್ರು ಇರೋದಕ್ಕೆ ಅಂಥೇಳಿ ಮನೆ ಇದ್ದಾಗ ಅವ್ರ ಮೂತ್ರದ ಪಾತ್ರೆ ಇರೋದು ರೂಮಲ್ಲಿ. ಆ ಟಾಯ್ಲೆಟ್ ಯಾಕೆ ಮಾಡ್ತಿರ್ಲಿಲ್ಲೋ ಗೊತ್ತಾಗಲಿಲ್ಲ ನನಗೆ. ಮೂತ್ರದ ಪಾತ್ರೆ ಇರೋದು, ಅದು ಅವರೇ ತೊಳ್ಕೊಬೇಕು, ಎಲ್ಲರೂ ತಮ್ಮ ಪಾತ್ರೆ ತಾವು ತೊಳ್ಕೊಬೇಕು ಅಂತ ಪದ್ಧತಿ ಇತ್ತು.
ಅವ್ರಿಗೆಲ್ಲ ಕಲಿಸಿದ್ರು ಹೀಗೆ ಮಾಡ್ಕೋಬೇಕು ಅಂತ ಮಾಡ್ತಿದ್ರು. ಕೆಲವರು ಮರೆತು ಬಿಡ್ತಿದ್ರಂತೆ, ಅದನ್ನೆಲ್ಲ ಕಸ್ತೂರ್ಬಾ ಮಾಡ್ತಾಯಿದ್ರು. ಇವ್ರು ಯಾರ್ಯಾರು ಬರ್ತು ಹೋದರೆ ಅವ್ರು ಮೂತ್ರದ ಪಾತ್ರೆಗಳನ್ನು ತೊಳಿಬೇಕು ಅಂತ ಇತ್ತು. ಆದರೆ ಇನ್ನೊಂದು ಗಮನಿಸ್ಬೇಕು ಸ್ನೇಹಿತರೆ, ನಾವು ಹೇಳಿದ್ದು ಇದು ಆದದ್ದು ಆ ಕಾಲಕ್ಕೆ, 18ನೇ ಶತಮಾನದ ಕೊನೆ ಭಾಗಕ್ಕೆ ಬಂದಾಗ ಆದಂಥದ್ದು, 1890 ಆ ಭಾಗಕ್ಕೆ ಬಂದಾಗ ಆದಂಥದ್ದು. ಆ ಕಾಲಕ್ಕೆ ನಮ್ಮಲ್ಲಿ ಇನ್ನೂ ಸ್ವಲ್ಪ ಕಾನ್ಸರ್ವೇಟಿವ್ ಮೈಂಡ್ ನಮ್ಮದೆಲ್ಲನೂ. ಕಸ್ತೂರ್ಬಾ ಸಂಪ್ರದಾಯದಲ್ಲಿ ಬಂದಂಥ ಹೆಣ್ಮಗಳು. ಆಕೆಗೆ ಯಾರ್ದೋ ಮೂತ್ರ ಪಾತ್ರೆ ತೊಳಿ ಅಂದರೆ ಏನು ಕಷ್ಟ ಆಗಿರಬೇಕಲ್ಲ, ಆಕೆಗೆ ಕಷ್ಟ ಆಗಿರಬೇಕು. ಆದರೂ ತೊಳಿತಾ ಇದ್ರಂತೆ. ಆದರೆ ಒಂದು ಘಟನೆ ಆಯಿತು ಅಂತ ಹೇಳ್ತಾರೆ. ಒಬ್ಬ ಹೊಸ ಹುಡುಗ ಬಂದ, ಅವನು ಕ್ರೈಸ್ತ ಗುಮಾಸ್ತ, ಆದರೆ ಅವನು ಪಂಚಮ ವರ್ಣದ ತಂದೆ ತಾಯಿಗಳಿಗೆ ಜನಿಸಿದ್ದವನು ಅಂತ. ಅಂದರೆ ಅವನು ಅನ್ಟಚಬಲ್, ಅಸ್ಪೃಶ್ಯನಾಗಿದ್ದವನು. ಅವನು ಕ್ರಿಸ್ತ ಧರ್ಮಕ್ಕೆ ಬಂದಿದ್ದಾನೀಗ, ಗುಮಾಸ್ತಾಗಿ ಬಂದ. ಅವನಿಗೆ ಗೊತ್ತಿಲ್ಲ ತನ್ನ ಕೆಲಸ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ, ತೊಳ್ಕೋಬೇಕು ಅಂತ ಗೊತ್ತಿಲ್ಲ, ಹಾಗೆ ಇಟ್ಟು ಹೋಗ್ಬಿಟ್ಟ. ಕಸ್ತೂರ್ಬಾ ಬೇಜಾರಾಯ್ತು ಆಕೆಗೆ. ದಯವಿಟ್ಟು ಗಮನಿಸ್ಬೇಕು, ಸಂಪ್ರದಾಯ ಬಂದಂಥ ಹೆಣ್ಮಗಳು ಆಕೆ ಏನು ಮಾಡಿದ್ಲು ಅಂದರೆ, ಮಾಡಲ್ಲ ಅನ್ನಲಿಲ್ಲ, ಆ ಪಾತ್ರೆ ತೊಗೊಂಡು ಅಟ್ಟ ಇಳಿದು ಬರ್ತಾ ಇದ್ದಾಳೆ. ಮೆಟ್ಲು ಇಳಿದು ಬರ್ತಾ ಇರಬೇಕಾದ್ರೆ ಆಕೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹೋಗ್ತಾ ಇದೆ. ಏನು ನನ್ನ ಕರ್ಮಪ್ಪ ಇದೆಲ್ಲ ಮಾಡಬೇಕಲ್ಲ ಅಂತ ಹೇಳಿ ಕಣ್ಣಲ್ಲಿ ನೀರು ಬರ್ತಾ ಇತ್ತಂತೆ. ಅದನ್ನು ಕಂಡು ಗಾಂಧಿಗೆ ಭಾಳ ಸಿಟ್ಟು ಬಂದುಬಿಡುತ್ತಂತೆ, ಭಾರಿ ಸಿಟ್ಟು ಬಂತು. ಅದನ್ನು ತೊಳೆಯೋದಷ್ಟೇ ದೊಡ್ಡದಲ್ಲ ಗಾಂಧೀಜಿಗೆ, ಸಂತೋಷವಾಗಿ ತೊಳಿಬೇಕು ಅಂತೀವ್ರು ಹಠ. ತೊಳೆಯೋದಂತೂ ಕಂಪಲ್ಸರಿ, ಅದು ತೊಳೆದು ಸಂತೋಷವಾಗಿ ತೊಳಿಬೇಕು ಅಂತ ಹೇಳಿದ್ರಂತೆ. ಆಕೆ ಇದು ಏನು ಕರ್ಮ ನನಗಿದು, ಯಾಕೆ ಹಿಂಗೆ ಮಾಡ್ಬೇಕು ನಾನು ಅಂತ ಆಕೆ ಅಂದ್ಲಂತೆ. ಅಂದ ತಕ್ಷಣ ಇವ್ರು ಏನು ಮಾಡಿದಾರೆ ಗೊತ್ತಾ, ಕೋಪ ಆಕೆ ರಟ್ಟೆ ಹಿಡಿದು ದರ 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 ಎಳ್ಕೊಂಡು ಗೇಟ್ ಹೊರಗೆ ಬಂದು ಮನೆಯನ್ನು ತಳ್ಳಿಬಿಟ್ರು. ಹೊರಗೆ ಹೋಗಿ ನೀನು, ಎಲ್ಲಾದರೂ ಹೋಗ್ಬಿಡು ನೀನು ಅಂತ ತಳ್ಳಿಬಿಟ್ರು. ಆಕೆ ಎಲ್ಲಿ ಹೋಗಬೇಕು? ಆಕೆ ಏನು ಮಾಡಿದ್ಲು ಅಂದರೆ, ಆ ಪಾತ್ರೆಯನ್ನು ಬಿಸಾಕ್ಬಿಟ್ಟು ಕೆಳಗಡೆ, ನಾಚಿಕೆ ಆಗಲ್ಲ ನಿಮಗೆ ಅಂದ್ಲು. ಒಬ್ಬ ಹೆಂಗಸಿನ ಕರ್ಕೊಂಬಂದು ಭಾರತದಿಂದ ಬೇರೆ ದೇಶದಲ್ಲಿ, ಯಾವುದೋ ದೇಶದಲ್ಲಿ ಬಂದು ಹೊರಗೆ ಹೋಗೊಂದು, ಎಲ್ಲಿ ಹೋಗ್ಬೇಕು ನಾನು, ನಾಚಿಕೆ ಆಗಲ್ಲ ನಿಮಗೆ ಅಂದಂತೆ. ಅಷ್ಟು ವಾಪಸ್ ಯಾವಾಗ ಕಸ್ತೂರ್ಬಾ ಅಂದರೂ ಗಾಂಧೀಜಿಗೆ ಚಾವಟಿಯಿಂದ ಹೊಡೆದಂಗಾಯ್ತು. ಅವ್ರು ಹೇಳ್ತಾರೆ, ನನಗೆ ಬಹಳ ಕಷ್ಟ ಅನ್ನಿಸ್ತು ನನಗೆ ಅಂತ ಹೇಳ್ತಾರೆ. ಈ ಘಟನೆ ನನ್ನನ್ನು ಸಾಕಷ್ಟು ಪರಿವರ್ತಿಸಿತು ಅಂತ ಬರೀತಾರೆ. ಪರಿವರ್ತನೆ ಮಾಡ್ತೇನೆ ನನ್ನಲ್ಲಿ. ಯಾಕಂದರೆ ತುಂಬ ಸಿಟ್ಟು ಬರ್ತಿತ್ತು ಗಾಂಧೀಜಿಗೆ. ಮೊದಲು ಶೀಘ್ರ ಕೋಪ ಬರ್ತಿತ್ತಂತೆ ಗಾಂಧೀಜಿಗೆ. ಅವಾಗ ಅಂದ್ಕೊಂಡ್ರಂತೆ, ಮತ್ತೊಬ್ಬರ ಮೇಲೆ ಅಧಿಕಾರ ಚಲಾಯಿಸುವ ಹಕ್ಕು ನನಗಿಲ್ಲ ಎಂದು ಅರ್ಥವಾದದ್ದು ಅಂದು ನನಗೆ ಅಂತ. ಮತ್ತೊಬ್ಬರ ಅಧಿಕಾರ ಚಲಾಯಿಸ ನನಗೇನು ಹಕ್ಕಿದೆ ಅಂತ ಹೇಳಿ, ಏನಿದ್ದರೂ ನನ್ನನ್ನು ನಾನೇ ತಿದ್ದಿಕೊಳ್ಳಬೇಕು, ನಾನು ತೊಳಿತೇನೆ ಪಾತ್ರೆಯನ್ನು ಅಂತ ಹೇಳಿದ್ರಂತೆ. ಕೆಲವು ಸಲ ಮಾಡಿದ್ರು ಕೂಡ, ಗಾಂಧೀಜಿನೇ ಮಾಡ್ತಿದ್ರು, ಕೆಲವು ಸಲ ತೊಳಿತಿದ್ರು. ಆದರೆ ಕೋಪ ಮನುಷ್ಯನ ದೌರ್ಬಲ್ಯದ ಪ್ರತೀಕ ಅಂತ ನನಗೂ ತುಂಬ ನಂಬಿಕೆ ಇದೆ ಅದ್ರ ಮೇಲೆ. ಅದಕ್ಕೆ ಲಾಸ್ ಆಫ್ ಟೆಂಪರ್ ಅಂತಾರೆ ನೋಡಿ, ಗೇನ್ ಆಫ್ ಟೆಂಪರ್ ಅನ್ನಲ್ಲ. ವೈ ಡು ವಿ ಲೂಸ್? ಕಳ್ಕೋಬೇಕಾಕೆ? ಕೋಪ ಬಂದಾಗ ರ್ಯಾಷನಲ್ ಇರೋಲ್ಲ, ರೀಸನ್ ಇರೋಲ್ಲ. ಗಾಂಧೀಜಿಗೆ ಹಂಗೆ ಆಗ್ಬಿಡೋದು. ಅದಕ್ಕೆ ಹೇಳಿದ್ರಂತೆ, ಕೋಪ ದೌರ್ಬಲ್ಯದ ಪ್ರತೀಕ ಅಂದ್ಬಿಟ್ಟು ಇನ್ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಅಂತಂದ್ರಂತೆ. ಅದಕ್ಕೆ ಅವರ ಜೀವನ ಚರಿತ್ರೆಯನ್ನು ಬರೆದಂಥ ಫಿಶರ್, ಒನ್ ಆಫ್ ದಿ ಫೈನೆಸ್ಟ್ ಬಯೋಗ್ರಫೀಸ್ ಆಫ್ ಗಾಂಧಿ ಅದರ್ ದ್ಯಾನ್ ಹಿಸ್ ಓನ್. ಫಿಶರ್ ಬರೀತಾನೆ, ದಿಸ್ ವಾಸ್ ದ ರಿಮಾರ್ಕಬಲ್ ಕೇಸ್ ಆಫ್ ಸೆಕೆಂಡ್ ಬರ್ತ್ ಇನ್ ಒನ್ ಲೈಫ್ ಟೈಮ್ ಅಂತ. ಎಷ್ಟು ಚೆನ್ನಾಗಿ ಬರೀತಾನೆ. ಇದು ಒಂದೇ ಜೀವನದಲ್ಲಿ ಎರಡನೇ ಹುಟ್ಟು ಬಂದಂಗಾಗಿತ್ತು ಗಾಂಧೀಜಿಗೆ. ಅಂದಿಂದ ಕೋಪ ಮಾಡ್ಕೊಳ್ಳೋದನ್ನು ಗಾಂಧಿ ಕಮ್ಮಿ ಮಾಡ್ಕೊಂಡ್ಬಿಟ್ರು. ಗಾಂಧಿ ಕೋಪನ ಮಾಡ್ಕೋತಿರ್ಲಿಲ್ಲ. ಕೋಪ ಮಾಡ್ಕೊಂಡು ಕೂಡ ಹುಸಿ ಕೋಪ, ಕೆಲಸ ಆಗಲಿಲ್ಲ ಅಂತ ಅಷ್ಟು ಅನ್ನೋದಷ್ಟೇ. ಅದು ಅವ್ರ ಬಗ್ಗೆ ತುಂಬ ಪ್ರೀತಿ ಇರ್ತಿತ್ತು ಅವರಿಗೆ. ಕೋಪ ಮಾಡ್ಕೊಳ್ಳೋದನ್ನು ಬಿಟ್ಟರು ಅವರು ಅಂತ ಹೇಳಿ. ಅದಕ್ಕೆ ಕೋಪ ಶಮನದ ಒಂದು ವಿಧಿ ಇದು ಅಂತ. 6 ವರ್ಷ ಆದಮೇಲೆ ಭಾರತಕ್ಕೆ ಬರಬೇಕು ಅಂತ ವಿಚಾರ ಮಾಡಿಕೊಂಡ್ರು. ಬಂದುಬಿಡ್ಬೇಕಿನ್ನ ಅಂತ ತೀರ್ಮಾನ ಆಯಿತು. ಹೇಳು ಆಯಿತು. ಅವ್ರ ಬೀಳ್ಕೊಡುಗೆ ಸಮಾರಂಭನೂ ಆಯಿತು. ಬೀಳ್ಕೊಡ್ಬೇಕಲ್ಲ, ಅಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಗಾಂಧೀಜಿ ನಮಗೋಸ್ಕರ ಅಂತ ಹೇಳಿ ಚಿನ್ನ, ಬೆಳ್ಳಿ, ವಜ್ರದೆಲ್ಲ ಆಭರಣ ಎಲ್ಲ ಕೊಟ್ಟಿದ್ದರಂತೆ. ಇವರಿಗೆಲ್ಲ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಸಾಮಾನೆಲ್ಲ ಇದೆ. ಗಾಂಧೀಜಿಗೆ ವಿಚಾರ ಬಂತಂತೆ, ಇದು ಕೊಟ್ಟದ್ದು ನಾನು ಮಾಡಿದ ಸಮಾಜ ಕೆಲಸಕ್ಕೆ, ನನಗೆ ತೊಗೊಳಕ್ಕೆ ಏನು ಹಕ್ಕಿದೆ ಇದನ್ನು ಅಂತ ಹೇಳಿ ಅವ್ರು ಹೇಳ್ತಾರೆ. ಮನಸ್ಸಿನಲ್ಲಿ ತಳಮಳ, ಯಾಕಂದರೆ ಕೊಡಲು ಇಷ್ಟವಿಲ್ಲ, ಇಟ್ಟುಕೊಳ್ಳುವುದು ಸರಿಯಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಕೊಡಲು ಇಷ್ಟವಿಲ್ಲ, ಇಟ್ಟುಕೊಳ್ಳುವುದು ಸರಿಯಲ್ಲ. ಏನು ಮಾಡೋದು ಹಾಗಾದರೆ? ಒಂದು ದತ್ತಿ ಮಾಡಿಬಿಡೋಣ, ಒಂದು ಟ್ರಸ್ಟ್ ಮಾಡಿಬಿಟ್ಟು ಟ್ರಸ್ಟಿಗೆ ಕೊಟ್ಟು ಧರ್ಮದರ್ಶಿಗಳನ್ನ ಅಪಾಯಿಂಟ್ ಮಾಡಿ ಅವ್ರು ಹೇಗೆ ಮಾಡ್ತಾರೋ ಹಾಗೆ ಮಾಡ್ಕೊಳ್ಳಿ, ಸಮಾಜ ಕಾರ್ಯಕ್ಕೆ ವಿನಿಯೋಗ ಆಗಬೇಕು ಅಂದ್ರಂತೆ. ಡೆಮೋಕ್ರೆಟಿಕ್ ನೋಡಿ ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡ್ರಂತೆ. ಅವ್ರನ್ನ ಒಪ್ಪಿಸೋದು ಕಷ್ಟ ಆಗಿರಲಿಲ್ಲ ಅಂತ ಬರೀತಾರೆ ಗಾಂಧಿ. ಖಂಡಿತ ಕಷ್ಟ ಆಗಿರಲಿಕ್ಕಿಲ್ಲ. ಯಾಕಂದರೆ ಅವ್ರು ಹೇಳಿದ ತಕ್ಷಣ ಕೇಳಿಬಿಡ್ತಿದ್ರು ಮಕ್ಕಳು. ಮಕ್ಕಳಿಗೆ ಹೇಳಿದ್ರಂತೆ, ನೋಡಪ್ಪ ಇದು ನಮ್ದಲ್ಲ, ಕೊಟ್ಟು ಬಿಡೋಣ ಪಾಪು ಅಂತ ಹೇಳಿದ್ರು ಅವರು. ಆದರೆ ಒಪ್ಪಿಸೋದು ಕಷ್ಟ ಆದದ್ದು ಕಸ್ತೂರ್ಬಾ ಅವ್ರನ್ನ. ತುಂಬ ಕಷ್ಟ ಆಯ್ತಂತೆ. ಆಕೆ ಹೇಳಿದಂತೆ, ನನ್ನ ತಕರಾರು ಬರಬೇಡ್ರಿ, ನಿಮ್ಮದು ಏನು ಬೇಕಾದರೂ ಕೊಟ್ಕೊಳ್ಳಿ ವಾಪಸ್. ನನಗೆ ಕೊಟ್ಟದ್ದು ನೀವು ಯಾಕೆ ಇಸ್ಕೋತೀರಿ? ನನಗೆ ಕೊಟ್ಟದ್ದಲ್ವ ಅದು ಗಾಂಧೀಜಿ ಆರ್ಗ್ಯುಮೆಂಟ್ ಹೆಂಗೆ ಗೊತ್ತೇನು? ನನಗೆ ಕೊಟ್ಟದ್ದು ನಿನಗೆ ಯಾಕೆ ಕೊಟ್ಟರು ಗೊತ್ತಾ? ಅವರು ನನ್ನ ಹೆಂಡತಿ ಅಂತ ನಿನಗೆ ಕೊಟ್ಟರು.
ನಾನು ಸಮಾಜ ಕಾರ್ಯ ಮಾಡ್ತೀನಿ, ನೀನು ಕೂಡ ಸಮಾಜ ಕೆಲಸಕ್ಕೆ ಬಂದಿದ್ದೀಯಾ, ಅದರಿಂದ ನಿನ್ನ ಕೊಟ್ಟಿದ್ದಾರೆ, ಅದು ನಿಂದಲ್ಲ ಅದ ಅಂತ. ಕೊನೆಗೆ ಜಗಳ ಆಯಿತು, ಕಸ್ತೂರ್ಬಾ ಅಳೋದಾಯಿತು, ಎಲ್ಲ ಆಯಿತು. ಕೊನೆಗೆ ಹೊರಡಬೇಕು ಅಂತ ತೀರ್ಮಾನ ಆದಾಗ ಕಡೆ ದಿವಸ ಭಾಳ ತಮಾಷೆ ಆಗಿದೆ. ಅಲ್ಲಿವ್ರು ಕಸ್ತೂರ್ಬಾ ಕೊಟ್ಟಿರಲಿಲ್ಲಂತೆ. ಹೊರಡೋ ದಿವಸ ಬೆಳಿಗ್ಗೆ ಎಲ್ಲ ಆಭರಣ ಇತ್ತಲ್ಲ ಗಂಟು ಕಟ್ಟಿ ತಂದು ಗಾಂಧಿ ಮುಂದಿಟ್ಟು, ತೊಗೊಳ್ಳಿ ಇನ್ನಿಟ್ಕೊಂಡು ನಾನಾದರೂ ಏನು ಮಾಡಲಿ ಅಂತ ಅದನ್ನೂ ಕೊಟ್ಬಿಟ್ರಂತೆ. ಎಲ್ಲ ಆಭರಣಗಳನ್ನೆಲ್ಲ ಕೊಟ್ಟು ಒಂದು ದತ್ತಿ ಮಾಡಿ ಅದನ್ನು ಸಮಾಜ ಕೆಲಸಕ್ಕೆ ಉಪಯೋಗಿಸಬೇಕು ಅಂಥೇಳಿ ಹೀಗೆ ನಿರಪೇಕ್ಷ ಭಾವನೆಯನ್ನು ಗಾಂಧಿ ತೋರಿಸೋಕೆ ಶುರು ಮಾಡಿದರು. ನನಗೇನೂ ಸಂಬಂಧ ಇಲ್ಲ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು. ಲಕ್ಷ್ಮೀದಾಸರ ಆರೋಗ್ಯ ಕೆಡ್ತಾ ಇತ್ತು. ದೊಡ್ಡಣ್ಣ ಅವ್ರು ಅಪೇಕ್ಷೆ ಮಾಡಿದ್ದೇನು ಅಂದರೆ, ತಮ್ಮ ಹೋಗಿದ್ದಾನೆ, ದುಡ್ಡು ಕಳಿಸ್ತಾನೆ ಮನೆಗೆ ಅಂತ ವಿಚಾರ ಮಾಡಿದರು. ಆದರೆ ಗಾಂಧೀಜಿ ಈ ಪ್ರತಿಜ್ಞೆ ತೊಗೊಂಡ್ರಲ್ಲ, ಸಮಾಜಕ್ಕೋಸ್ಕರ ಬದುಕಬೇಕು, ನಾನು ದುಡ್ಡೇ ಬೇಡ, ಸಂಬಳನೇ ಬೇಡ ಅಂತ ಶುರು ಮಾಡಿಬಿಟ್ರು. ಆಗ ತಮ್ಮ ಅಣ್ಣ ಬರೆದ ಒಂದು ಪತ್ರ, ಹಿಂಗೆ ಮಾಡಿದರೆ ಹೇಗೆ ಅಂತ. ಅದು ಗಾಂಧೀಜಿ ಪತ್ರ ಬರೆದಿದ್ದಾರೆ. ಎಷ್ಟು ಅದ್ಭುತವಾದ ಪತ್ರ ಬರೆದಿದ್ದಾರೆ ಅಂದರೆ, ಬಹುಶಃ ಯಾವ ಅಣ್ಣಗೂ ತಮ್ಮ ಹಂಗೆ ಬರೆದಿರಲಿಕ್ಕಿಲ್ಲ. ಅಣ್ಣ, ನಾನು ದುಡ್ಡು ಕಳಿಸ್ತೀನಿ ಅಂತ ನಿಮಗೆ ಯಾವತ್ತೂ ಹೇಳಿರಲಿಲ್ಲ. ಎಷ್ಟು ಸಾಧ್ಯದೋ ಅಷ್ಟು ಕಳಿಸಿದ್ದೇನೀಗ. ಕಳಿಸಿದ್ದೆಲ್ಲ ನಿಮಗೆ ಆಗಲಿ. ಭಾರತದಲ್ಲಿರುವಂಥ ಯಾವುದೇ ಆಸ್ತಿಯಲ್ಲಿ ಒಂದು ಚೂರು ಕೂಡ ನನಗೆ ಬೇಡ. ಈಗ ಬರ್ಕೊಡ್ತೀನಿ, ನಿಮಗೆ ಆಗಲಿ ಅದು. ಎರಡನೇದು, ಅಕಸ್ಮಾತ್ ನನಗಿಂತ ಮೊದಲು ನೀವು ಕಾಲವಾದರೆ ನಿಮ್ಮ ಮಕ್ಕಳ ಜವಾಬ್ದಾರಿ ನಾನು ನೋಡ್ಕೋತೇನೆ. ನನಗಿಂತ ಮೊದಲು ನೀವು ಕಾಲವಾದರೆ ನಿಮ್ಮ ಮಕ್ಕಳ ಜವಾಬ್ದಾರಿ ನೋಡ್ಕೋತೇನೆ. ಆದರೆ ತುಂಬ ಶ್ರೀಮಂತಿಕೆಯಲ್ಲಿ ಇಡ್ತೀನಿ ಅಂತ ನಂಬಿಕೆ ಇಟ್ಕೋಬೇಡಿ. ನಾನು ಹೇಗಿದ್ದೇನೋ ಹಾಗೆ ಮಕ್ಕಳಿಗೆ ಇಟ್ಕೋತೇನೆ, ಅವ್ರನ್ನೂ ಕೂಡ. ಅದ್ರ ಬಗ್ಗೆ ಚಿಂತೆ ಬೇಡ ಅಂತ ಬರೋದಲ್ಲಿ ಹರಿಲಾಲ್ ಬಗ್ಗೆ ಬರೀತಾರೆ. ನೀವು ಹರಿಲಾಲ್ ಮದುವೆಯ ಬಗ್ಗೆ ಏನೋ ಬರೆದಿದ್ದೀರಿ, ಆತ ನನ್ನ ಮಗ ಅನ್ನೋದನ್ನೇ ಮರಿಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೇನೆ ನಾನು. ಅದರಿಂದ ಅದ್ರ ಬಗ್ಗೆ ನನ್ನ ಪ್ರಶ್ನೆ ಕೇಳಬೇಡಿ, ನಿಮಗೇನು ತೋಚುತ್ತೋ ಆ ಥರ ಮಾಡ್ಕೊಳ್ಳಿ ಅಂತೆಲ್ಲ ಬರೆದು, ನನ್ನ ಜೀವನ ಇನ್ನು ಮೇಲೆ ಸಮಾಜಕ್ಕೆ ಸೇರಿದ್ದು, ಸಮಾಜ ನನ್ನ ಹೇಗಿಡ್ತೇದೋ ಹಾಗಿರ್ತೇನೆ, ನನ್ನದಾದದ್ದು ಯಾವುದೂ ಉಳಿದಿಲ್ಲ ಇವತ್ತು ಅಂತ ಬರೆದು ಕಳಿಸ್ತಾರೆ. ಇನ್ನೊಂದು ಪ್ರಸಂಗ ಆದಂಥದ್ದು. ಒಂದು ದಿವಸ ಜೊಹಾನ್ಸ್ಬರ್ಗ್ ರೈಲ್ವೆ ನಿಲ್ದಾಣದಲ್ಲಿ ಕುಳಿತು ಇವರು ಪ್ರವಾಸಕ್ಕೆ ಹೊರಟಾಗ ಅವ್ರ ಸ್ನೇಹಿತ ಜೊತೆಗಿರುವಂಥವನು ಹೆನ್ರಿ ಪೊಲಾಕ್ ಅನ್ನೋಂಥ ಮನುಷ್ಯ ಬಂದು ಕೈಯಲ್ಲಿ ಪುಸ್ತಕ ಕೊಟ್ಟಂತೆ. ರಾತ್ರಿ ಪ್ರವಾಸಕ್ಕೆ ಹೋಗ್ತಿರಲ್ಲ ಟ್ರೈನಲ್ಲಿ, ಓದ್ತಾ ಹೋಗಿ ಟೈಮ್ ಸಿಕ್ಕಾಗ ಅಂಥೇಳಿ ಒಂದು ಪುಸ್ತಕ ಕೊಟ್ಟ. ಅದು ಜಾನ್ ರಸ್ಕಿನ್ ಅನ್ ಟು ದಿಸ್ ಲಾಸ್ಟ್ ಅಂತ ಪುಸ್ತಕ. ಅನ್ ಟು ದಿಸ್ ಲಾಸ್ಟ್ ಅಂತ ಸಣ್ಣ ಪುಸ್ತಕ. ತಾವು ಓದಿದ್ರೆ ಅರ್ಥ ಆಗುತ್ತೆ, ತಮಾಷೆಯ ಪುಸ್ತಕ. ನಾನು ಓದಿದ್ದೇನೆ ಪುಸ್ತಕ ಅದನ್ನು, ಅನ್ ಟು ದಿಸ್ ಲಾಸ್ಟ್ ಅಂತ. ಚೆನ್ನಾಗಿದೆ ಪುಸ್ತಕ. ಅದನ್ನು ಗಾಂಧೀಜಿಗೆ ಎಷ್ಟು ಇಷ್ಟ ಆಯಿತು ಅಂತಂದರೆ, ಅದನ್ನು ಮಲ್ಕೊಳ್ಳಿಲ್ಲ ಟ್ರೈನಲ್ಲಿ, ಅವರು ಪೂರ್ತಿ ಕುಳಿತು ಅದೇ ಓದಿದರು. ಓದಿಬಿಟ್ಟು ಪೂರ್ತಿ ಮುಗಿಸಿ ಹೇಳ್ತಾರೆ, ನನ್ನ ಜೀವನಕ್ಕೆ ಒಂದು ಗತಿಯನ್ನು ಕೊಟ್ಟಂಥ ಪುಸ್ತಕ ಇದು, ನನ್ನ ಜೀವನ ಗತಿಯನ್ನು ಬದಲಾಯಿಸ್ತಿದ್ದು ಅಂತ. ನಿಜವಾಗಿ ಹೇಳಬೇಕಂದ್ರೆ ನಾನು ಪುಸ್ತಕ ಓದಿದೆ, ವಿಶೇಷ ಏನು ಅನ್ನಿಸ್ತಿಲ್ಲ ನನಗೆ. ಯಾಕೆ ಹೇಳ್ತೀನಿ ಅಂತಂದರೆ, ಅದಕ್ಕೆ ಫಿಶರ್ ಬರೀತಾನೆ, ಎ ಕ್ರಿಯೇಟಿವ್ ರೀಡರ್ ಈಸ್ ದ ಸೆಕೆಂಡ್ ಆಥರ್ ಆಫ್ ದ ಬುಕ್ ಅಂತ. ಒಬ್ಬ ಸೃಜನಶೀಲ ಓದುಗ ಪುಸ್ತಕದ ಎರಡನೇ ಬರಹಗಾರ ಇದ್ದಂಗೆ. ನೋಡಿ, ನನ್ನ ಮನಸ್ಸಲ್ಲಿ ಯಾವುದೋ ಒಂದು ಭಾವನೆ ಇದೆ, ಚಿಂತನೆ ಇದೆ. ಆ ಚಿಂತನೆಗೆ ಒಂದು ರೂಪವನ್ನು ಆ ಪುಸ್ತಕ ಕೊಡ್ತಿದ್ರೆ ಆ ಪುಸ್ತಕ ಚೆನ್ನಾಗಿದೆ ಅನಿಸುತ್ತೆ. ನನ್ನ ಚಿಂತನೆಗೆ ಹೊಂದದೇ ಇಲ್ದಿದ್ರೆ ಪುಸ್ತಕ ಚೆನ್ನಾಗಿಲ್ಲ ಅದು ಅಂತ ಅನಿಸುತ್ತೆ. ಅಂದರೆ ಪುಸ್ತಕ ಹೊಸ ವಿಷಯವನ್ನು ಕೊಡೋದ್ರ ಜೊತೆಗೆ ನಿಮ್ಮ ಮನಸ್ಸಲ್ಲಿರುವಂಥ ಭಾವನೆಯನ್ನು ಉದ್ದೀಪನ ಮಾಡ್ತದೆ ಅಂತ. ಇವ್ರ ಮನಸ್ಸಲ್ಲಿ ಇತ್ತು, ಯಾವುದೋ ಜೀವನದಲ್ಲಿ ಇರಬೇಕು ಅವ್ರ ಮನಸ್ಸಲ್ಲಿ. ಈಗ ನಾನು ನಿಧಾನವಾಗಿ ನಮ್ಮ ದೈಹಿಕ ಶ್ರಮಕ್ಕೆ, ಇಂದ್ರಿಯ ನಿಗ್ರಹಕ್ಕೆ ಹೋಗಬೇಕು, ನಿಸರ್ಗ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ ಮನಸ್ಸಲ್ಲಿ ಇವರು. ಆ ಹೊತ್ತಿಗೆ ಪುಸ್ತಕ ಓದಿದರು, ತುಂಬ ಇಷ್ಟ ಆಗಿಬಿಡ್ತು. ಅವ್ರು ಹೇಳ್ತಾರೆ, ಇನ್ನೇನಿಲ್ಲ, ಒಂದು ಫಾರ್ಮ್ ಮಾಡಿ ಅಲ್ಲೇ ಇರಬೇಕು, ನಾವು ಕಾಯಕದ ಬದುಕನ್ನು ಬದುಕಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. ಅದಕ್ಕೆ ಹೇಳಿದ್ನಲ್ಲ, ಎ ಗುಡ್ ರೀಡರ್ ಬಿಕಮ್ ದ ಸೆಕೆಂಡ್ ಆಥರ್ ಆಫ್ ದಿ ಬುಕ್. ನನಗೆ ಆದಂಥ ಭಾವನೆಗಳನ್ನು ಪುಸ್ತಕ ತೋರಿಸ್ತಾ ಇದ್ದರೆ ಪುಸ್ತಕ ಒಳ್ಳೆಯದು ಅನಿಸುತ್ತೆ. ನಮಗೆ ಅನಿಸಲ್ವ, ಕೆಲವು ಪುಸ್ತಕದ ಬಗ್ಗೆ ಚರ್ಚೆ ಆಗೋದು ನೋಡಲ್ವ ನಾವು ಪೇಪರಲ್ಲಿ. ಯಾವುದೋ ಪುಸ್ತಕ ತುಂಬ ಚರ್ಚೆ ಬರುತ್ತೆ, ಆ ಪುಸ್ತಕ ಚೆನ್ನಾಗಿಲ್ಲ ಅಂತ ಕೆಲವರು, ಚೆನ್ನಾಗಿದೆ ಅಂತ ಕೆಲವರು, ಅವರವರ ಮನಸ್ಸಿನ ಭಾವನೆಗಳನ್ನು. ಅದಕ್ಕೆ ಒಬ್ಬ ಸೈಕಾಲಜಿಸ್ಟ್ ಭಾಳ ಚೆನ್ನಾಗಿ ಹೇಳ್ತಾನೆ, ಹೂ ಆರ್ ಗುಡ್ ಪೀಪಲ್, ಪುಸ್ತಕ ಅಂತ ಬಿಡಿ, ಹೂ ಆರ್ ಗುಡ್ ಪೀಪಲ್? ಗುಡ್ ಪೀಪಲ್ ಆರ್ ದೋಸ್ ಹೂ ಎಕ್ಸೆಪ್ಟ್ ಮೈ ಐಡಿಯಾಸ್ ಅಂತ. ನನ್ನ ಮಾತನ್ನು ಒಪ್ಪೋರು ಒಳ್ಳೆಯವರು. ನಾವು ಮಾತಾಡಲ್ವಾ, ಮನೆಮಂತಂಗೆ ಎಷ್ಟು ಚೆನ್ನಾಗಿದ್ದಾರೆ ಹುಡುಗ, ಈಗ ಕೆಟ್ಟು ಹೋಗಿದ್ದಾನೆ ಅವನು. ಯಾಕಂದ್ರೆ ಮನೆವರೆಗೂ ನನ್ನ ಮಾತು ಕೇಳ್ತಾ ಇದ್ದ, ಈಗ ಕೇಳ್ತಾ ಇಲ್ಲ ಅಷ್ಟೇ. ಎಲ್ಲಿವರೆಗೂ ನನ್ನ ಮಾತಿಗೆ ಒಪ್ಪಿಗೆ ಕೊಡ್ತಾರೋ ಅವ್ರು ಒಳ್ಳೆಯವರು. ಹಾಗೆ ಪುಸ್ತಕ ಕೂಡ ಹಾಗಾಯಿತು ನನಗೆ ಅಂತ ಹೇಳ್ತಾರೆ. ಅದಕ್ಕೆ ಅವನು ಫಿಶರ್ ಬರೀತಾನೆ, ಹಿ ಪುಟ್ ಥಿಂಗ್ಸ್ ಇನ್ ಟು ಇಟ್ ಆ್ಯಂಡ್ ಟುಕ್ ಬ್ಯಾಕ್ ವಿತ್ ಇಂಟ್ರೆಸ್ಟ್ ಅಂತ. ತನ್ನ ಮನಸ್ಸಿನ ಚಿಂತನೆಗಳನ್ನು ಪುಸ್ತಕದಲ್ಲಿ ಹಾಕಿ ಬಡ್ಡಿ ಸಹಿತ ವಾಪಸ್ ತಗೊಂಡ್ರು ಗಾಂಧಿ. ಅದರಿಂದ ಪುಸ್ತಕ ಚೆನ್ನಾಗಿದೆ ಅನಿಸ್ಬಿಡ್ತು ಅಂತ. ತಕ್ಷಣ ಏನು ಮಾಡಿದರು ಅಂದರೆ, ಫೀನಿಕ್ಸ್ ಹತ್ರ ಒಂದು 100 ಎಕರೆ ಫಾರ್ಮ್ ಮಾಡಿದರು. ಸಾಮಾನ್ಯ ಜೀವನ, ಎಲ್ಲರೂ ಅಲ್ಲೇ ಇರಬೇಕು, ಎಲ್ಲರೂ ಗುಡಿಸ್ಲ, ದೈಹಿಕ ಶ್ರಮ, ನಿಸರ್ಗ ಚಿಕಿತ್ಸೆ, ಇಂದ್ರಿಯ ನಿಗ್ರಹಗಳ ಪ್ರಯೋಗಗಳು, ಅಲ್ಲಿಂದ ಬ್ರಹ್ಮಚಾರಿ ವ್ರತವನ್ನು ಆಲಿಸ್ಕೊಂಡು ಬಂದರು ಗಾಂಧೀಜಿ ಕೊನೆವರೆಗೂ ಅಂತ. ಸಾಂಘಿಕ ಜೀವನಕ್ಕೆ ನಾಂದಿ ಆಯಿತು ಅಂತ.
ನೋಡಿ, ಯಾರೊಂದಿಗೂ ಮಾತಾಡದೇ ಇದ್ದಂಥ ಗಾಂಧಿ ಮೊದಲು ಸಂಕೋಚಿತ ಸ್ವಭಾವದಿದ್ದಂಥವರು ಈಗ ಎಲ್ಲರ ಜೊತೆಗೆ ಬದುಕಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದರು. ಎಲ್ಲರೂ ಕೂಡ ಆಗಿರಬೇಕು, ಎಲ್ಲರೂ ಕೂಡ ಊಟ ಮಾಡಬೇಕು, ಎಲ್ಲರೂ ಕೂಡ ಅಡುಗೆ ಮಾಡಬೇಕು, ಕೆಲಸ ಹಂಚ್ಕೊಂಡಿದ್ದಾರೆ, ಎಲ್ಲ ಕೆಲಸ ಹಂಚ್ಕೊಂಡು ತಾವೇ ಮಾಡಬೇಕು ಅನ್ನುವಂಥ ಕೆಲಸ. ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದ್ದರು ಅಂತಂದರೆ, ಈ ಪೋಲಾಕ್ ಅಂತ ಹೇಳಿದ್ನಲ್ಲ, ಪೋಲಾಕ್ ಅವನ ಹೆಂಡತಿಗೆ ಒಂದು ಗುಡಿಸ್ಲಾಕ ಕೊಟ್ಟಿದ್ದಾರೆ. ಆ ಗುಡಿಸಲು ಪಾಪಕ್ಕೆ ಒಂದ್ಸಲ ಬಂದು ಕೇಳಿದಂತೆ, ಒಂದೆರಡು ಕರ್ಟನ್ ತರಿಸ್ಕೊಡಿ ಕಿಟಕಿಗೆ ಹಾಕೋದಕ್ಕೆ, ಆಮೇಲೆ ಒಂದೆರಡು ಪೇಂಟಿಂಗ್ ಹಾಕೋಣ ಗುಡಿಸಲದಲ್ಲಿ ಅಂತ. ಇವ್ರು ಕೇಳಿದ್ರು, ಯಾಕೆ ವೇಸ್ಟ್ ಮಾಡ್ತಿ ದುಡ್ಡು, ಪೇಂಟಿಂಗ್ ಯಾಕೆ, ಕರ್ಟನ್ ಯಾಕೆ, ಕಿಟಕಿ ನೋಡಿ ನಿಸರ್ಗ ಕಾಣಿಸಲ್ವಾ, ಅದಕ್ಕಿಂತ ಚೆನ್ನಾಗಿರೋ ಪೇಂಟಿಂಗ್ ಸಿಗತ್ತಾ ನಿನಗೆ ಅಂತ. ಆಕೆನೂ ಹಠ ಬಿಡಲಿಲ್ಲ. ರಾತ್ರಿ ಏನು ಕಾಣಿಸುತ್ತೆ ಅಂದ್ಲಕ್ಕೆ, ರಾತ್ರಿ ಹೊರಗಡೆ ಕೂತ್ಕೊ ಆಕಾಶ ನೋಡು ಅಂದರು. ಕರ್ಟನ್ ಯಾಕೆ ಬೇಕು ನಿನಗೆ ಅಂತ ಇವ್ರು ಕೇಳಿದರು. ಆಕೆ ಹೇಳಿದ್ದು, ನಿಮ್ಮ ಗೋಡೆ ಇಷ್ಟು ಕೆಟ್ಟದಾಗಿದೆ, ಆ ಕಿಟಕಿಗಳು ಎಷ್ಟು ಹಮೆಚೂರಿಶ್ ಇದೆ, ಅದು ಅಸಹ್ಯ ಕಾಣುತ್ತೆ, ಅದ್ರ ಮುಚ್ಚೋಕ್ಕಾದ್ರೂ ಕರ್ಟನ್ ಬೇಕು ಅಂತ. ಇವರು ಜಿಜ್ಞಾಸೆ, ಒಂದು ಕರ್ಟನ್ನು ಇದಕ್ಕೋಸ್ಕರ ಯಾಕೆ ಬೇಕದು, ಸಿಂಪಲ್ ಆಗಿರಬೇಕು ಅಂತ ಜಗಳಾಡಿದರು. ಆದರೆ ಮರುದಿನ ಸಾಯಂಕಾಲ ಹೊತ್ತಿಗೆ ಅವ್ರ ಕರ್ಟನ್ನು ಪೇಂಟಿಂಗ್ ಎಲ್ಲ ತರಿಸ್ಕೊಟ್ಟಿದ್ರು ಅಂತ ಹೇಳ್ತಾರೆ. ಅಂದರೆ ಅವ್ರು ಪ್ರತಿಯೊಂದು ಪರೀಕ್ಷೆ ಮಾಡಿ ಅವಶ್ಯಕ ಅಂದರೆ ಮಾತ್ರ ತರಿಸಬಾರ್ದು ಅಂತ ಗಾಂಧಿದ ಕೆಲಸ. ಅವಾಗ ಇನ್ನೊಂದು ಘಟನೆ ಹೇಳ್ಬಿಡ್ತೀನಿ, ಬಹಳ ಮುಖ್ಯವಾಗಿರುವಂಥದ್ದು. 1906ನೇ ಇಸ್ವಿ ಆಗಸ್ಟ್ 22ರಂದು ಸೌತ್ ಆಫ್ರಿಕನ್ ಗೌರ್ಮೆಂಟ್ ಒಂದು ಏಷಿಯಾಟಿಕ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅನ್ನೋದನ್ನು ತಂತು. ಅಂದರೆ ಭಾರತೀಯ ಮೂಲದವ್ರು ಯಾರ್ಯಾರಿದ್ದಾರೋ ಅವ್ರಿಗೆಲ್ಲ ಸ್ಪೆಷಲ್ ಐಡೆಂಟಿಫಿಕೇಷನ್ ಆಗಬೇಕು, ಅವ್ರ 10 ಬೆರಳುಗಳ ಮುದ್ರೆ ಇರಬೇಕು, ಅಂಥವ್ರು ಮಾತ್ರ ಇಟ್ಕೋಬೇಕು. ಯಾರು ತಮ್ಮ ಬೆರಳ ಅಚ್ಚನ್ನು ಕೊಡೋದಿಲ್ವೋ, ಬೆರಳ ಮುದ್ರೆಗಳನ್ನು ಕೊಡೋದಿಲ್ವೋ, ಅವ್ರನ್ನ ದೇಶದಿಂದ ಹೊರಗೆ ಹಾಕ್ತೀವಿ, ಗಡಿ ಪಾರು ಮಾಡ್ತೀವಿ ಅಂತ ಹೇಳಿದರು. ಇದು ಬರೀ ಭಾರತೀಯರಿಗೆ ಮಾತ್ರ, ಆದ್ದರಿಂದ ತುಂಬ ಅಪಮಾನಕರ ಆಗಿರುವಂಥದ್ದು. ಅದಕ್ಕೆ ವಿರೋಧಿಸಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. ಆಗ ಬಂದಾಗ ಈ ಪ್ಯಾಸಿವ್ ರಿಜಿಸ್ಟರ್ ಒಂದು ಹೆಸರು ಕೊಡಬೇಕಲ್ಲ, ಏನಾದರೂ ಒಂದು ಮಾತು ಬಂದಾಗ ಎಲ್ಲರೂ ಒಂದು ಹೆಸರು ಕೊಟ್ಟರು. ಮಗನ್ ಲಾಲ್ ಗಾಂಧಿ ಹೇಳಿದ್ರಂತೆ, ಇದನ್ನು ಸದಾಗ್ರಹ ಅಂತ ಕರಿಬೋದು ಅಂತ. ಅದಕ್ಕೆ ಗಾಂಧೀಜಿ ತಿದ್ದುಪಡಿ ಮಾಡಿ ಸತ್ಯಾಗ್ರಹ ಅಂತ ಹೆಸರು ಚೆನ್ನಾಗಿದೆ ಅಂತ ಅವಾಗ ಬಂದದ್ದು ಹೆಸರು, ಸತ್ಯಾಗ್ರಹ ಅಂತ ಹೆಸರಿಟ್ಟರು, ಶುರು ಮಾಡಿದರು. ಜನರನ್ನು ಒಗ್ಗೂಡಿಸಿದರು. ಜನರು ಹೇಳಿದರು, ನೋಡಿ ಬೆರಳು ಹಚ್ಚಿ ಕೊಡಬೇಡಿ, ಅಪಮಾನ ಅದು, ನಾವು ಬದುಕಿದ್ದೇವೆ ದೇಶದಲ್ಲಿ, ಇರಬೇಕಾದ್ರೆ ಎಲ್ಲರೂ ಕೊಡಬೇಕಲ್ವ, ನಾವು ಅಷ್ಟೇ ಯಾಕೆ ಕೊಡಬೇಕು ಸ್ಪೆಷಲು, ನಮ್ಗೆ ಅಪಮಾನ ಇದು ಅಂತೆಲ್ಲ ಸೇರಿಸಿದ್ರು. ಜನ ಹ್ಞೂ ಅಂದ್ರೆ ಎಲ್ಲರೂ ಸಹಿ ಎಲ್ಲ ಸಂಗ್ರಹಣೆ ಆಯಿತು. ಅಲ್ಲಿ ಮಿಲಿಟರಿ ಅಧಿಕಾರಿ ಒಬ್ಬ ಸ್ಮಟ್ಸ್ ಅಂತ ಇದ್ದ, SMUTS ಸ್ಮಟ್ಸ್ ಅಂತ ಮಿಲಿಟರಿ ಅಧಿಕಾರಿ, ಕಠೋರ ಮನುಷ್ಯ. ಅವನು ಗಾಂಧೀಜನ ಕರೆದು ಮಾತಾಡಿದ, ನೋಡಿ ಗಾಂಧಿ, ಒಂದು ಕೆಲಸ ಮಾಡಿ, ನಿಮ್ಮ ಜನಕ್ಕೆಲ್ಲ ಒಪ್ಪಿಸಿ, ಯಾರು ಸ್ವಯಂ ಪ್ರೇರಿತರಾಗಿ ತಮ್ಮ ಮನಸ್ಸಿಂದ ಯಾರು ಮುದ್ರೆ ಕೊಡ್ತಾರೋ ಹಂಗೆ ಕೊಟ್ಟರೆ ಎಲ್ಲರೂ ನಾನು ಆ್ಯಕ್ಟ್ ತಕ್ಕೊಂಡ್ಬಿಡ್ತೇನೆ ಹಿಂದೆ. ನೋಡಿ ಹೇಗಿದೆ ಅಂತ, ಈ ಆ್ಯಕ್ಟ್ ತಕ್ಕೊಂಡ್ಬಿಡ್ತೇನೆ, ಸ್ವಯಂ ಪ್ರೇರಿತರಾಗಿ ಕೊಡಲಿ, ತೊಂದರೆ ಇಲ್ಲ, ಅಪಮಾನ ಮಾಡೋದಿಲ್ಲ, ನಾನು ಕೊಟ್ಟರೆ ಅದನ್ನ ಇಟ್ಕೋತೇನೆ, ಆ ಆ್ಯಕ್ಟ್ ತೆಗೆದು ಹಾಕಿಬಿಡ್ತೇನೆ, ದಾಖಲೆ ಉಳಿಯಲ್ಲ ಅಂತ. ಗಾಂಧೀಜಿ ನಂಬಿಕೊಂಡ್ರು. ಏನು ಹೇಳಿದರು, ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಾನು ಜನಕ್ಕೆ ಒಪ್ಪಿಸ್ತೀನಿ. ನೋಡಿ ಏನಾಗಿದೆ, ಹಿಂದಿನ ದಿವಸ ಆರ್ಗ್ಯೂ ಮಾಡಿದ್ದಾರೆ ಇವರು, ಯಾರು ಬೆರಳಚ್ಚಿ ಕೊಡಬಾರದು ಅಂತ. ಈಗ ಬೆರಳಚ್ಚಿ ಕೊಡಿ ಅಂದರೆ ಯಾಕೆ ನಂಬ್ತಾರೆ ಹೇಳಿ. ಅಲ್ಲಿದ್ದಂಥವ್ರು, ಜೊತೆಗಿದ್ದಂಥವರು ಮೀರ್ ಆಲಮ್ ಅಂತ ಪಠಾಣ್ರೆಲ್ಲ, ಅವರು ಮೀರ್ ಆಲಮ್ ಅಂತ ಸ್ನೇಹಿತರೆಲ್ಲ ಪೈಲ್ವಾನ್ ದೊಡ್ಡವರು. ಅವ್ರು ಗಾಂಧೀಜಿಗೆ ಹೇಳಿದ್ರಂತೆ, ನೀವು ಮಾರ್ಕೊಂಡ್ಬಿಟ್ಟಿದ್ದೀರಿ ಅನಿಸುತ್ತೆ, ಸ್ಮಟ್ಸ್ಗೆ ಸುದ್ದಿ ಬಂದಿದೆ, 15,000 ಪೌಂಡ್ ತೊಗೊಂಡಿದ್ದೀರಿ ಅಂತ ಅವ್ರ ಕಡೆಯಿಂದ, ನಮ್ಮ ಸಿಗ್ನೇಚರ್ ಮಾಡಿಸ್ತೀರಿ ಹಾಗೆ ಹೇಗೆ ಅಂತ. ಇಲ್ಲ ಅಂತ ಇವ್ರು ಹೇಳಿದರು, ಕೇಳಲೇ ಇಲ್ಲ. ಜನ ಸೇರ್ಕೊಂಡ್ಬಿಟ್ರಂತೆ. ಅವ್ನು ಮೀರ್ ಆಲಮ್ ಏನು ಮಾಡ್ತಾನೆ ಅಂದರೆ, ಇಷ್ಟು ದೊಡ್ಡದೊಂದು ಕೊರಡು, ಕೈಯಲ್ಲಿ ದೊಡ್ಡದೊಂದು ಮರದ ಕೊರಡು, ಅದನ್ನು ತೊಗೊಂಡು ಜೋರಾಗಿ ಹೊಡಿತಾನೆ ಗಾಂಧೀಜಿಗೆ. ಇವ್ರು ಸರ್ಕೊಂಡ್ರೆ ಪುಣ್ಯಕ್ಕೆ ಬೆನ್ನೆಲುಬು ಮುರಿಯೋದು ಸ್ವಲ್ಪರಲ್ಲಿ ಪಾರಾಯ್ತು ನಂದು ಅಂತ ಹೇಳ್ತಾರೆ. ಪೆಟ್ಟು ಬಿದ್ದು ನೆಲಕ್ಕೆ ಬಿದ್ದರು, ಈ ಕೆನ್ನೆ ಹರಿದು ಹೋಯ್ತು, ತುಟಿ ಹರಿದು ಹೋಯ್ತು, ಹಲ್ಲು ಬಿದ್ದು ಹೋಯ್ತು, ಕಿವಿಯಿಂದ ರಕ್ತ ಬರೋಕ್ಕೆ ಶುರು ಆಯಿತು. ಆದರೂ ಬಿಡಲಿ ಚೆನ್ನಾಗಿ ಹೊಡೆದ್ರು ಗಾಂಧೀಜಿಗೆ. ಇವ್ರನ್ನ ಅನುಯಾಯಿಗಳಾದವ್ರು ಹೊಡೆದ್ರು, ಚೆನ್ನಾಗಿ ಹೊಡೆದ್ಮೇಲೆ ಪೊಲೀಸರು ಬಂದು ಬಿಡಿಸ್ಕೊಂಡು ಹೋಗಿ ಇವ್ರನ್ನ ಹಾಸ್ಪಿಟ್ಲಲ್ಲಿ ಹಾಕಿದರು. ಮನಸ್ಸಲ್ಲಿ ನಿರ್ಧಾರ ಹೆಂಗಿರುತ್ತೆ ನೋಡಿ. ನಾನು ನನ್ನ ಮುದ್ರೆಗಳನ್ನ ಕೊಡ್ತೀನಿ ಅಂತ ಹೇಳಿದ್ದೇನಲ್ಲ, ಬೆರಳು ಮುದ್ರೆ ಕೊಡ್ತೀನಿ ಅಂತ ಹೇಳಿದ್ದೇನಲ್ಲ ಅಂಥೇಳಿ ತಕ್ಷಣ ಫೋನ್ ಮಾಡಿ ಹೇಳಿದ್ರಂತೆ ಸ್ಮಟ್ಸ್ಗೆ, ಯಾರ್ಯಾರು ಕೊಡ್ತಾರೆ, ನಾನು ಇಲ್ಲಿಂದಾನೇ ಕೊಡ್ತೀನಿ, ದಯವಿಟ್ಟು ದಾಖಲೆ ಕಳಿಸ್ಕೊಡ್ತೀರಾ ಅಂಥೇಳಿ ಹಾಸ್ಪಿಟ್ಲಲ್ಲಿ ಕೂತ್ಕೊಂಡೇ ಮೆದ್ರುಗಳನ್ನು ಕೊಟ್ಟರು. ಸಾಕಷ್ಟು ಜನ ಕೊಟ್ಟರು. ಆದರೆ ಜನರಲ್ ಸ್ಮಟ್ಸ್ ಏನು ಮಾಡಿದೆ ಅಂದರೆ ಮೋಸ ಮಾಡಿಬಿಟ್ಟ. ಹೆಸರು ಕೊಟ್ಟರು ಕೂಡ ಆ್ಯಕ್ಟ್ ತಕ್ಕೊಳ್ಳಿಲ್ಲ. ಇವರೆಲ್ಲ ಬೆರಳಚ್ಚಿ ಕೊಟ್ಟರು ಕೂಡ ಅವನು ತಕ್ಕೊಳ್ಳಿಲ್ಲ. ಆ ಗಾಂಧೀಜಿ ಸಿಟ್ಟು ಬಂದು ಮತ್ತೆ ಚಳವಳಿ ಮಾಡೋಕ್ಕೆ ಶುರು ಮಾಡಿದರು. ಮೆರವಣಿಗೆ ಹೋಗಬೇಕು ಅಂತ ನನ್ನ ಮನಸ್ಸಿಗೆ ಮುಟ್ಟಿದಂಥ ಘಟನೆ ಇದು. ಮೆರವಣಿಗೆ ಹೋಗ್ತೀನಿ ಅಂತ ಹೇಳಿದರು. ಜನರಲ್ ಸ್ಮಟ್ಸ್ ಹೇಳಿದ, ಗಾಂಧೀಜಿ ಮೆರವಣಿಗೆಗೆ ಹೋಗಬೇಡಿ, ಹೋದ ನಾನು ಮಿಲಿಟರಿ ಅಧಿಕಾರಿ, ನಿಮ್ಮ ಮೇಲೆ ಆ್ಯಕ್ಷನ್ ತೊಗೋಬೇಕಾಗ್ತದೆ. ಅವ್ರು ನಿನಗೇನು ಬೇಕೋ ನೀನು ಮಾಡು, ನಾನೇನು ಬೇಕೋ ನಾನು ಮಾಡ್ತೀನಿ ಅಂದರು. ಮೆರವಣಿಗೆ ಹೊಂಟಾಗ ಜನರಲ್ ಸ್ಮಟ್ಸ್ ಕುದುರೆ ಮೇಲೆ ಬರ್ತಾನೆ. ಕುದುರೆ ಮೇಲೆ ಬಂದು ಹೇಳ್ತಾನೆ, ಗಾಂಧಿ ಮುಂದೆ ಒಂದು ಹೆಜ್ಜೆ ಇಟ್ಟರೆ ನಾನು ಹೊಡೆದಾಕ್ತೀನಿ ಅಂತ. ನೀನು ಏನಾದ್ರು ಮಾಡು ಅಂದರು ಇವರು. ಮುಂದೆ ಕಾಲಿಟ್ಟಾಗ ಆ ಜನರಲ್ ಸ್ಮಟ್ಸ್ ಕಾಲು ಎತ್ತಿ ಎಡಗಾಲಿನಿಂದ ಇವ್ರು ಎದೆಗೆ ಒದಿತಾನೆ ಜೋರಾಗಿ, ಶೂಸ್ಗಾಲಿಂದ, ಬುಟ್ಗಾಲಿಂದ ಹೋದ್ರೆ ಗಾಂಧಿ ಬಿದ್ದರು. ಅವ್ರು ಹಿಡ್ಕೊಂಡೋಗಿ 3 ತಿಂಗಳು ಜೈಲಿಗೆ ಹಾಕಿದರು. ಆ 3 ತಿಂಗಳು ಜೈಲು ಶಿಕ್ಷೆ ಮುಗಿದ್ಮೇಲೆ ಏನು ಮಾಡಿದ್ರು ಗಾಂಧಿ ಅನ್ನೋದು ಬಹಳ ಮುಖ್ಯ.
ಮುಗಿದ ತಕ್ಷಣ ಸೀದಾ ಕಂಕಳದಲ್ಲಿ ಒಂದು ಪೇಪರ್ ಪ್ಯಾಕೆಟ್ ಇದೆ, ಹಿಡ್ಕೊಂಡು ಸೀದಾ ಸ್ಮಟ್ಸ್ ರೂಮಿಗೆ ಹೋದ್ರಂತೆ, ಸ್ಮಟ್ಸನ್ ಕೋಣೆಗೆ ಹೋದ್ರಂತೆ. ಹೋಗ್ಬಿಟ್ಟು, ಸ್ಮಟ್ಸ್ ನೋಡು, ನಾ ಜೈಲಲ್ಲಿದ್ದಾಗ ನನ್ನ ಜೊತೆಗೊಬ್ಬಿದ್ದ ಕೈದಿ, ಅವನು ಚಪ್ಪಲಿ ಹೊಲಿಯೋನು, ಅವನ ಕಡೆಯಿಂದ ಚಪ್ಪಲಿ ಹೇಗೆ ಹೊಲಿಯೋದು ಅಂತ ಕಲ್ಕೊಂಡಿದ್ದೀನಿ. ಕಲ್ಕೊಳ್ಳೋದಷ್ಟೇ ಅಲ್ಲ, 2 ಜೊತೆ ಚಪ್ಪಲಿ ಮಾಡಿದ್ದೀನಿ, ನನಗೊಂದು ನಿನಗೊಂದು. ಅವನಿಗೊಂದು ಜೊತೆ ಚಪ್ಪಲಿ ಕೊಟ್ಟರಂತೆ. ಈ ಮಾತಿನಲ್ಲಿ ಕೊಂಕು ಇಲ್ಲ, ಕಟಕಿ ಇಲ್ಲ, ವ್ಯಂಗ್ಯ ಇಲ್ಲ. ನಾನು ಎದೆಗೆ ಒದ್ದಿದ್ದೀಯಲ್ಲ ಅದಕ್ಕೆ ಚಪ್ಪಲಿ ಕೊಡ್ತೀನಿ ಅಂತ ಹೇಳೋದಲ್ಲ ಅದು. 2 ಮಾಡಿ ತೊಗೊಂಡು ಏನು ಮಾಡಲಿ ನಾನು, ಒಂದು ಸಾಕು, ಒಂದು ಇಟ್ಕೋ ಅಂತ ಕೊಟ್ಟರಂತೆ. ಅವನಿಗೆ ಏನು ಹೇಳಬೇಕು ತೋಚಲಿಲ್ಲಂತೆ. ಅವನು ಬರೀತಾನೆ ಮುಂದೆ, ಅದು ವಾಪಸ್ ಕಳಿಸ್ತಾನೆ. ಕಳಿಸ್ಬಿಟ್ಟು ಪತ್ರ ಬರೆದಿದ್ದಾನೆ ಗಾಂಧೀಜಿಗೆ. ನಾನು ಹೇಳ್ತಾನೆ, ಐ ಓರ್ ದೀಸ್ ಚಪ್ಪಲ್ಸ್ ಓನ್ಲಿ ಒನ್ಸ್, ಐ ಡೇರ್ ನಾಟ್ ವೇರ್ ದೆಮ್ ಅಗೇನ್ ಬಿಕಾಸ್ ದೇ ವರ್ ಮೇಡ್ ಬೈ ಎ ಮಹಾತ್ಮ. ನಾನು ಕೇಳಿದ್ದೆ ಬೈಬಲಲ್ಲಿ ಎಡಕ್ಕೆಣ್ಣೆ ಹೊಡೆದವ್ರಿಗೆ ಬಲಕೆಣ್ಣೆ ಕೊಡು ಅಂತ ಕೇಳಿದ್ದೆ. ಆದರೆ ಹಿಯರ್ ಈಸ್ ಅ ಮ್ಯಾನ್ ಹೂ ಮೇಡ್ ಚಪ್ಪಲ್ಸ್ ಫಾರ್ ಎ ಪರ್ಸನ್ ಹೂ ಕಿಕ್ಡ್ ಹಿಮ್ ಆನ್ ದಿ ಚೆಸ್ಟ್. ಎದೆ ಮೇಲೆ ಒದ್ದೊಂದು ಚಪ್ಪಲಿ ಮಾಡಿಕೊಟ್ಟಂಥ ಮನುಷ್ಯನ ಕಂಡಿರಲಿಲ್ಲ ನಾನು ಅಂಥೇಳಿ ವಾಪಸ್ ಕಳಿಸ್ಬೇಕಾದ್ರೆ ಬರೀತಾನೆ, ಆಲ್ ದೀಸ್ ಇಯರ್ಸ್ ಐ ಹ್ಯಾಡ್ ಕೆಪ್ಟ್ ದೀಸ್ ಚಪ್ಪಲ್ಸ್ ಬಿಸೈಡ್ ದಿ ಫೋಟೋಗ್ರಾಫ್ ಆಫ್ ಜೀಸಸ್ ಕ್ರೈಸ್ಟ್ ಅಂತ ಬರೀತಾನೆ. ಇಟ್ಟಿದ್ದೆ ಅಂತ ವಾಪಸ್ ಕಳಿಸ್ತಾನೆ. ಇದರಿಂದ ಯಾವ ಮಟ್ಟಕ್ಕೆ ಗಾಂಧೀಜಿ ಮೇಲಕ್ಕೆ ಹೋದರು ಅಂತ. ಅಹಿಂಸೆಯನ್ನು ಹಿಡ್ಕೊಂಡು ಮತ್ತೊಬ್ಬರ ಮನಸ್ಸನ್ನು ಗೆಲ್ಲೋದಿದೆಯಲ್ಲ, ಸ್ಮಟ್ಸ್ ಅಂತ ಒಬ್ಬ ಮಿಲಿಟರಿ ಅಧಿಕಾರಿಯನ್ನು ಮೆಣಸುವಂಥದ್ದಿದೆಯಲ್ಲ, ಆ ಕಾರ್ಯಕ್ರಮ ಅಲ್ಲಿ ಆಯಿತು ಅಂತ ಹೇಳ್ತಾ, ಇನ್ನು 2 ಘಟನೆಗಳು ಮತ್ತು ನಾಳೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮವನ್ನು ನಾಳೆ ನೋಡೋಣ. ಇಷ್ಟಕ್ಕೆ ನಿಲ್ಲಿಸೋಣ. ನಮಸ್ಕಾರ.